ಅವ್ರಿಗೇನೋ ಹಿಂಗೆ ಮಾತಾಡುವಾಗ ಏನ್ ಪುಟ್ಟಿ ಅದು ಇದು ಅಂತೆಲ್ಲ ಹಂಗೆ ಕೇಳ್ತಿರುವಾಗ ನನ್ನ ಅಪ್ಪ ಮೇಕಪ್ ಆರ್ಟಿಸ್ಟ್. ಓ ಮೈ ಗಾಡ್! ನೀನ್ ಅವ್ರ ಮಗಳ ಅನ್ಬಿಟ್ಟು ಎಕ್ಸ್ಟ್ರಾ ಜಾಸ್ತಿ ಎಲ್ಲ ಇದ್ ಮಾಡಿ ನಂಗೆ ಫುಲ್ಲು ಅಂದ್ರೆ ಓ ನಮ್ಮ ಅಪ್ಪ ಇಷ್ಟೊಂದೆಲ್ಲ ಸಾಧನೆ ಮಾಡಿದಾರಲ್ಲ ಅಂತ ನಂಗೆ ಅವಾಗ ವಾಟ್ ಮೇಡ್ ಇಟ್ ಅಂತ ಅದು ಒಂಥರ ಫ್ರೆಂಡ್ಶಿಪ್ ಇಸ್ ಬ್ಲೈಂಡ್ ಅದಲ್ವಾ. ಫ್ರೆಂಡ್ಶಿಪ್ ಇಸ್ ಲವ್ ಇಸ್ ಬ್ಲೈಂಡ್ ಅನ್ನೋ ಥರ ಫ್ರೆಂಡ್ಶಿಪ್ ಇಸ್ ಬ್ಲೈಂಡ್. ಎವ್ರಿಬಡಿ ಅವ್ರದೇ ಆದ ಒಂದು ಪ್ಲಸ್ ಅಂಡ್ ಮೈನಸ್ ಇರುತ್ತೆ. ನೀವು ಆ ಪ್ಲಸ್ ಅನ್ನ ಜಾಸ್ತಿ ನೋಡ್ಕೊಂಡು ಓಕೆ ನೀವು ಬೇಕಾದ್ರೆ ಗುದ್ದಾಡಿ, ಇಲ್ಲ ನಿಮ್ದು ಪೇಮೆಂಟ್ ಜಾಸ್ತಿ ಆಯ್ತು ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಡಿ, ಏನಾದರೂ ಮಾಡಿ, ಬಟ್ ಯು ಶುಡ್ ನಾಟ್ ಕಾಂಪ್ರಮೈಸ್ ಆನ್ ದಟ್. ಯಾಕೆ ಜನ ಇವತ್ತಿಗೆ ಕನ್ನಡದವರು ತೆಲುಗು ಹೋಗ್ತಾರೆ, ತಮಿಳ್ಗೆ ಹೋಗ್ತಾರೆ, ಭಾಷಾ ಅಭಿಮಾನ ಎಲ್ಲರಿಗೂ ಇದೆ. ತಮಿಳಲ್ಲಿ ಇವತ್ತಿಗೂ 10 ವರ್ಷ 11 ವರ್ಷ 12 ವರ್ಷ 15 ವರ್ಷ ಎಲ್ಲ ಹೀರೋ ಆಗಿ ಮಾಡ್ತಿರೋರು ಹೀರೋ ಆಗೇ ಮಾಡ್ತಿದ್ದಾರೆ, ಹೀರೋಯಿನ್ ಆಗಿ ಮಾಡ್ತಿರೋರು ಹೀರೋಯಿನ್ ಆಗೇ ಮಾಡ್ತಾರೆ. ವೈ? ಬಿಕಾಸ್ ಅವರೇ ಬೇಕು. ಫ್ಯಾಮಿಲಿಯಲ್ಲಿ ಯಾರಾದರೂ ಇಂಡಸ್ಟ್ರಿ ಅವ್ರು ಇದ್ರೆ ಅವ್ರಿಗೆ ರೂಟ್ ತುಂಬಾ ಈಸಿ ಬಿಡು. ಆಕ್ಚುಲಿ ನಾನು ಅಪ್ಪನ ಹತ್ರ ಸಖತ್ ಜಗಳ ಆಡಿದ್ದೆ. ಅಂದ್ರೆ ನೀನು ನನ್ನ ಅಪ್ಪ ಯು ಶುಡ್ ಕಮ್ ಅಂಡ್ ಸಪೋರ್ಟ್ ಯುವರ್ ಡಾಟರ್ ಅಲ್ವಾ ಅಂತ. ಇವಾಗ ನೀವು ಎಲ್ಲೋ IT ನಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಪೆನ್ಷನ್ ಅಂತ ಅದಂತ ಇದಕ್ಕೆ PF ಎಲ್ಲ ಬರುತ್ತೆ, ಅಥವಾ ಮೆಟರ್ನಿಟಿ ಲೀವ್ಸ್. ಇವಾಗ ನೋಡಿ ನಾನು ಪ್ರೆಗ್ನೆಂಟು, ಅದ್ರ ಕೆಲಸ ಇಲ್ಲ ಅಂದ್ರೆ ಅಷ್ಟು ದುಡ್ಡಿಲ್ಲ. ಸಿ ಲಕ್ಷ್ಮೀ ಬರಮಲ್ಲಿ ಬೇರೆ ಬೇರೆ ಎಷ್ಟೋ ಜನ ಇದ್ರೂ ನನಗೆ ಬೇಗ 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 ಚಾನ್ಸ್ ಸಿಕ್ತು ಆ ಲೀಡ್ ಇದ್ರಲ್ಲಿ. ಸೊ ದೇವರ್ ಲೈಕ್ ಹೆಂಗೆ ಇವಳಿಗೆ ಈ ಥರ ಸಿಗ್ತಿದೆ, ಅವ್ರ ಅಪ್ಪ ಕೊಡ್ಸಿರ್ತಾರೆ ಬಿಡು, ಇವಳು ಆಲ್ರೆಡಿ ಫೇಮಸ್ಸು, ಫೇಸು ಇದಾಗೋಗ್ಬಿಟ್ಟಿದೆ, ಎಸ್ಟಾಬ್ಲಿಷ್ ಆಗೋಗಿ ತುಂಬ ಇದಾಗೋಗಿದೆ, ಯೂಸ್ ಆಗೋಗಿದೆ, ಹೊಸಬ್ರನ್ನ ಕರ್ಕೊಂಡು ಇಂಡಸ್ಟ್ರಿಗೆ ಬರಬೇಕು ಅಂತ ಹುಚ್ಚು ಬಂದ್ಬಿಡ್ತಾರೆ. ಓಕೆ, ಒಂದು ಸೀರಿಯಲ್ ಆಯಿತು ಅಥವಾ ಏನೋ ಆಯಿತು ಮಿಸ್ ಆಗೋಯ್ತು ಅಂದರೆ ಆಮೇಲೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಬ್ಲೈಂಡ್ ಆಗಿ ದೇ ವಾಂಟ್ ಟು ಕಮ್, ಏನೋ ಆಡಿಷನ್ ಇತ್ತು, ಸೆಲೆಕ್ಟ್ ಬಂದ್ಬಿಟ್ರು ಆಯಿತು. ಆಮೇಲೆ ಯಾಕಂದರೆ ಎಷ್ಟೋ ಜನ ತುಂಬ ಬ್ಯೂಟಿಫುಲ್ ಆಗಿರ್ತಾರೆ, ಪರ್ಸ್ನಾಲಿಟಿ ಎಲ್ಲ ಸಕ್ಕದಾಗಿರುತ್ತೆ, ಬಟ್ ಇಫ್ ಯು ನಾಟ್ ಬಿಹೇವಿಂಗ್ ರೈಟ್ ಇನ್ ದ ಸೆಟ್ ಯು ಗಾನ್. ಗೌರವ ನಂಗೆ ಅಷ್ಟೆಲ್ಲ ಆಗಲ್ಲ, ನಂಗೆ ಆರಾಮಾಗಿರ್ತೀನಿ, ನಂಗೆ ದುಡ್ಡು ಬೇಕು ಅಂದರೆ ಆಗಲ್ಲ, ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಇವಾಗೆಲ್ಲೋ ಹೋದಾಗ ಸೆಟ್ಟಲ್ಲಿ ಹಂಗೆ ಒಂಥರ ಪಾಲಿಶ್ಡ್ ಆಗಿರಬೇಕು ಒಂದು ಸ್ವಲ್ಪ ಅದೆಲ್ಲ ಇದೆಲ್ಲ, ಅಲ್ಲೆಲ್ಲ ಅದೆಲ್ಲ ಏನೂ ಇಲ್ಲ. ಆ್ಯಂಡ್ ದೇ ಡೋಂಟ್ ಜಡ್ಜ್ ಮೀ. ನಾನು ಹಿಂಗೆ ಕರ್ಕೊಂಡ್ರು ಅಷ್ಟೇ, ಹಂಗೆ ಕರ್ಕೊಂಡು ಅದು ಹೆಂಗಿದ್ರು ದೇ ಡೋಂಟ್ ಜಡ್ಜ್ ಮೀ. ರೇಗಿಸ್ತಾರಿಲ್ಲ ಅಂತಿಲ್ಲ, ಬಟ್ ಆ ಮೈಸೆಲ್ಫ್. ಇನ್ನು ಕೆಲವು ವಿಷಯಗಳಿದೆ ಅವ್ರ ಹತ್ರ ಹೋದ್ರೆ ಮಾತ್ರ ನಂಗೆ ಸಾಲ್ವ್ ಆಗೋದು, ಗಂಡನ ಹತ್ರನೂ ಆಗಲ್ಲ, ಅಪ್ಪ ಅಮ್ಮನ ಹತ್ರನೂ ಆಗಲ್ಲ. ಆ ಹತ್ರ ಕಮೆಂಟ್ ಮಾಡಿದವ್ರು ಎಲ್ಲರಿಗೂ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಇಟ್ಸ್ ಓಕೆ, ಐ ಆಮ್ ಡೂಯಿಂಗ್ ಸಮಥಿಂಗ್. ಡೆಫಿನೆಟ್ಲಿ ಈ ಗೋಲ್ಡನ್ ಪೀರಿಯಡ್ ಎಲ್ಲರಿಗೂ ಬರುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು VSS. ಹೇಗಿದ್ರೆ ಎಲ್ರು? ಅಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ ಎಲ್ಲಾ ವಿಡಿಯೋಸ್ಗೂ ತುಂಬಾ ಒಳ್ಳೊಳ್ಳೆ ಕಾಮೆಂಟ್ಸ್ ಅನ್ನ ಹಾಕ್ತಾ ಇದ್ದೀರಾ. ಆದ್ರೆ ಮರೀದೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಅಂದ್ರೆ ನಮ್ಗೆ ಇನ್ನೂ ಒಳ್ಳೊಳ್ಳೆ ಮೋಟಿವೇಶನ್ ಸಿಗುತ್ತೆ, ಒಳ್ಳೊಳ್ಳೆ ಗೆಸ್ಟ್ಗಳನ್ನ ನಮ್ ಶೋ ಕರ್ಕೊಂಡ್ ಬರ್ಬೋದು. ಅಂಡ್ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಗೆಸ್ಟ್ ನಿಮ್ಮೆಲ್ಲರ ಪ್ರೀತಿಯ ಗೊಂಬೆ ಅವರು. ಸೊ ಅವರು ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಅವ್ರಿಗಿರೋ ಇಂಡಸ್ಟ್ರಿ ನಾಲೆಜ್ ಬಗ್ಗೆ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಿಕಾಸ್ ಅವರು ನಮ್ಮ ಕನ್ನಡ, ತೆಲುಗು, ತಮಿಳ್ ಈ ಎಲ್ಲ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸು ಅವ್ರಿಗಿದೆ. ಆ್ಯಂಡ್ ಈ ಎಲ್ಲ ಇಂಡಸ್ಟ್ರಿಯಲ್ಲೂ ಒಂದು ಚೇಂಜ್ ಮಾಡಬೇಕು ಅಥವಾ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ಚೆನ್ನಾಗಿರೋದು ಯಾವುದು, ಯಾವ ಥರ ಇರುತ್ತೆ ಅಂತ ಡಿಟೇಲ್ ಆಗಿ ಮಾತಾಡಿದ್ದೀವಿ. ಹಾಗೆ ಅವ್ರ ತಂದೆಯವರು ಇಂಡಸ್ಟ್ರಿಯಲ್ಲಿ ಇದ್ರೂ ಕೂಡ ಅದರಿಂದ ಅವ್ರಿಗೆ ಹೆಲ್ಪ್ ಆಯ್ತಾ ಇಲ್ವಾ, ಅಂಡ್ ಲೈಫ್ ಪಾರ್ಟ್ನರ್ ಅನ್ನೋರು ಸೇಮ್ ಇಂಡಸ್ಟ್ರಿಯಲ್ಲಿ ಇದ್ರೆ ಅವಾಗ ಲೈಫ್ ಹೇಗಿರುತ್ತೆ, ಲೈಫ್ ನ ಚೇಂಜ್ ಮಾಡುವಂತ ಫ್ರೆಂಡ್ಸ್ ಇದ್ದಾಗ ಲೈಫ್ ಹೇಗಿರುತ್ತೆ, ಸೊ ಇದೆಲ್ಲ ಡೀಟೇಲ್ ಆಗಿ ಮಾತಾಡಿದೀವಿ. ಈ ಮಾತುಕತೆ ಹೀಗೆ ಮುಂದುವರಿಯುತ್ತೆ. ಇದನ್ನ ನೀವು ನೋಡಿ ಕೇಳಿ ಎಂಜಾಯ್ ಮಾಡಿ. ಹಲೋ ನೇಹಾ ಅವರೇ, ವೆಲ್ಕಮ್ ಟು ಅವರ್ ಶೋ. ಹಲೋ, ನಮಸ್ಕಾರ ಗೊಂಬೆ ಅವರೇ. ಓ ನಮಸ್ತೆ. ಆಕ್ಚುಲಿ ನಾನು ಗೊಂಬೆ ಅವರೇ ಅಂತ ಯಾಕೆ ಹೇಳ್ದೆ ಗೊತ್ತಾ, ನಮ್ಮ ಕರ್ನಾಟಕದಲ್ಲಿರೋ ಎಲ್ಲರ ಮನಸ್ಸಲ್ಲೂ ಗೊಂಬೆ ಆಗೇ ಉಳಿದಿದ್ದೀರಾ ನೀವು. ಈ ಹೆಸರು ನಿಮ್ಮ ಲೈಫ್ಗೆ ಹೇಗೆ ಇಂಪ್ಯಾಕ್ಟ್ ಮಾಡ್ತು ಅಂತ? ಅಂದ್ರೆ ಡೆಫಿನೆಟ್ಲಿ ತುಂಬಾ ದೊಡ್ಡ ಹೆಸರು ತಂದ್ಕೊಟ್ಟಿದೆ. ಅಂಡ್ ಮನೆಯವರು ಕೂಡ ನನ್ನ ನಿಜವಾದ ಹೆಸರು ಅಫ್ಕೋರ್ಸ್ ಮೋನು ಅಂತ ನನ್ನನ್ನು ಮನೇಲಿ ಕರೆಯೋದು. ಇನ್ನೊಂದಷ್ಟು ಜನ ಆ ಮೋನು ಅನ್ನೋದನ್ನ ಮರ್ತು ಗೊಂಬೆ ಅಂತಾನೆ ಕರೆಯಕ್ ಶುರು ಮಾಡಿದ್ದಾರೆ. ಸೊ ಇಟ್ಸ್ ನೈಸ್. ನಂಗೆ ಇವಾಗ ಎಷ್ಟು ಅಭ್ಯಾಸ ಆಗೋಗಿದೆ ಹೆಸರು ಅಂದ್ರೆ. ಇನ್ಫ್ಯಾಕ್ಟ್ ನಂಗೆ ನೇಹಾ ಅಥವಾ ಮೋನು ಅಂತ ಯಾರಾದ್ರೂ ಕರೆದ್ರೆ ತಿರುಗಿ ನೋಡೋದಿಲ್ಲ, ಗೊಂಬೆ ಅಂದಿದ ತಕ್ಷಣ ತಿರುಗಿ ನೋಡಿರ್ತೀನಿ. ಅಷ್ಟು ಚೇಂಜಸ್ ಆಗಿದೆ ಡೆಫಿನೆಟ್ಲಿ. ಬಟ್ ಆಸ್ ಅನ್ ಆರ್ಟಿಸ್ಟ್ ನಾನು ಯೋಚನೆ ಮಾಡಬೇಕಾದ್ರೆ ಓಕೆ, ಬಿಕಾಸ್ ಯಾಕೆ ಯೂಶ್ವಲ್ ಆಗಿ ಬೇರೆ ಬೇರೆ ಪಾತ್ರಗಳು ಮಾಡಬೇಕು ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತಲ್ಲ. ಸೊ ಐ ವಾಂಟೆಡ್ ಟು ಬ್ರೇಕ್ ದಟ್ ಗೊಂಬೆ.
ಅಂದ್ರೆ ನಾಟ್ ಆ ಹೆಸರು ಪಡೆದಿರೋದು ಡೆಫಿನೆಟ್ಲಿ ನಾನು ಯಾವತ್ತಿಗೂ ಕೊನೆವರೆಗೂ ಇಟ್ಕೊಂಡಿರ್ತೀನಿ. ಬಟ್ ಗೊಂಬೆ ಆದ್ಮೇಲೆ ನೆಕ್ಸ್ಟ್ ಏನಾದರೂ ಕಾಣಿಸ್ಕೊಳ್ಳುವಾಗ ಆ ಹೆಸರಲ್ಲಿ ಗುರುತಿಸ್ಬೇಕು, ಅಷ್ಟು ಇಂಪ್ಯಾಕ್ಟ್ ಆಗಿ ಇರಬೇಕು ಅನ್ನೋದನ್ನ ನಾನು ಪ್ರಯತ್ನ ಪಡ್ತಿದ್ದೆ. ಸೊ ಅದಾದ್ಮೇಲೆ ಇನ್ನೊಂದು ಸೀರಿಯಲ್ ಮಾಡಿದೆ. ಅಂಡ್ ಇನಿಷಿಯಲಿ ಕಷ್ಟ ಆಯ್ತು. ಅವಾಗ್ಲೂ ನನಗೆ ಇನ್ಫ್ಯಾಕ್ಟ್ ಡೈರೆಕ್ಟರೇ ಗೊಂಬೆ ಗೊಂಬೆ ಅಂತಿದ್ರು. ಸರ್ ನಾನು ಗಿರಿಜಾ ಸರ್ ಅಂತ ಹೇಳ್ತಿದ್ದೆ. ಸೊ ಅದು ತುಂಬಾ ಒಳ್ಳೆ ಹೆಸರು ತಂದ್ಕೊಡ್ತು. ಗೊಂಬೆ ಅನ್ನೋದು ಒಂಥರ ಪಾರ್ಟ್ ಆಫ್ ಮೈ ಲೈಫ್ ತರ ಆಗೋಗಿದೆ. ಸಮ್ ಟೈಮ್ ಹಾಗೆ ಅನ್ಸುತ್ತೆ, ನಾವು ಒಂದು ಕ್ಯಾರೆಕ್ಟರ್ ಅಂತ ಅದನ್ನ ನೋಡ್ತಿರ್ತೀವಿ, ಬಟ್ ಜನ ಅವ್ರ ಮನೆ ಒಂದು ಮೆಂಬರ್ ತರ ಎಕ್ಸಾಕ್ಟ್ಲಿ. ನೋಡ್ತಿರ್ತಾರೆ. ಎಲ್ಲೇ ಸಿಕ್ರು ಕೂಡ ಹಾಗೆ ರಿಯಾಕ್ಟ್ ಮಾಡ್ತಾರೆ. ಪರ್ಸನಲ್ ಲೈಫಲ್ಲಿ ಏನ್ ನಡೀತಿರುತ್ತೆ ಅವ್ರಿಗೆ ಗೊತ್ತಿರಲ್ಲ, ತೆರೆ ಮೇಲೆ ಏನ್ ನೋಡಿರ್ತೀವಿ, ಅದೇ ನಮ್ಮ ಪರ್ಸನಲ್ ಲೈಫ್ ಹಾ ಅನ್ಕೊಂಡಿರ್ತಾರೆ. ಹೀಗಾಯ್ತಾ ಹಾಗೆದ ಅಲ್ಲೇನ್ ಸೀನ್ ನೋಡ್ತಾರೆ ಅದನ್ನೇ ಕಂಟಿನ್ಯೂ ಮಾಡಿರ್ತಾರೆ ಹೌದು. ಇಲ್ಲಿ. ಕರೆಕ್ಟ್. Yeah. ಸೊ ಆಸ್ ಅ ಕಿಡ್ ಹಾ. ಗೊಂಬೆ ಅವರು ಹೇಗಿದ್ರು? ಐ ವಾಸ್ ಟೋಟಲಿ ಬ್ಯುಸಿ ಅವಾಗ್ಲೂ ಕೂಡ. ಸ್ಕೂಲ್ ಆಗಿದ ತಕ್ಷಣ ಟ್ಯೂಷನ್ ಆಗಿದ ತಕ್ಷಣ ಡಾನ್ಸ್ ಕ್ಲಾಸು. ನಂದು ಡಾನ್ಸ್ ಐ ಥಿಂಕ್ ಪ್ರೀ ನರ್ಸರಿಯಿಂದ 10th ವರೆಗೂ ಅದಾದ್ಮೇಲೂ ಕೂಡ ಕಂಟಿನ್ಯೂ ಆಗ್ತಾನೆ ಇತ್ತು. ಆ್ಯಂಡ್ ಇವತ್ತಿಗೂ ಕಂಟಿನ್ಯೂ ಆಗ್ತದೆ. ಇವಾಗ ಒಂದು ಸ್ವಲ್ಪ ಬ್ರೇಕಲ್ಲಿ ಇದ್ದೀನಿ. ಬಟ್ ಡಾನ್ಸ್ ಇಸ್ ಸಮಥಿಂಗ್ ಲೈಕ್ ನನ್ನ ಚೈಲ್ಡ್ಹುಡ್ಡಿಂದ ಮಾಡ್ಕೊಂಡು ಬಂದಿರೋದು. ಆ್ಯಂಡ್ ನಂಗೆ ತುಂಬ ಇಷ್ಟ. ಸೊ ಐ ವಾಸ್ ವೆರಿ ಆಕ್ಟಿವ್, ಬಟ್ ಐ ವಾಸ್ ನಾಟ್ ಪ್ರೋ ಆಕ್ಟಿವ್. ಅಂದರೆ ಐ ವಾಸ್ ನಾಟ್ ಅ ಹೈಪರ್ ಆಕ್ಟಿವ್ ಕಿಡ್. ಐ ವಾಸ್ ಅ ವೆರಿ ಗುಡ್ ಡೀಸೆಂಟ್, ಹೇಳಿದ ಮಾತು ಕೇಳ್ಕೊಂಡು ಅಚ್ಚುಕಟ್ಟಾಗೆ ಅಮ್ಮ 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 ಯಾವಾಗಲೂ ಅಮ್ಮನ ಹಿಂದೆ ಸುತ್ತಾಡ್ತಿದ್ದೆ. ಸೊ ಐ ವಾಸ್ ಅ ವೆರಿ ಕ್ಯೂಟ್, ಇನ್ನೋಸೆಂಟ್, ಸೈಲೆಂಟ್ ಬೇಬಿ. ಯಾಕಂದ್ರೆ ನಮ್ಮ ಅಕ್ಕ ಇದ್ಲು ಟೆರರು. ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಐ ವಾಸ್ ಲೈಕ್ ದಿಸ್. ಸೊ ಥ್ರೂ ಔಟ್ ಮೈ ಚೈಲ್ಡ್ಹುಡ್ ನನಗೆ ನೆನಪಾಗೋದು ಅಂದರೆ ಐ ವಾಸ್ ವೆರಿ ಒಬೀಡಿಯಂಟ್. ನಮ್ಮಮ್ಮ ಯಾವಾಗಲೂ ಹೇಳ್ದೆ. ಇನ್ಫ್ಯಾಕ್ಟ್ ನಾನು ಯಾವತ್ತೂ ಹೊಡ್ಸ್ಕೊಂಡೇ ಇಲ್ಲ. 2 ಸಲ ಬಿಟ್ಟರೆ, ನನಗೆ ನೆನಪಿರೋ ಹಾಗೆ 2 ಸಲ ಬಿಟ್ಟರೆ ಇನ್ಯಾವತ್ತೂ ಹೊಡ್ಸ್ಕೊಂಡಿಲ್ಲ ನಾನು. ಸೇಮ್ ಪಿಂಚ್. ಆಕ್ಚುಲಿ ಮನೆಯಲ್ಲಿ ಸಿಬ್ಲಿಂಗ್ಸ್ ದೊಡ್ಡವ್ರು ಯಾರಾದ್ರೂ ಒಬ್ರಿದ್ರೆ ಎಲ್ರು ಹೇಳೋದೇನು, ಚಿಕ್ಕವ್ರು ತುಂಬಾ ತರಲೆ ಇರ್ತಾರೆ ಅಂತ. ಬಟ್ ನಿಮ್ ಕೇಸಲ್ಲಿ ಇದು ಉಲ್ಟಾ ಆಗಿದೆ ನಮ್ಮ ಅಲ್ವಾ? ಕೇಸಲ್ಲಿ ಉಲ್ಟಾ. ಅವಳು ಸಿಕ್ಕಾಪಟ್ಟೆ ತರಲೆ, ಸಿಕ್ಕಾಪಟ್ಟೆ ಫುಟ್ಬಾಲ್ ಹೊಡೆದಂಗೆ ಹೊಡೆದಿದ್ದಾರೆ ಅವಳಿಗೆ. ಆದರೆ ನಮ್ಮ ಮಾಮಂದಿರೋ ನಾಟ್ ಮೈ ಮಾಮ್, ನಮ್ಮ ಅಮ್ಮನೂ ತುಂಬ ಹೊಡೆದ. ಅಂದರೆ ಹಂಗೆ, ಇಲ್ಲಾಂದ್ರೆ ಅವಳು ಕಂಟ್ರೋಲ್ಗೆ ಬರ್ತಿರ್ಲಿಲ್ಲ. ಅಷ್ಟು ಹಠಮಾರಿ, ಅಷ್ಟು ತರಲೆ, ಅಷ್ಟು ವಾಟ್ ನಾಟ್ ಎಲ್ಲ ಮಾಡಿರ್ತಿದ್ಲು. ಓಕೆ ಓಕೆ. ನಮ್ಮ ಅಕ್ಕ ನೋಡಿ 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 ಓಕೆ ಇದನ್ನ ನಾನು ಮಾಡಬಾರ್ದು, ಇದನ್ನ ನಾನು ಮಾಡಬಾರ್ದು ಅಂತಾನೆ ಅವಳು ಯಾವಾಗಲೂ ಹೇಳ್ತಾ ಇರ್ತಾಳೆ, ಅದೊಂಥರ ಡೆಮೋ ಪೀಸು ನಿನಗೆ, ನೀ ನನ್ನನ್ನು ನೋಡಿ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ಯಾ ಅಂತ. ಆ್ಯಂಡ್ ಇವತ್ತಿಗೂ ಕೂಡ ಎಷ್ಟೋ ಜನ ನನಗೆ ಅಕ್ಕ ಅಂತಾರೆ, ಅವಳಿಗೆ ತಂಗಿ ಅಂತಾರೆ. ನೋಡೋದಕ್ಕೂ ಒಂದು ಸ್ವಲ್ಪ ಐ ಲುಕ್ ಮೋರ್ ಮೆಚರ್ಡ್ ಅವಳಿಗಿಂತ. ನಾನು ಅದನ್ನೇ ಹೇಳ್ತೇನೆ, ಬುದ್ಧಿನಲ್ಲೂ ನಾನೇ ಮೆಚರ್ಡ್. ಸೊ ಇಟ್ ಇಸ್ ಲೈಕ್ ದಟ್. ಬಟ್ ಬೆಳೀತಾ ಬೆಳೀತಾ ವೆರಿ ಗುಡ್ ಫ್ರೆಂಡ್ಸ್ ಇವಾಗ, ಅಕ್ಕ ತಂಗಿ ಅನ್ನೋದಕ್ಕಿಂತ. ಸೊ ಹಿಂಗಿತ್ತು ನನ್ನ ಚೈಲ್ಡ್ಹುಡ್. ಬಟ್ ಅಫ್ಕೋರ್ಸ್ ಶಿ ಕಂಪ್ಲೀಟ್ಸ್ ಮೀ. ನನ್ನ ಚೈಲ್ಡ್ಹುಡ್ ಇಸ್ ಕಂಪ್ಲೀಟ್ ಬಿಕಾಸ್ ಆಫ್ ಮೈ ಸಿಸ್ಟರ್ ಅಂತ ಹೇಳ್ಬೋದು. ಸೊ ಅಲ್ಲಿಂದ ಶಿಫ್ಟ್ ಯಾವ ಥರ ಸೀರಿಯಲ್ಗೆ? ಇಟ್ ಜಸ್ಟ್ ಹ್ಯಾಪನ್ ಆಕ್ಚುಲಿ. 10th ಆಗಿದ ತಕ್ಷಣ ನಾನು ಹೇಳ್ದಲ್ಲ, ಡಾನ್ಸ್ ಡಾನ್ಸ್ ಡಾನ್ಸ್, ಯಾವಾಗಲೂ ಡಾನ್ಸಲ್ಲೇ ಇರ್ತಿದ್ದೆ. ನಮ್ಮ ಅಪ್ಪಂಗೆ ನಾಟಕ ಅಂದರೆ ಪಂಚಪ್ರಾಣ. ಅವ್ರು ಏನನ್ನು ಬೇಕಾದ್ರೂ ಬಿಟ್ಟಿರ್ತಾರೆ, ಬಟ್ ನಾಟಕ ಬಿಟ್ಟಿರೋದಿಲ್ಲ. ಸೊ ಅವ್ರು ಯಾವಾಗಲೂ ನಾಟಕಕ್ಕೆ ಕರೆಯೋರು, ಬಾ ಇವಾಗ ಹೆಂಗಿದ್ರು 10th ಆಯ್ತಲ್ವಾ, ನೀನು ಜಾಯ್ನ್ ಆಗು ನೀನು. ನಂಗೆ ಬಟ್ ನಂಗೆ ಇಂಟ್ರೆಸ್ಟೇ ಇರಲಿಲ್ಲ. ಒಂದ್ಸಲ ಡ್ಯಾನ್ಸ್ ಡ್ರಾಮಾ ಇತ್ತು. ಸೊ ಡ್ಯಾನ್ಸ್ ಡ್ರಾಮಾ ಕರೆದ್ರೆ ಇವಳು ಬರ್ತಾಳೆ ಅಂತ ನಮ್ಮ ಅಪ್ಪಂಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಡ್ಯಾನ್ಸ್ ಡ್ರಾಮಾ ಅಂತ ಹೇಳಿ ಕರ್ಕೊಂಡು ಹೋದ್ರು. ಅದನ್ನ ನೋಡಿದಾಗ ಐ ವಾಸ್ ಮೆಸ್ಮರೈಸ್ಡ್. ವಾವ್, ಬ್ಯೂಟಿಫುಲ್. ಅಂದರೆ ನಾನು ಫಸ್ಟ್ ಟೈಮ್ ಆ ಥರ ನೋಡಿದ್ದು ರಂಗಶಂಕರದಲ್ಲಿ. ಇಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ಪ್ಲೇ, ಗೋಕುಲ ನಿರ್ಗಮನ ಅಂತ. ಐ ಥಿಂಕ್ ಡೆಫಿನೆಟ್ಲಿ ನೋಡಿರ್ಬೋದು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಥಿಯೇಟರ್ಸ್. ಬಟ್ ದಟ್ ವಾಸ್ ಮೈ ಫಸ್ಟ್ ಪ್ಲೇ. ಅದನ್ನ ನೋಡಿದ ತಕ್ಷಣ ಓಕೆ, ನಾನು ನಾಟಕಕ್ಕೆ ಸೇರ್ಕೋಬೇಕು ಅಂತ ಹೇಳಿ. ಆ್ಯಂಡ್ ನಾನು ಫಸ್ಟ್ ನಾಟಕ ಮಾಡಿದ್ದು ಗೋಕುಲ ನಿರ್ಗಮನನೇ. ಓಕೆ. ಸೊ ಅಲ್ಲಿಂದ ನಾಟಕಗಳು ಶುರು ಆಯ್ತು. ಸೊ ಗೋಕುಲ ನಿರ್ಗಮನ ನೀವು ನೋಡಿದ್ದು ನೋಡಿದ್ವಿ. ಅಂಡ್ ಅದರಲ್ಲೂ ಆಕ್ಟ್ ಮಾಡಿದ್ದು? ಯಾ ಇಟ್ ಇಸ್ ಲೈಕ್ ಸಖಿಯರು, ಕೃಷ್ಣ ರಾಧೆ ಫಿಕ್ಸ್. ಇನ್ ಸಖಿಯರೆಲ್ಲ ಹಂಗಂಗೆ ಚೇಂಜ್ ಆಗ್ತಾ ಇರ್ತಾರೆ. ಅವ್ರು ಇದ್ರ ಅದು ತುಂಬಾ ವರ್ಷಗಳಿಂದ ನಡ್ಕೊಂಡು ಬರ್ತಿದೆ. ಸೊ ಹಂಗೆ ಓಕೆ, ನಾನು ಇದ್ರಲ್ಲಿ ಸೇರ್ಕೊಳ್ತೀನಿ, ನಾನು ಅದನ್ನ ಮಾಡಬೇಕು ಅಂತ ಹೇಳಿದೆ. ಸೊ ಹಾಡುಗಳನ್ನ ಕಲಿಬೇಕಿತ್ತು. ನಾನು ಹಾಡೋದು ಅಂದ್ರೆ ಸಕ್ಕದಾಗಿ ಹಾಡ್ತೀನಿ, ಕೇಳಬೇಕು, ಆಮೇಲೆಲ್ಲ ಆಫ್ ಮಾಡ್ಬಿಡ್ತಾರೆ. ಓ, ಆ ಥರ. ಇದಕ್ಕೂ ಸೇಮ್ ಪಿಂಚೆ. ಅದು ದಟ್ ವುಡ್ ಬಿ ಅ ಗ್ರೇಟ್ ಕಂಟೆಂಟ್.
ಬೇಡ. ಬಟ್ ನಂಗೆ ಅಯ್ಯೋ ಇವ ಹಾಡ್ ಬೇರೆ ಕಲಿಬೇಕಪ್ಪ, ಡ್ಯಾನ್ಸ್ ಆದ್ರೆ ಹೆಂಗೋ ಮಾಡ್ಬಿಡ್ತೀನಿ, ಹಾಡ್ ಹೆಂಗ್ ಕಲಿಯೋದು ಅಂತ. ಬಟ್ ಸಂಹೌ ಕಲ್ಪನಾ ಆಂಟಿ ಅಂತ ಇದ್ರು, ಶಿ ಈಸ್ ಅ ವೆರಿ ಗುಡ್ ಸಿಂಗರ್. ಆಲ್ಮೋಸ್ಟ್ ಬೆನಕ ತಂಡಕ್ಕೆ ಅವರೇ ಯಾವಾಗ್ಲೂ ಹಾಡೋದು. ಸೊ ಅವರು ನಿನಗೆ ಅಷ್ಟೊಂದು ತುಂಬಾ ಕಡಿಮೆ ಟೈಮ್ ಇತ್ತು, ಲೈಕ್ 3 days ಅಷ್ಟೇ ನನಗೆ ಪ್ರಾಕ್ಟೀಸ್ ಮಾಡೋದಕ್ಕೆಲ್ಲ ಟೈಮ್ ಇದ್ದು. ಅದನ್ನೆಲ್ಲ ಬೇಗ ಬೇಗ ಚಕ ಚಕ ಅಂತ ಕಲ್ತ್ಬಿಟ್ಟೆ, ಮೂವ್ಮೆಂಟ್ಸು, ಡಾನ್ಸು ಅದೆಲ್ಲ. ಬಟ್ ಹಾಡನ್ನ ಕಲಿಯೋದು ಒಂದ್ ಸ್ವಲ್ಪ ಕಷ್ಟ ಆಗ್ತಿತ್ತು. ಫಸ್ಟ್ ಶೋ ಆದ್ಮೇಲೆ ನಾನು ಆಕ್ಚುಲಿ ಹಾಡುಗಳನ್ನ ಕಲ್ತಿದ್ದು. ಬಟ್ ಫಸ್ಟ್ ಶೋನಲ್ಲಿ ಫುಲ್ ಎ ಬಿ ಸಿ ಡಿ ಅನ್ಕೊಂಡೆ ಓಡಾಡಿದ್ದೆ. ಸೊ ಹಂಗೆ ನಾಟಕಗಳಿಗೆ ಎಂಟರ್ ಆಗಿದ್ದು. ಓಕೆ. ಸೊ ಸೀರಿಯಲ್ ಅಂತ ಬಂದಾಗ ಸೊ ಅಲ್ಲಿ ನಾಟಕದಲ್ಲಿ ಮಾಡ್ತಿರ್ಬೇಕಾದ್ರೇನೆ ರಾಧೆ ಪಾತ್ರ ವಿದ್ಯಾ ವೆಂಕಟರಾಮ್ ಮಾಡ್ತಿದ್ರು. ಸೊ ಶಿ ಈಸ್ ಆಲ್ಸೋ ಪ್ರೊಡ್ಯೂಸರ್ ಸೀರಿಯಲ್ಸ್ಗೆ. ಅವ್ರ ಸೀರಿಯಲ್ಸ್ ತುಂಬ ಸಾಕಷ್ಟು ಸೀರಿಯಲ್ಸ್ಗಳನ್ನ ಮಾಡ್ತಿದ್ರು. ನನಗೆ ಹೇಳಿದ್ರು, ನೀನು ಯಾಕೆ ಟ್ರೈ ಮಾಡಬಾರ್ದು ಅಂತ. ನನಗೆ ಅವಾಗ ಕಾನ್ಫಿಡೆನ್ಸ್ ಇರಲಿಲ್ಲ. ನಾನು ತುಂಬ ಅಂದರೆ ತುಂಬ ಸಣ್ಣ, ಲಿಟ್ರಲಿ ಹಿಂಗೆಲ್ಲ ಬೋನೆಲ್ಲ ಹಿಂಗೆ ಪಾಪೌಟ್ ಆಗ್ತಿತ್ತು. ನಾನು ಇಷ್ಟು ಸಣ್ಣ ಇದ್ದೀನಿ, ಹೆಂಗೆ ಮಾಡೋಕ್ಕಾಗತ್ತೆ ಅಂತ. ಆ್ಯಂಡ್ ನಮ್ಮ ಅಪ್ಪ ಯಾವಾಗಲೂ ಹೇಳೋರು, ನಂಗೆ ಉದ್ದ ನೆಕ್ಕಿತ್ತು ಆಯ್ತಾ ಚಿಕ್ಕವಳಿದ್ದಾಗ. ಸೊ ಹಂಗಿದ್ರೆ ಮಾಡೆಲ್ಸ್ ಎಲ್ಲ ಬೇಕಾದ್ರೆ ನೀನು ನೋಡು ಅಂದ್ಬಿಟ್ಟು ನಮ್ಮ ಅಪ್ಪ ಫ್ಯಾಷನ್ ಶೋ ಟಿವಿ ಹಾಕ್ಬಿಟ್ಟು ತೋರಿಸೋರು. ಹಿಂಗ್ ಉದ್ದ ಇರುತ್ತೆ ನೋಡು, ಹಿಂಗೆ ಇರ್ಬೇಕು ಬಿಗೋರು, ನೀನ್ ಕರೆಕ್ಟ್ ಆಗಿದ್ಯಾ ಅಂತ ಹೇಳೋರು. ಬಟ್ ನನ್ಗೆ ಯಾಕೋ ಎಲ್ಲರೂ ಕರೆಕ್ಟ್ ಆಗಿದ್ದಾರೆ, ನಾನ್ ಮಾತ್ರ ಏನೋ ಒಂಥರ ವಿಚಿತ್ರವಾಗಿದ್ದೀನಿ ಅನ್ನೋ ಥರ ಫೀಲಿಂಗ್ ಅವಾಗ ಚಿಕ್ಕವಳಿದ್ದಾಗ. ಸೊ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಶಿ ವಾಸ್ ಲೈಕ್ ಬೂಸ್ಟಿಂಗ್, ಇಲ್ಲ ಚೆನ್ನಾಗಿದ್ಯಾ, ನೀನು ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತೆಲ್ಲ ತುಂಬ ಪ್ರೋತ್ಸಾಹ ನೀಡಿ, ನೀನು ಒಂದ್ಸತಿ ಟ್ರೈ ಮಾಡು, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಯು ಕ್ಯಾನ್ ಲೀವ್ ಅಂತ ಹೇಳಿದ್ರು. ಸರಿ ಓಕೆ ಫೈನ್ ಅಂತ. ನಾನು ಹಂಗೂ ನಂಗೆ ಅಷ್ಟು ಇಷ್ಟ ಇರಲಿಲ್ಲ. ನಂಗೆ ಲಾಯರ್ ಆಗಬೇಕು ಅಂತ ತುಂಬ ಇಷ್ಟ ಆಯ್ತು. ಓ ಎಲ್ಲಿಂದ ಎಲ್ಲಿಗೆ? ನಮ್ಮಪ್ಪ ಹೇಳೋರು, ಲಾ ಪಾಯಿಂಟ್ ತುಂಬಾ ಚೆನ್ನಾಗಿ ಆಗ್ತೀಯ ನೀನು, ಅದಕ್ಕೆ ನೀನು ಲಾಯರ್ ಆಗಬೇಕು ಅಂತಿದ್ರು. ಸಂಹೌ ಅದು ಹೇಳಿ ಹೇಳಿನೋ ನನಗೆ ಹಂಗೆ ಹುಚ್ಚು ಬಂದಿತ್ತು ಲಾ ಓದಬೇಕು ಅಂತ. ಓಕೆ. ಅಂಡ್ ದೆನ್ ನಮ್ಮ ಅಪ್ಪಂಗೆ ಅಟ್ ದ ಸೇಮ್ ಟೈಮ್ ಇದು ಒಂದ್ ಕಡೆ ಅವಕಾಶ ಅದೇ ಬಂದಾಗ ನೀನ್ ಯಾಕೆ ಬೇಡ ಅಂತ ಹೇಳ್ತಿದ್ಯಾ ಅಂತ ಹೇಳ್ತಾ ಇದ್ರು. ಆಮೇಲೆ ಒಂದು ಸ್ಟ್ರಾಂಗ್ ಡೈಲಾಗ್ ಹೊಡೆದ್ಬಿಟ್ರು, ಅವಕಾಶ ಬಂದಾಗ ನೀನು ಸರಸ್ವತಿನ ಓದಿತಿದ್ಯಾ ಅಂತ. ಆಮೇಲೆ ಹೌದು. ಓ ಮೈ ಗಾಡ್, ಇದು ತುಂಬಾ ಸ್ಟ್ರಾಂಗ್ ಆಗೋಯ್ತು. ಹಾ. ಯಾಕಂದ್ರೆ ದ ಸೋ ಮೆನಿ ಪೀಪಲ್ ಇವತ್ತಿಗೂ ಕೂಡ ಸಾಕಷ್ಟು ಜನ ಆಡಿಷನ್ಸ್ ಅದು ಇದು ಅಂತ ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಸೊ ಓಕೆ ಫೈನ್, ಇದು ಬಂದಿದೆ, ಟ್ರೈ ಮಾಡೋಣ, ಹೆಂಗಿದ್ರು ಎಲ್ಲರೂ ಗೊತ್ತಿರೋರು ಅಂತ, ಎಸ್ಪೆಷಲಿ ವಿದ್ಯಾ ವೆಂಕಟರಾಮ್. ಸೊ ಆಯ್ತು ಅಂತ ಟ್ರೈ ಮಾಡಿದೆ. ಆಕ್ಚುಲಿ ಇಷ್ಟ ಆಗ್ಲಿಲ್ಲ. ಓ ಹೌದಾ? ನಂಗೆ ಫಸ್ಟ್ 2 ಸೀರಿಯಲ್ಸ್ ನಂಗೆ ಇಷ್ಟನೇ ಆಗ್ಲಿಲ್ಲ. ಬಿಕಾಸ್ ಒಂದು, ಐ ವಾಸ್ ಓನ್ಲಿ ನಾಟ್ ಕಾನ್ಫಿಡೆಂಟ್. ಆನ್ ಟಾಪ್ ಆಫ್ ದಟ್ ಫಸ್ಟ್ ಸೀರಿಯಲ್ ಅಷ್ಟಕ್ಕಷ್ಟೇ ಅಂದ್ರೆ ಆವ್ರೇಜ್ ಆಗಿ ನಡೀತು. ನನ್ನನ್ನು ಯಾರು ಅಷ್ಟು ಗುರುತಿಸ್ತಿರ್ಲಿಲ್ಲ. ನನ್ನ ಪಾಡಿಗೆ ನಾನು ಕಾಲೇಜ್ಗೂ ಹೋಗ್ತಿದ್ದೆ. ಇದು ಹೆಂಗೆ ತುಂಬ ಆದರೆ ಸಿಸ್ಟಮ್ಯಾಟಿಕ್ ಆರ್ಗನೈಸ್ಡ್ ಆಗೇ ಮಾಡಿದ್ರು. ಮಂಡೇ ಟ್ಯೂಸ್ಡೇ ಶೂಟಿಂಗು, ಇನ್ನು ಮಿಕ್ಕಿದ ದಿವಸ ನಾನು ಕಾಲೇಜ್ಗೆ ಹೋಗ್ತಿದ್ದೆ. ಕಾಲೇಜಲ್ಲಿ ಡಾನ್ಸು ಅದು ಅಲ್ಲಿ ತುಂಬ ಎಂಜಾಯ್ ಮಾಡ್ತಿದ್ದೆ. ಬಟ್ ವೆನ್ ಐ ಕಮ್ ಟು ಸೆಟ್, ಏನೋ ಒಂಥರ ಇನ್ಕಂಪ್ಲೀಟ್ ಅಂತ ನನಗನ್ಸಿತ್ತು. ಸೊ ಓಕೆ ಫೈನ್, ಅದು 1 ವರ್ಷ ಅಚ್ಚುಕಟ್ಟಾಗಿ ನಡೀತು. ಅದು ಅವ್ರ ಪಾಡಿಗೆ ಅದು ಆವ್ರೇಜ್ ಆಗಿ ಚೆನ್ನಾಗಿ ನಡೀತು. ಒಳ್ಳೆ ಸ್ಟೋರಿ, ಒಳ್ಳೆ ಪಾತ್ರ ಎಲ್ಲ ಓಕೆ. ಬಟ್ ಐ ಡೆಂಟ್ ನೋ ನಾನು ಚೆನ್ನಾಗಿ ಮಾಡ್ತಿದ್ದೀನಿ ಅಲ್ವೋ ಅಂತ. ಅಲ್ಲೆಲ್ಲರೂ ಚೆನ್ನಾಗಿ ಮಾಡ್ತಿದ್ಯಾ ಅಂತಾನೆ ಹೇಳೋರು. ಬಟ್ ನನಗೆ ಟಿವಿನಲ್ಲಿ ನೋಡಿದಾಗ ಏನೋ ಮಿಸ್ಸಿಂಗ್, ಏನೋ ಅದು ಮಿಸ್ಸಿಂಗ್. ಆಗುತ್ತಲ್ಲ ಆಕ್ಚುಲಿ, ಕರೆಕ್ಟ್. ಅದು ನನ್ಗೆ ಇವತ್ತಿಗೂ ಆಗತ್ತೆ, ಅದು ಬೇರೆ ವಿಷಯ. ಬಟ್ ಅವಾಗಿದ್ದ ಕಾನ್ಫಿಡೆನ್ಸ್ಗೂ ಅಯ್ಯೋ ಆಗ್ತಿಲ್ಲ ಅನ್ನೋದಕ್ಕೂ ಇವತ್ತಿಗೆ ಓಕೆ ಐ ಕ್ಯಾನ್ ಡೂ ಸಮಥಿಂಗ್ ಅನ್ನೋದಕ್ಕೂ ದರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಅವಾಗ ಓಕೆ ಫೈನ್ ಆಯಿತು ಅಂತ ಹೇಳಿ. ಮತ್ತೆ ನನ್ನ ಪೇಮೆಂಟ್ ಎಲ್ಲ ನನಗೆ ಹೆಂಗೆ ಕೇಳಬೇಕು, ಏನು ಮಾಡಿ, ನಮ್ಮ ಅಪ್ಪ ಇಂಡಸ್ಟ್ರಿನಲ್ಲಿ ಇದ್ದಾರೆ. ಬಟ್ ಸ್ಟಿಲ್ ನನಗೆ ನಮ್ಮ ಅಪ್ಪ ಹಿ ನೆವರ್ ವಾಂಟೆಡ್ ಮೀ ಟು ಇದನ್ನ ನನ್ನ ಪ್ರೊಫೆಷನ್ ಆಗಿ ತಗೋಬೇಕು, ಅದರಿಂದ ನಾನು ದುಡಿಬೇಕು ಅನ್ನೋದು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು. ಚೆನ್ನಾಗಿ ಓದಬೇಕು, ಡಿಗ್ರಿ ಒಂದು ಮುಗಿಸ್ಕೊ, ಅದಾದಮೇಲೆ ನಿನ್ನ ಇಷ್ಟ ಏನು ಬೇಕಾದ್ರೂ ಮಾಡು ಅಂತ ಹೇಳಿದರು. ಸರಿ ಓಕೆ, ಇನ್ನೊಂದು ಸೀರಿಯಲ್ ಸಿಕ್ಬಿಡ್ತು. ಈ ಪೇಮೆಂಟ್ಗಿಂತ ಆ ಪೇಮೆಂಟ್ ಒಂದು ಸ್ವಲ್ಪ ಜಾಸ್ತಿ ಇತ್ತು. ಆಮೇಲೆ ಅವರೇ ಬೇರೆ ಆಫರ್ ಮಾಡ್ಬಿಟ್ರು. ನಾನು ಇನ್ಫ್ಯಾಕ್ಟ್ ಫಸ್ಟ್ ಸೀರಿಯಲ್ ನಂಗೆ ಏನು ಪೇಮೆಂಟ್ ಬೇಡ ಅಂತ ಹೇಳಿದ್ದೆ, ನಂಗೆ ಗೊತ್ತಿರಲಿಲ್ಲ. ಆಮೇಲೆ ಇಲ್ಲ ಈ ಥರ ಪೇಮೆಂಟ್ ಕೊಡ್ತಾರೆ, ಸೊ ಯು ಕೀಪ್ ಸೋ ಮಚ್ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಬೇಸಿಕಲ್ಲಿ ಸ್ಟಾರ್ಟ್ ಮಾಡಿದ್ದು. ಯಾಕೋ ಜಾಸ್ತಿ ಕೊಟ್ಬಿಡ್ತಿದ್ರಲ್ಲ, ಓಕೆ ಮಾಡಿ ಅಂತ ಒಪ್ಕೊಂಡೆ. Okay. ನೋಡಿದೆ ಫುಲ್ ಮೇಜರ್ ರೋಲು ನಾನೇ, ಅದ್ರಲ್ಲೂ ನಾನೇ ಹೀರೋಯಿನ್. ಬಟ್ ಅದ್ರಲ್ಲಿ ಒಂದ್ ಸ್ವಲ್ಪ ಸೆಕೆಂಡ್ ಹೀರೋಯಿನ್ ತರ ಇತ್ತು, ಹಾ. ಇದ್ರಲ್ಲಿ ಮೇಜರ್ ಹೀರೋಯಿನ್ ಆಗಿ ಮಾಡ್ಬಿಟ್ರು. ಸೊ ಐ ವಾಸ್ ಲೈಕ್ ವಾವ್ ಓಕೆ ಅಂತ. ಆಮೇಲೆ ಒಂದ್ ಸ್ವಲ್ಪ ದಿವಸ ಆಮೇಲೆ ಮದ್ವೆ ಮಾಡ್ಬಿಟ್ಟು ಸೀರೆ ಕಟ್ಟಕ್ ಶುರು ಮಾಡ್ಬಿಟ್ಟೆ. ನಂಗೆ ಹೆಂಗೆ ಅಂದ್ರೆ ಅಯ್ಯೋ ಚಿಕ್ಕ ಹುಡುಗಿಗೆ, ಐ ಮೀನ್ ನನ್ಗೂನು ಅದು ತುಂಬಾ ಮೆಚೋರ್ಡ್ ಅನ್ಸ್ತಿತ್ತು. ಅಂಡ್ ಡೇ ಬೈ ಡೇ ಪ್ರಾಬಬ್ಲಿ ಅವ್ರಿಗೂ ಫೀಲ್ ಆಗಕ್ ಶುರು ಆಯ್ತು ಅನ್ಸತ್ತೆ, ಈ ಹುಡುಗಿ ಇಸ್ ನಾಟ್ ಅದು ಇದು. ಆಮೇಲೆ ನಂಗೆ ಏನೋ ಒಂಥರ ಏನಂತಾರೆ ಪ್ರಾಪರ್ ಗೈಡೆನ್ಸಾ ಏನು ಅಂತ ನಂಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಇವತ್ತಿಗೆ ಐ ನೋ ಇಟ್ ವಾಸ್ ನಾಟ್ ಪ್ರಾಪರ್ ಗೈಡೆನ್ಸ್ ಅಂತ.
ರಾತ್ರಿ ಚೇಂಜ್ ಮಾಡ್ಬಿಟ್ರು ನನ್ನ. ಐ ಫೆಲ್ಟ್ ವೆರಿ ಬ್ಯಾಡ್. ಆಲ್ರೆಡಿ ಐ ಆಮ್ ಫೀಲಿಂಗ್ ಲೋ ಆಫ್ ಕಾನ್ಫಿಡೆನ್ಸ್. ಅದ್ರ ಮೇಲೆ ರಿಜೆಕ್ಷನ್ನ ಒಪ್ಕೊಳ್ಳೋದು ಇಟ್ ಇಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ನನಗೆ ಆ ಟೈಮಲ್ಲಿ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಐ ಕ್ರೈಡ್ ಅ ಲಾಟ್. ಇಡೀ ರಾತ್ರಿ ಎತ್ತಿದ್ದೀನಿ, ನಂಗೆ ಯಾಕೆ ಚೇಂಜ್ ಮಾಡ್ಬಿಟ್ರು, ಅಟ್ಲೀಸ್ಟ್ ಟೆಲ್ ಮಿ ದ ರೀಸನ್. ಕೇಳಿದಾಗೆಲ್ಲ ಇಲ್ಲ ಚೆನ್ನಾಗಿ ಮಾಡ್ತಿದ್ಯಾ ಅಂತ ಹೇಳೋರು. ಇನ್ನೇನಾದ್ರು ಇಂಪ್ರೂವೈಸ್ ಮಾಡೋ, ನಾನು ಲಿಟ್ರಲಿ ಎಲ್ಲರಿಗೂ ಹೋಗಿ ಕೇಳ್ತಿದ್ದೆ, ಎಲ್ಲ ಆರ್ಟಿಸ್ಟು ಇಲ್ಲ ಚೆನ್ನಾಗಿ ಮಾಡ್ತಿದ್ಯಾ ಪುಟ್ಟ, ಹಂಗೆ ಹಿಂಗೆ ಅಂತಾರೆ ಹೇಳೋರು. ಬಟ್ ಯಾಕೆ ಚೇಂಜ್ ಮಾಡಿದ್ರು? ಅಟ್ಲೀಸ್ಟ್ ನಂಗೆ ರೀಸನ್ ಹೇಳಿದ್ರೆ ಐ ವಿಲ್ ಟ್ರೈ ಟು ಇಂಪ್ರೂವ್ ಮೈ ಸೆಲ್ಫ್. ಬಟ್ ಅದಾಗ್ತಿರ್ಲಿಲ್ಲ. ಐ ವಾಸ್ ಸೋ ಮಚ್ ಲೋ ಆಫ್ ಕಾನ್ಫಿಡೆನ್ಸ್. ಓಕೆ, ನಂಗೆ ಇಂಡಸ್ಟ್ರಿ ಆಗಿ ಬರ್ತಿಲ್ಲ ಅನ್ಸುತ್ತೆ, ಲೆಟ್ ಮಿ ಟ್ರೈ ಸಮಥಿಂಗ್ ಎಲ್ಸ್ ಅಂತ ಹೇಳಿ ಬಿಟ್ಬಿಟ್ಟಿದ್ದೆ, ಬೇಡ ಅಂತ. ಆಮೇಲೆ ಸಂಹೋ ಲಕ್ಷ್ಮೀ ಬಾರಮ್ಮ ಆಡಿಷನ್ಸು. ಆವಾಗ ನಂಗೆ ಮತ್ತೆ ಯಾಕೆ ಈ ರಿಜೆಕ್ಷನ್ನು, ಇದು ಬೇಡ ಅಂತ ಹೇಳಿ, ಆಮೇಲೆ ನಂಗೆ ಎಲ್ಲರೂ ಚಿಂಗಿ ಅಂತ ಒಂದು ಟ್ಯಾಗ್ಲೈನ್ ಕೊಟ್ಬಿಟ್ಟಿದ್ರು. ಸೊ ನಾನು ಮೋಸ್ಟ್ಲಿ ಚಿಂಗಿ ಥರ ಆಗಿದ್ದೀನಿ, ನಂಗೆ ಅಷ್ಟು ಇಷ್ಟ ಆಗಲ್ಲ ಇದು, ಆ್ಯಂಡ್ ಜನನು ಅಷ್ಟು ಎಕ್ಸೆಪ್ಟ್ ಮಾಡ್ಕೊಳಲ್ವೇನೋ ಅಂದ್ಕೊಂಡು ಹಾಗೆ ತುಂಬಾ ಓವರ್ ಥಿಂಕಿಂಗ್ ನಾನು ಅವಾಗ. ಆಯ್ತಾ, ಇವಾಗಲೂ ಅಷ್ಟೇ, ಬಟ್ ಆದರೆ ಅವಾಗ ಇನ್ನೂ ಜಾಸ್ತಿ ಇದೆ. ಇವಾಗ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀನಿ. ಲಕ್ಷ್ಮೀ ಬಾರಮ್ಮ ಹ್ಯಾಪನ್ಡ್ ಆ್ಯಂಡ್ ಆಡಿಷನ್ಸ್ ನನ್ನ ಫ್ರೆಂಡ್ ಅನುಪಮ ಫೋರ್ಸ್ ಮಾಡ್ತಿದ್ಲು, ಇದೊಂದು ಸತಿ ಟ್ರೈ ಮಾಡ್ಬಿಡು, ಇದು ಇಷ್ಟ ಆಗಲಿಲ್ಲ ಅಂದರೆ ಬಿಟ್ಬಿಡೋಣ ಹಂಗೆ ಹಿಂಗೆ ಅಂತೆಲ್ಲ ಹೇಳೋದು. ಸರಿ ಓಕೆ ಅಂತ ಹೇಳಿ ತುಂಬ ಡಿಸ್ಇಂಟ್ರೆಸ್ಟೆಡ್ ಆಗಿ ಆ್ಯಕ್ಚುಲಿ ಆಡಿಷನ್ಸ್ ಕೊಟ್ಟೆ. ಅದು ಹೆಂಗಿತ್ತು ಅಂದರೆ, ಆ ಗೊಂಬೆ ಪಾತ್ರ ಸ್ಟಾರ್ಟಿಂಗಲ್ಲಿ ಸಖತ್ ಆಟಿಟ್ಯೂಡ್. ಅಂದರೆ ಆಟಿಟ್ಯೂಡ್ ಅನ್ನೋದಕ್ಕಿಂತ ನವ್ ಡೇಸ್ ಇವಾಗಿನ ಕಾಲದ ಹುಡುಗಿರು ಹೇಗಿರ್ತಾರೆ, ನಿಮ್ಗೆ ಇಷ್ಟ ಆಗ್ಲಿಲ್ವಾ ಮಕ್ಕದ ಮೇಲೆ ಹೇಳೋದು, ಇಷ್ಟ ಆಯ್ತಾ ಅದನ್ನ ಫುಲ್ಲು ಪ್ರೀತಿಯಿಂದ ಹೇಳೋದು, ಆ ಥರ ಟಿಪಿಕಲ್ ಕ್ಯಾರೆಕ್ಟರು. ಸರಿ ಓಕೆ, ಏನೋ ಒಂದು ಮಾಡೋಣ, ಏನೋ ಒಂದ್ಸಲ ಆಟಿಟ್ಯೂಡ್ ಕೊಡೋಂಥದ್ದು ಇದು ಸೀನ್ ಕೊಟ್ಟಿದ್ರು. ನನಗೆ ಬೇರೆ ಇಂಟ್ರೆಸ್ಟ್ ಇರ್ಲಿಲ್ವಾ, ಅದೊಂಥರ ಆಟಿಟ್ಯೂಡ್ ಥರನೇ ಕಾಣಿಸ್ತಿತ್ತು. ಮ್ಯಾಚ್ ಸೊ ಆಯ್ತು. ಫುಲ್ ಆಟಿಟ್ಯೂಡ್ ಥ್ರೋ ಮಾಡ್ಬಿಟ್ಟು ಡೈಲಾಗ್ ಹೇಳ್ಬಿಟ್ಟು ಬಂದೆ. ಬಟ್ ಹೆಂಗೆ ಅಂದ್ರೆ ಒಂದೇ ಟೋನಲ್ಲಿ ಹೇಳಿದ್ದೆ, ಏನು ಡಿಫ್ರೆನ್ಸಿಯೇಷನ್ ಇಲ್ಲ, ಸೆಲೆಕ್ಟ್ ಆಗ್ಬಾರ್ದಲ್ವಾ, ಒಂದೇ ಟೋನಲ್ಲಿ ಹೇಳ್ಬಿಟ್ಟು ಅಂದ್ಬಿಟ್ಟು ಬಂದ್ಬಿಟ್ಟಿದ್ದೆ. ನೋಡಿದ್ರೆ ಅವ್ರಿಗೆ ಆಟಿಟ್ಯೂಡ್ ಅದೇ ಇಷ್ಟ ಇಷ್ಟ ಆಗೋಯ್ತು. ಅದೇ ಬೇಕಿತ್ತು. ಎಸ್ಪೆಷಲಿ ನಮ್ಮ ಪ್ರಕಾಶ್ ಸರ್ಗೆ, Okay. ಮಿಲನ ಪ್ರಕಾಶ್ ಅಂತ ಫೇಮಸ್ ಅಲ್ಲ. ಸೊ ಹಿ ವಾಸ್ ಲೈಕ್, ಓಕೆ ಪಕ್ಕ ಇದ್ದಾಳೆ ಈ ಹುಡುಗಿ, ಈ ಆಟಿಟ್ಯೂಡ್ ನಂಗೆ ಬೇಕು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಬಿಟ್ಟು, ನಾನು ಅಯ್ಯೋ ಒಪ್ಕೊಂಡ್ಬಿಟ್ರಲ್ಲ ಅಂತ. ಬಟ್ ನಿಮ್ಗೆ ಗೊತ್ತದ ಆಮೇಲೆ ಹೆಂಗೆ ಲಕ್ಷ್ಮೀ ಬಾರಮ್ಮ ಹೆಂಗಾಯ್ತು ಅಂತ. ಡೇ ಬೈ ಡೇ ಅಂಡ್ ನಾನು ಸ್ಟಾರ್ಟಿಂಗ್ ಶೂಟ್ ಆದಾಗ ನಾನು ಅಷ್ಟು ಆಚೆ ಹೋಗಿರ್ಲಿಲ್ಲ. ಮತ್ತೆ ಹಿಂಗೆಲ್ಲೋ ಹೋದಾಗ, ಇವಳು ಶ್ರುತಿ ಅಲ್ವಾ, ಗೊಂಬೆ ಅಲ್ವಾ, ಅದು ಶ್ರುತಿ ಆಕ್ಚುಲಿ ನನ್ನ ಹೆಸರು ಗೊಂಬೆ ಅಂತ. ಅವಾಗ ಓ ಮೈ ಗಾಡ್, ಜನ ರೆಕಗ್ನೈಸ್ ಮಾಡ್ತಿದ್ದಾರೆ ಅನ್ನಕ್ ಶುರು ಆದಾಗ ಆಕ್ಚುಲಿ ನನಗೆ ಇಷ್ಟ ಆಗಕ್ ಶುರು ಆಯ್ತು. ಓಕೆ, ದೇರ್ ಸಮ್ ರೆಸ್ಪಾನ್ಸಿಬಿಲಿಟಿ, ನಾನು ಮಾಡ್ಬೇಕಿದನ್ನ ಅಂತ ಫುಲ್ಲು ನೀಟಾಗಿ ಅಚ್ಚುಕಟ್ಟಾಗೆ ಸ್ಕೂಲ್ಗೆ ಹೆಂಗೆ ಹೋಗಿ ನಾವು ಶ್ರದ್ಧೆಯಿಂದ ಕಲಿತೀವೋ ಹಂಗೆ ಅವಾಗ ಶ್ರದ್ಧೆಯಿಂದ. ಆಕ್ಚುಲಿ ದಟ್ ಸ್ಟಾರ್ಟೆಡ್ ಆಲ್ಮೋಸ್ಟ್ 3 months ಆದ್ಮೇಲೆ. ಸೊ 3 months ಆದ್ಮೇಲೆ ಐ ಸ್ಟಾರ್ಟೆಡ್ ಲವಿಂಗ್ ದ ಜಾಬ್. ಫುಲ್ ಡೀಪಾಗಿ ಇಳಿದ್ಬಿಟ್ಟಿದ್ದೆ ಆ ಕ್ಯಾರೆಕ್ಟರ್ಗೆ. ಸೊ ಇಟ್ ವಾಸ್ ಲೈಕ್ ಗೊಂಬೆ ಆಗಿ ನಾನು ಬದುಕ್ತಿದ್ದೆ ಎಷ್ಟೋ ವರ್ಷಗಳು ಹಂಗೆ. ಆಕ್ಚುಲಿ ತೆರೆ ಮೇಲೆ ಅದ್ ಕಾಣಿಸ್ತಾ ಇತ್ತು. ನಾನು ಕೂಡ ಕೆಲವೊಂದು ಎಪಿಸೋಡ್ಸ್ ನೋಡಿದ್ದೆ ಅಲ್ಲ, ನೀವ ಬಟ್ಟೆ ಕ್ಯಾರಿ ಮಾಡೋದಾಗಿರ್ಬೋದು, ಇನ್ನೊಬ್ರ ಜೊತೆಗೆ ಇಂಟ್ರಾಕ್ಟ್ ಮಾಡುವಾಗ ಮಾತಾಡುವಾಗೆಲ್ಲ ಎಷ್ಟು ಕ್ಯಾಶುವಲ್ ಆಗಿ ಓ ಇವರೇನಾ ಅವರು ಅನ್ನೋ ಮಟ್ಟಕ್ಕೆ ಕಾಣಿಸ್ತಾ ಇತ್ತು ತೆರೆ ಮೇಲೆ. ಬಟ್ ಈಗ ನೀವು ಇಷ್ಟೊಂದು ಸ್ಟೋರಿ ಹೇಳಿದ್ರಲ್ಲ, ಅಂದರೆ ಫಸ್ಟ್ ಸೀರಿಯಲ್ ಪೇಮೆಂಟ್ ಆಗಿರ್ಬೋದು, ಆ, ಹೇಗೆ ನನ್ನ ಜೊತೆ ರಿಯಾಕ್ಟ್ ಮಾಡ್ತಿದ್ರು, ಇನ್ಫಾರ್ಮು ಕೂಡ ಮಾಡಲಿಲ್ಲ ಹೀಗೆಲ್ಲ ಅಂತ. ಆ್ಯಕ್ಚುಲಿ ನಿಮ್ಮ ಫ್ಯಾಮ್ಲಿಯಲ್ಲಿ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇದೆ, ಯಾಕಂದರೆ ನಿಮ್ಮ ಪಪ್ಪ ಅವರು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಆ್ಯಂಡ್ ನಿಮ್ಮ ಸಿಸ್ಟರು, ಹೀಗೆಲ್ಲ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇದ್ರೂ ನಿಮ್ಗೆಲ್ಲೋ ಒಂದು ಕಡೆ ಪ್ರಾಪರ್ ಗೈಡ್ಲೈನ್ಸ್ ಆಗಿರ್ಬೋದು, ಅವಾಗ ಒಂದು ರಿಯಾಕ್ಷನ್ ಅದೆಲ್ಲ ನಿಮ್ಗೆ ಸರಿಯಾಗಿ ಸಿಗಲಿಲ್ಲ. ಇಷ್ಟು ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇದ್ರೂ ನಿಮ್ಮ ಜೊತೆ ಈ ಥರ ನಡೀತಲ್ಲ ಅಂತ ಹೇಳಿ ಹೇಗೆ ಅದು? ಯಾ ನಾನು ಹೇಳ್ದಂಗೆ ನಮ್ಮ ಅಪ್ಪಗೆ ಯಾವತ್ತೂ ಓಕೆ ನಾವಿಲ್ಲಿ ಬರಬೇಕು, ನಾವಿಲ್ಲಿ ದುಡಿಬೇಕು, ಅದರಿಂದ ಏನೋ ಮಾಡಬೇಕು. ಆ್ಯಂಡ್ ನಮ್ಮ ಅಪ್ಪನೂ ಇವತ್ತಿಗೂ ಈ 50 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಹಿ ಈಸ್ ನೆವರ್ ವರ್ಕ್ ಫಾರ್ ಮನಿ. ಹಿ ಲೈಕ್ಸ್ ದಟ್ ಜಾಬ್ ಸೋ ಮಚ್. ನನಗೆ ಹಾಗಿರಲಿಲ್ಲ ಇನಿಷಿಯಲಿ. ಇಟ್ ವಾಸ್ ನಾಟ್, ನಾನು ಅಷ್ಟು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ ದುಡ್ಡು ಬಗ್ಗೆ, ಬಟ್ ಆದರೆ ನನಗೆ ಫಸ್ಟು ಕೆಲಸ ಕಲಿಬೇಕಿತ್ತು, ಆ ಥರ ಎಲ್ಲ ಇತ್ತು. ಆ್ಯಂಡ್ ಹಿ ಈಸ್ ನೆವರ್ ಎವರ್ ಲೈಕ್ ಫಸ್ಟ್, ಇನ್ಫ್ಯಾಕ್ಟ್ ನಾನು ಸೆಕೆಂಡ್ ಸೀರಿಯಲ್ ಮಾಡುವಾಗಲೇ ದೀಪವು ನಿನ್ನದೇ ಗಾಡಿಯು ನಿನ್ನದೇ, ಆಗ ಮೇಕಪ್ ಅವರು ನನಗೆ ಅಷ್ಟು ಸರಿಯಾಗಿ ಟ್ರೀಟ್ ಮಾಡ್ತಿರ್ಲಿಲ್ಲ. ನನಗೆ ಒಂದು ಸ್ವಲ್ಪ ಕೋಪ ಬಂದಿತ್ತು. ಆ್ಯಂಡ್ ನನಗೆ ಇಂಡಸ್ಟ್ರಿಗೆ ಹೋದ್ಮೇಲೆ ನಮ್ಮ ಅಪ್ಪನ ಬಗ್ಗೆ ನನಗೆ ಆ್ಯಕ್ಚುಲಿ ಜಾಸ್ತಿ ಗೊತ್ತಾಗಿದ್ದು. ಅಲ್ಲಿವರೆಗೂ ಪಪ್ಪ ಅಷ್ಟೇ ನನಗೆ ಬಿಟ್ಟರೆ ಕರೆಕ್ಟ್. ವಾಟ್ ಎಕ್ಸಾಕ್ಟ್ಲಿ ಹಿ ಈಸ್ ಆ್ಯಂಡ್ ಎಂಥ ದೊಡ್ಡ ಆರ್ಟಿಸ್ಟ್ ಅವರು ಆ್ಯಂಡ್ ಅವ್ರಿಗಿರೋ ಮರ್ಯಾದೆ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ.
ನಾನು ಇನ್ಫ್ಯಾಕ್ಟ್ ದೀಪವು ನಿನ್ನದೆ ಗಾಳಿಯು ನಿನ್ನದಲ್ಲಿ ನಮ್ಮ ತಂದೆ ಪಾತ್ರ ಬಂದು ಆ, ಪ್ರಭು ಅಂಕಲ್. ಹ್ಮ್ ಹ್ಮ್ ಸೊ ಅವ್ರಿಗೇನೋ ಹಿಂಗೆ ಮಾತಾಡುವಾಗ ಏನ್ ಪುಟ್ಟಿ ಅದು ಇದು ಅಂತೆಲ್ಲ ಹಂಗೆ ಕೇಳ್ತಿರುವಾಗ ನನ್ನ ಅಪ್ಪ ಮೇಕಪ್ ಆರ್ಟಿಸ್ಟ್, ಓ ಮೈ ಗಾಡ್ ನೀನ್ ಅವ್ರ ಮಗಳ ಅನ್ಬಿಟ್ಟು ಎಕ್ಸ್ಟ್ರಾ ಜಾಸ್ತಿ ಎಲ್ಲ ಇದ್ ಮಾಡಿ ನಂಗೆ ಫುಲ್ಲು ಅಂದ್ರೆ ಓ ನಮ್ಮ ಅಪ್ಪ ಇಷ್ಟೊಂದೆಲ್ಲ ಸಾಧನೆ ಮಾಡಿದಾರಲ್ಲ ಅಂತ ನಂಗೆ ಅವಾಗ ಅದನ್ನೆಲ್ಲ ನೆನಪಿತ್ತು. ಅಂಡ್ ಐ ಆಲ್ಸೋ ಕೇಮ್ ಹೋಮ್ ಅಂಡ್ ಟೋಲ್ಡ್ ಮೈ ಡ್ಯಾಡ್ ಈ ತರ ಆಯ್ತು ಪಾಪ ಇಷ್ಟೆಲ್ಲ ನೀನ್ ಮಾಡಿದ್ಯಾ ನಂಗೆ ಗೊತ್ತೇ ಇಲ್ವಲ್ಲ ಅಂತ. ಇವಾಗ್ಲೂ ನಾವು ಅಪ್ಪಂಗೆ ಕೇಳಿದ್ರೆ ಅವ್ರಿಗೆ ಅವ್ರೇನ್ ಮಾಡಿದಾರೆ ಸಾಧನೆ ಎಷ್ಟೊಂದು ಅವ್ರಿಗೆ ಗೊತ್ತಿರಲ್ಲ. ಓ ಹೌದಲ್ವಾ ಆ ಸೀರಿಯಲ್ ಮಾಡಿದ್ದೆ, ಸಿನಿಮಾ ಮಾಡಿದ್ದೆ ಅಂತ ಆತರ. ಸೊ ಬಟ್ ಹಿ ವಾಸ್ ನೆವರ್ ಇನ್ಫ್ಲೂಯೆನ್ಷಿಯಲ್. ಯಾವತ್ತು ನನ್ನ ಮಗಳು ಓಕೆ ಬಂದಾದ್ಮೇಲೆ ನನ್ನ ಮಗಳು ಒಬ್ಳಿದ್ದಾಳೆ ಫೋಟೋ ತಗೊಳ್ಳಿ ಅವಳಿಗೆ ಕ್ಯಾಸ್ಟ್ ಮಾಡಿ ಇಸ್ ನೆವರ್ ಡನ್ ದಟ್. ಆ್ಯಂಡ್ ಸೊ ಹಾಗಾಗಿ ನನಗೆ ಈ ಪೇಮೆಂಟ್ ವೈಸ್ ಆಗಿರ್ಬೋದು ಅಥವಾ ನಮ್ಮ ಅಪ್ಪಂಗೆ ನಾನು ಪಪ್ಪ ನಂಗೆ ತೆಗೆದ್ರು ಈ ಥರ ಸೀನ್, ಇಟ್ಸ್ ಓಕೆ ಇನ್ನೊಂದು ಸಿಗತ್ತೆ ಡೋಂಟ್ ವರಿ, ಸಿಗದೇ ಇದ್ರೂ ಪರವಾಗಿಲ್ಲ ಯು ಡೂ ಸಮಥಿಂಗ್ ಎಲ್ಸ್ ಆ ಥರ ಇದ್ರೆ ಹೊರತು ಅವ್ರು ಅದನ್ನ ರಿಜೆಕ್ಷನ್ ಅಯ್ಯೋ ನನ್ನ ಮಗಳಿಗೆ ಈ ಥರ ಆಯಿತು ಅಷ್ಟೆಲ್ಲ ಇದೇ ಮಾಡ್ಕೊ. ಇನ್ಫ್ಯಾಕ್ಟ್ ನಂಗೆ ಸ್ಕೂಲ್ ಡೇಸಿಂದನೂ ಹಾಗೆ ಸ್ಕೂಲಲ್ಲಿ ಯಾರೋ ಒಬ್ರು ಬಂದು ಚುಡಾಯಿಸೋದು ಅದು ಇದು ಏನೋ ಮಾಡಿದಾಗ ಇಟ್ ವಾಸ್ ಸಿವಿಯರ್. ಬಟ್ ನಾವು ಅಪ್ಪ ಅಲ್ಲೇ ಕೂತಿದ್ದಾರೆ ಬಟ್ ಹಿ ನೆವರ್ ಕೇಮ್ ಅಂಡ್ ಸ್ಪೋಕ್. ನಾನು ಆಕ್ಚುಲಿ ನಮ್ಮ ಅಪ್ಪನ ಹತ್ರ ಸಖತ್ ಜಗಳ ಆಡಿದ್ದೆ. No. ಅಂದ್ರೆ ನೀನು ನನ್ನ ಅಪ್ಪ ಯು ಶುಡ್ ಕಮ್ ಅಂಡ್ ಸಪೋರ್ಟ್ ಯುವರ್ ಡಾಟರ್ ಅಲ್ವಾ ಅಂತ. ಹಿ ಜಸ್ಟ್ ಸೆಡ್ ಒನ್ ವರ್ಡ್, ಇವತ್ತು ಗೊತ್ತಾಯ್ತಾ ನಿನಗೆ ಯಾರ ಹತ್ರ ಮಾತಾಡಬಾರ್ದು ಯಾರ ಹತ್ರ ಮಾತಾಡಬಾರ್ದು ಅಂತ ಗೊತ್ತಾಯ್ತು ತಾನೆ, ಹೋಗು ಜಸ್ಟ್ ವಾಶ್ ಯುವರ್ ಫೇಸ್ ಫ್ರೆಶನ್ ಅಪ್ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ. ಬೇಸಿಕ್ಲಿ ಅವ್ರ ಅಪ್ಬ್ರಿಂಗಿಂಗ್ ಹೆಂಗೆ ಅಂದ್ರೆ ಇವಾಗ ಹೇಳ್ತಾರಲ್ವಾ ಏ ಸ್ಕೂಲ್ ಇಸ್ ದ ಬೆಸ್ಟ್ ಟೈಮ್ ಇನ್ ಯೋರ್ ಲೈಫ್ ಅಂತ, ಅದು ನಮಗೆ ಸ್ಕೂಲಲ್ಲಿ ಇರೋ ಡೆಫಿನೆಟ್ಲಿ ಯಾರಿಗೂ ಗೊತ್ತಾಗಿರಲ್ಲ ಅಲ್ವಾ. ಸ್ಕೂಲು ಕಾಲೇಜ್ ಎಲ್ಲ ಪಾಸ್ ಆಗಿ ಕೆಲಸ ಮಾಡೋಕೆ ಶುರು ಮಾಡಿ ಜವಾಬ್ದಾರಿ ಅಪ್ಪ ಸ್ಕೂಲ್ ಎಷ್ಟೋ ಬೆಟರ್ ಆಗಿತ್ತು ಅಂತ ಅನ್ಸುತ್ತೆ. ಸೊ ದಟ್ ಈಸ್ ಎಕ್ಸ್ಪೀರಿಯನ್ಸ್. ಸೊ ಹೀ ಈಸ್ ಲೈಕ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅವಾಗಲೇ ಅವ್ರ ಬುದ್ಧಿ ಕಲಿಯೋದು. ನಾವೇನೋ ಹೇಳಿ ಫೀಡ್ ಮಾಡಿ ನೀನು ಹಿಂಗೆ ಇರ್ಬೇಕು ಚಾನ್ಸೇ ಇಲ್ಲ. ಕೆಲವೊಂದು ವಿಷಯದಲ್ಲಿ ಫೈನಾನ್ಷಿಯಲ್ ಇವಾಗ ಅಡ್ವೈಸರ್ ಥರ ನನಗೆ ಅವರು ಅದೆಲ್ಲ ಬೇಕಾದ್ರೆ ಮಾಡ್ತಾರೆ. ಬಟ್ ನೀನು ಇಂಥವ್ರ ಜೊತೆನೇ ಮಾತಾಡಬೇಕು, ಇಂಥವ್ರ ಫ್ರೆಂಡೇ ಮಾಡ್ಕೋಬೇಕು, ನೆವರ್. ನಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಅವ್ರಿಗೆ ಗೊತ್ತಾಗ್ಲಿ ಅಂತ ಎಕ್ಸಾಕ್ಟ್ಲಿ ಅದೇ ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದು ಕೆಟ್ಟದಾಗತ್ತೋ ಎಕ್ಸ್ಪೀರಿಯನ್ಸು ಒಳ್ಳೇದಾಗತ್ತೋ ಅಗೇನ್ ನಾನೇ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದೇ ಅವ್ರ ಮೈಂಡ್ ಸೆಟ್ ಇತ್ತು ಅಂತ ನಂಗೆ ಎಷ್ಟೋ ವರ್ಷಗಳಾದ್ಮೇಲೆ ಗೊತ್ತಾಯ್ತು. ಇನ್ಫ್ಯಾಕ್ಟ್ ಹೊರಗಡೆ ನಿಂತ್ಕೊಂಡು ನೋಡೋರ್ಗೆ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಇಂಡಸ್ಟ್ರಿ ಅವ್ರು ಇದ್ರೆ ಅವ್ರಿಗೆ ರೂಟ್ ತುಂಬಾ ಈಸಿ ಬಿಡು. ನನ್ನ ಕೇಸಲ್ಲಿ ಅದಾಗ್ಲಿಲ್ಲ. ಇನ್ಫ್ಯಾಕ್ಟ್ ಲಕ್ಷ್ಮೀ ಬಾರಮ್ಮ ಆಗಿದ್ದ 6 ತಿಂಗಳಿಗೇನೆ ಇನ್ಫ್ಯಾಕ್ಟ್ 6 ತಿಂಗಳು ಮುಗ್ದಿರ್ಲಿಲ್ಲ, ಅದಕ್ಕಿಂತ ಮುಂಚೆನೆ ನನಗೆ ತಮಿಳಲ್ಲಿ ಬಂತು. ನಾನು ಇನ್ಫ್ಯಾಕ್ಟ್ ಅವ್ರಿಗೆ ಕೇಳಿದೆ ಹೆಂಗೆ, ನಾವು ಲಕ್ಷ್ಮೀ ಬಾರಮ್ಮ ನೋಡಿದ್ವಿ ಆ್ಯಂಡ್ ವಿ ಥಾಟ್ ಓಕೆ ನೀವು ಇದಕ್ಕೆ ಸೂಟ್ ಆಗ್ತೀರಾ ಅಂತ. ತಮಿಳಲ್ಲ ಸಾರಿ ತೆಲುಗು ಫಸ್ಟ್ ಬಂದಿದ್ದು, ಸೀತಾರಾಮಮ್ಮ ಜೊತೆ ಬಂತದು. ಸೊ ದೇ ಸೆಲೆಕ್ಟೆಡ್ ಮೀ ದೇರ್. ತೆಲುಗು ಸೀರಿಯಲ್ ನೋಡಿ ನನಗೆ ತಮಿಳ್ ಸೀರಿಯಲಲ್ಲಿ ಕೇಳಿದ್ರು. ಸೊ ಹಿಂಗೆ ಆಯ್ತು ಹೊರತು ಯಾವತ್ತೂ ನಮ್ಮ ಅಪ್ಪ ನನಗೆ ಇನ್ಫ್ಲುಯೆನ್ಸ್ ಮಾಡಿ ಎಲ್ಲೋ ಒಂದು ಚಾನ್ಸ್ ಕೊಡ್ಸಿರೋದು ಆಗೇ ಇಲ್ಲ. ಬಟ್ ಇಂಡಸ್ಟ್ರಿನಲ್ಲಿ ತುಂಬ ಜನ ಅನ್ಕೊಂಡ್ರು ಇಟ್ ಈಸ್ ಬಿಕಾಸ್ ಆಫ್ ಮೈ ಡ್ಯಾಡ್ ನಾನು ಅಲ್ಲೆಲ್ಲ ಹೋಗಿ ಕೆಲಸ ಮಾಡ್ತಾ ಇದೀನಿ ಅಂತ. ಬಟ್ ಇಟ್ ಈಸ್ ನೆವರ್ ಲೈಕ್ ದಟ್. ದಟ್ಸ್ ದ ಹೋಲ್ ಥಾಟ್ ಪ್ರೊಸೆಸ್ ಅಲ್ಲ. ಸಿ ನಮ್ಮ ಅಪ್ಪ ಅವರು ಅಷ್ಟೇ. ನಮ್ಗೆ ಅವ್ರಿಗೆ ಗೊತ್ತು ಅಂದ್ರೆ ಸೊ ಎಲ್ಲದಕ್ಕೂ ಅವರಿಂದನೇ ನಾವು ಬಂದ್ವಿ ಅಂತ ಅಲ್ಲ. ದೇರ್ ಇಸ್ ಲಾಟ್ ಆಫ್ ಹಂಗೆ ಥಿಂಗ್ಸ್. ಆಗಿದೆ ಇವಾಗ್ಲೂ. ಇವತ್ತಿಗೂ ಎಷ್ಟೋ ಜನ ಹಂಗ ಅನ್ಕೋತಾರೆ. ಬಟ್ ಐ ಡೋಂಟ್ ಹ್ಯಾವ್ ಟು ಗೋ ಅಂಡ್ ಪ್ರೂವ್ ಇಂಡಿವಿಜುವಲಿ ಇಲ್ಲ ಇಲ್ಲ ಎಕ್ಸಾಕ್ಟ್ಲಿ. ನನ್ಗೆ ಹಂಗೆ ಬಂತು ನನ್ಗೆ ಎಷ್ಟು ಜನ ಅಂತ ಪ್ರೂವ್ ಮಾಡ್ಲಿ. ಇಟ್ ವಾಸ್ ಪ್ಯೂರ್ ನನ್ನ ಟ್ಯಾಲೆಂಟ್ ಅಥವಾ ನನ್ನ ಲುಕ್ಸ್ ನೋಡಿರ್ಬೋದು, ಪರ್ಸನಾಲಿಟಿ ನೋಡಿರ್ಬೋದು, ಅದ್ರ ಮೇಲೆ ಅವರು ಇನ್ಫ್ಯಾಕ್ಟ್ ನನಗೆ ಒಂದೊಂದ್ಸತಿ ಡೌಟ್ ಆಗಿ ಹೆಂಗೆ ಇಷ್ಟು ಬೇಗ ಹಿಂಗೆಲ್ಲ ಗೊತ್ತಾಯ್ತು. ಯಾಕಂದ್ರೆ ಲಕ್ಷ್ಮೀ ಬರಮಲ್ಲಿ ಬೇರೆ ಬೇರೆ ಎಷ್ಟೋ ಜನ ಇದ್ರು ನನಗ್ ಬೇಗ 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 ಚಾನ್ಸ್ ಸಿಕ್ತು ಆ ಲೀಡ್ ಇದ್ರಲ್ಲಿ. ಸೊ ದೇವರ್ ಲೈಕ್ ಹೆಂಗೆ ಇವಳಿಗೆ ಈ ತರ ಸಿಗ್ತಿದೆ, ಅವ್ರ ಅಪ್ಪ ಕೊಡ್ಸಿರ್ತಾರೆ ಬಿಡು ಅಂತ ತುಂಬಾ ಜನ. ಅವಾಗ ಸಖತ್ ಹರ್ಟ್ ಆಗಿತ್ತು. ಅದಕ್ಕಿಂತ ಮುಂಚೆ ಏನಾಯ್ತು, ನಾನು ಹೇಳದ್ನಲ್ಲ ಮೇಕಪ್ ಅವರು ಅಷ್ಟಕ್ಕಷ್ಟೇ ಕುತ್ಕೊಳಮ್ಮ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತುಂಬಾ ವೆಯ್ಟ್ ಮಾಡ್ಸೋದು ಆ ಥರ ಎಲ್ಲ ಮಾಡ್ತಿದ್ರು. ನನಗ್ ಕೋಪ ಬಂದು ಏಯ್ ನಾನು ಯಾರ ಮಗಳು ಗೊತ್ತಾ ಅಂತ ಅಂದೆ. ಆಮೇಲೆ ಯಾರು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ದಾಗ ನಾವು ಅಪ್ಪನ ಹೆಸರು ಹೇಳಿದ ತಕ್ಷಣ ಕೂತಿರೋನ ಎಬ್ಬಿಸ್ಬಿಟ್ಟು ಕಳಿಸಿ ನನಗೆ ಕೂರಿಸಿ ಮೇಕಪ್ ಮಾಡಿ ಅದಾದ್ಮೇಲೆ ನೀರೆಲ್ಲ ಅದು ಫುಲ್ಲು ಒಂಥರ ಔಟ್ ಆಫ್ ದ ಬಾಕ್ಸ್ ಮರ್ಯಾದೆ ಕೊಡ್ತಿದ್ರು. ನಂಗೆ ಅದು ತುಂಬಾ ಪ್ರೌಡ್ ಫೀಲಿಂಗ್ ಆಗಿ ನಾವು ಅಪ್ಪಂಗೆ ಹೋಗಿ ಹೇಳಿದೆ, ಪಪ್ಪ ಈ ಥರ ಆಯ್ತು ಅಂದು. ಹಿ ಸೆಡ್ ದಿಸ್ ಇಸ್ ದ ಲಾಸ್ಟ್ ಟೈಮ್, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ನನ್ನ ಹೆಸರು ನೀನು ಯೂಸ್ ಮಾಡೋದು. ಇನ್ನು ಮುಂದೆ ಎಲ್ಲರೂ ನಿನ್ನನ್ನು ನೇಹಾ ಅಂತ ಗುರುತಿಸ್ಬೇಕು, ಇಲ್ಲ ನಾರ್ಮಲ್ ನಿನ್ನ ಕ್ಯಾರೆಕ್ಟರ್ ಏನಿದೆಯೋ ರಾಮಕೃಷ್ಣ ಅವ್ರ ಮಗಳು ಅಂತ ನೀನು ಹೇಳಬಾರ್ದು. ಇನ್ಫ್ಯಾಕ್ಟ್ ನನಗೆ ಬೇಕಿದ್ರೆ ನನಗೆ ಬಂದು ಗೊಂಬೆ ಅವರಪ್ಪ ಇವರು ಅಥವಾ ನೇಹಾ ಅವರಪ್ಪ ಇವರು ಅಂತ ಹೇಳಿದ್ರೆ ಐ ವಿಲ್ ಬಿ ಮೋರ್ ಹ್ಯಾಪಿ ಅಂತ ಹೇಳಿದ್ರು. ಆವಾಗ ಮತ್ತೆ ಹಿಟ್ಟಾಯ್ತು, ಹಿಂಗಾಯ್ತಾ ಅಂತ.
ಆ್ಯಂಡ್ ಐ ಮೇಡ್ ಇಟ್ ಹ್ಯಾಪನ್. ಸೊ ಹಿ ಈಸ್ ವೆರಿ ಹ್ಯಾಪಿ. ಯಾರಾದರೂ ಇವತ್ತಿಗೂ ಅವ್ರಿಗೆ ಹೋಗಿ ಇಂಡಸ್ಟ್ರಿಯವಲ್ಲೇ ಅವ್ರನ್ನ ರೆಕಗ್ನೈಸ್ ಮಾಡದೆ ನನ್ನಪ್ಪ ಅಂತ ಏನೋ ಹೇಳಿದ್ರೆ ಹಿ ವಿಲ್ ಬಿ ವೆರಿ ವೆರಿ ಹ್ಯಾಪಿ. ಎಸ್, ಆ್ಯಂಡ್ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಹಿಮ್ ಆ್ಯಕ್ಚುಲಿ. ಆ್ಯಂಡ್ ನೀವು ಆವಾಗಲೇ ಹೇಳ್ತಾ ಇರ್ಬೇಕಾದ್ರೆ ಹೇಳ್ತಾರಲ್ಲ, ಸೊ ಎಷ್ಟೊಂದು ಜನ ಇಂಡಸ್ಟ್ರಿಗೆ ಬರಬೇಕು ಅಂದರೆ ಟ್ರೈ ಮಾಡ್ತಾ ಇರ್ತಾರೆ, ಆ್ಯಂಡ್ ಯು ಹ್ಯಾವ್ ದಟ್ ಫ್ಯಾನ್ ಬೇಸ್. ಗೊಂಬೆ ಆ ಕ್ಯಾರೆಕ್ಟರ್ ಆಗಲಿ ಅಥವಾ ನಿಮ್ಮ ಕ್ಯಾರೆಕ್ಟರ್ಗೆ ಆಗಲಿ, ಯು ಹ್ಯಾವ್ ದಟ್ ಫ್ಯಾನ್ ಬೇಸ್. ಸೊ ಅವರಲ್ಲಿ ಇವಾಗ ಇಂಡಸ್ಟ್ರಿಗೆ ನಾವು ಬರಬೇಕು ಅಂತ ಎಷ್ಟೊಂದು ಜನಕ್ಕೆ ಇರುತ್ತೆ. ಅವರ ಪ್ಲ್ಯಾನಿಂಗ್ ಯಾವ ಥರ ಇಟ್ಕೊಂಡು ಬರಬೇಕು. ಬಿಕಾಸ್ ಏನಾಗುತ್ತೆ ಅಂದರೆ, ಇವಾಗ ಒಂದ್ಸತಿ ಏನೋ ಒಂದು ಇಂಡಸ್ಟ್ರಿಗೆ ಬರಬೇಕು ಅಂತ ಹುಚ್ಚು ಬಂದ್ಬಿಡ್ತಾರೆ. ಓಕೆ, ಒಂದು ಸೀರಿಯಲ್ ಆಯಿತು ಅಥವಾ ಏನೋ ಆಯಿತು, ಮಿಸ್ ಆಗೋಯ್ತು ಅಂದರೆ ಆಮೇಲೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬ್ಲೈಂಡಾಗಿ ದೇ ವಾಂಟ್ ಟು ಕಮ್, ಏನೋ ಆಡಿಷನ್ ಇತ್ತು, ಸೆಲೆಕ್ಟ್ ಬಂದ್ಬಿಟ್ರು, ಆಯಿತು. ಆಮೇಲೆ ಸೊ ಅದು ಹಂಗಾದಾಗ ಅವ್ರ ಪ್ಲ್ಯಾನಿಂಗ್ ಯಾವ ಥರ ಇಟ್ಕೊಂಡು, ಓಕೆ ನಿಮ್ದು ಫಿನಾನ್ಷಿಯಲ್ ಇಷ್ಟಿದೆಯಾ, ಇಂಥವರೇ ಬಂದರೆ ಚೆನ್ನಾಗಿರುತ್ತೆ, ಅಥವಾ ಅವ್ರದ್ದು ಯಾವ ಥರ ಬ್ಯಾಕಪ್ ಪ್ಲ್ಯಾನ್ ಯಾವ ಥರ ಇರಬೇಕು. ಸಿ ಫೈನಾನ್ಷಿಯಲಿ ಐ ಥಿಂಕ್ ಎಸ್ ಅಫ್ಕೋರ್ಸ್ ಇವಾಗಿನ ಇದರಲ್ಲಿ ಇವಾಗ ಎಸ್ಪೆಷಲಿ ಫೈನಾನ್ಷಿಯಲಿ ಇವಾಗ ಏನು ಸೀರಿಯಲಲ್ಲಿ ಪೇಮೆಂಟ್ಸ್ ಕೊಡ್ತಾರೋ ಅದರಿಂದ ಬದುಕನ್ನ ಕಟ್ಕೊಳ್ಳೋದಕ್ಕಾಗಲ್ಲ. ಬಟ್ ಇಫ್ ಯು ಹ್ಯಾವ್ ಪ್ಯಾಷನ್ ಅದನ್ನ ಫೈನಾನ್ಷಿಯಲಿ ದೇ ಹ್ಯಾವ್ ಟು ಪ್ಲ್ಯಾನ್. ಬಟ್ ಅದರ್ವೈಸ್ ಸೀರಿಯಲಲ್ಲಿ ಇರಬೇಕು, ಅದರಲ್ಲಿ ಒಂದು ಸಾಧನೆ ಮಾಡಬೇಕು, ಹೆಸರು ಮಾಡಬೇಕು ಅಂದರೆ ಇಟ್ ಇಸ್ ಪ್ಯೂರ್ ಟ್ಯಾಲೆಂಟ್, ನಥಿಂಗ್ ಎಲ್ಸ್. ಡೆಫಿನೆಟ್ಲಿ ಕ್ಯಾಮ್ರಾಗೆ ಅಂದಾಗ ಲುಕ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಫಿಸಿಕ್ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಹೌ ಯು ಬಿಹೇವ್ ಇನ್ ದ ಸೆಟ್ ಅದು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಎಷ್ಟೋ ಜನ ತುಂಬ ಬ್ಯೂಟಿಫುಲ್ ಆಗಿರ್ತಾರೆ, ಪರ್ಸ್ನಾಲಿಟಿ ಎಲ್ಲ ಸಕ್ಕದಾಗಿರುತ್ತೆ, ಬಟ್ ಇಫ್ ಯು ನಾಟ್ ಬಿಹೇವಿಂಗ್ ರೈಟ್ ಇನ್ ದ ಸೆಟ್ ಯು ಗಾನ್. ಆಮೇಲೆ ಇಂಡಸ್ಟ್ರಿ ವಿಲ್ ಥ್ರೋ ಯು ಔಟ್. ಬಟ್ ನಿಮ್ಗೆ ಹೋಗೋದಕ್ಕೆ ಈ ಪಾಯಿಂಟ್ಸಿಂದಾನೇ ನೀವು ಹೋಗಿರ್ತೀರಾ. ಬಟ್ ತುಂಬ ಇಂಪಾರ್ಟೆಂಟ್ ಅಲ್ವಾ? ಹೌದು. ಡೆಫಿನೆಟ್ಲಿ ಐ ಥಿಂಕ್ ಯು ವಿಲ್ ಅಗ್ರಿ ವಿತ್ ದಿಸ್ ಪಾಯಿಂಟ್. ಹೌದು. ನಡತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೀವು ಹೆಂಗೆ ಪ್ರಾಂಪ್ಟಾಗೆ ಅಚ್ಚುಕಟ್ಟಾಗೆ ನಿಮ್ಮ ಕೆಲಸ ಆಯಿತು, ನೀವಾಯಿತು ಆ ಥರ ಮಾಡ್ಕೊಂಡು ಹೋಗ್ತಿರೋ ಅಲ್ಲಿವರೆಗೂ ಯು ವಿಲ್ ಸರ್ವೈವ್. ಆ್ಯಂಡ್ ಅಫ್ಕೋರ್ಸ್ ಅದ್ರ ಜೊತೆಗೆ ಟ್ಯಾಲೆಂಟ್ ಇರಬೇಕು. ಆ ಪಾತ್ರಕ್ಕೆ ಇವಾಗ ಸಿನಿಮಾದಲ್ಲಾದರೆ ಕಾಸ್ಟ್ಯೂಮ್ ಹಿಂಗೆ ಹಾಕಬೇಕು, ಹೇರ್ ಸ್ಟೈಲ್ ಹಿಂಗೆ ಇರಬೇಕು, ಇದೆಲ್ಲ ಹೇಳ್ತಾರೆ. ಬಟ್ ಸೀರಿಯಲಲ್ಲಿ ಐ ಡೋಂಟ್ ಥಿಂಕ್ ಸೊ ಯಾರು ಅದನ್ನು ಇವಾಗ ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಅದಷ್ಟೊಂದು ಯುನೋ ರೆಗ್ಯುಲರ್ ಆಗಿ ನೋಡ್ಕೊಳ್ಳೋದು ಆ ಥರ ಯಾರೂ ಇರೋದಿಲ್ಲ. ಸೊ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಅದ್ರ ಬಗ್ಗೆ ಇರಬೇಕು. ಇವಾಗ ಗೊಂಬೆ ಅಥವಾ ಗಿರಿಜಾ, ಗೊಂಬೆಗೂ ಗಿರಿಜಾಗೂ ವಾಟ್ ಐ ಡಿಡ್ ಇಟ್ ಇಸ್ ಟೋಟಲ್ ಡಿಫ್ರೆಂಟ್. ಇದು ಈ ಕಡೆ ಫುಲ್ ಸ್ಟೈಲಿಶ್ ಆಗಿರ್ಬೇಕಾ, ಅದಕ್ಕೆ ಏನೇನು ಮಾಡಬೇಕು, ಅದಕ್ಕೆ ನಾವು ವರ್ಕೌಟ್ ಮಾಡಬೇಕಾ, ನಮ್ಮ ಫಿಸಿಕ್ ಹೆಂಗೆ ಮೇಂಟೈನ್ ಮಾಡಬೇಕು ಅದನ್ನು ನೋಡ್ಕೋಬೇಕು. ಇಫ್ ಇಟ್ ಇಸ್ ಅ ವೆರಿ ನಾರ್ಮಲ್ ಕ್ಯಾರೆಕ್ಟರ್ ಜಸ್ಟ್ ಲೈಕ್ ಗಿರಿಜಾ, ಹಳ್ಳಿ ಹುಡುಗಿ, ಅದಕ್ಕೆ ಅಷ್ಟೊಂದು ಫಿಸಿಕ್ಕು ಅಥವಾ ಝೀರೋ ಸೈಜು ಅಥವಾ ಇನ್ನೊಂದೇನೋ ಫಿಟ್ ಆಗಿರ್ಬೇಕು, ಇಟ್ ಡಸನ್ ಎಕ್ಸ್ಪೆಕ್ಟ್. ಸೊ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಅದ್ರ ಮೇಲೆ ಇರಬೇಕು. ಅಲ್ಟಿಮೇಟ್ಲಿ ಇಟ್ ಇಸ್ ಔಟ್, ನೀವು ಹೇಗೆ ಕಾಣಿಸ್ತೀರಾ ಅಂತ. ಅದು ಒಂದು. ಜೊತೆಗೆ ಕ್ಯಾರೆಕ್ಟರ್, ಯು ಹ್ಯಾವ್ ಟು ಗೆಟ್ ಇನ್ ಟು ದ ಸ್ಕಿನ್ ಆಫ್ ದ ಕ್ಯಾರೆಕ್ಟರ್. ಇದಿಷ್ಟಿದ್ರೆ ಐ ಥಿಂಕ್ ಯಾರೂ ನಿಮ್ಮನ್ನು ತಡೆಯೋದಕ್ಕಾಗಲ್ಲ. ಆ್ಯಂಡ್ ಅಫ್ಕೋರ್ಸ್ ಒಂದು ಹೆಸರು ಬಂದಮೇಲೆ ನೀವು ಬೇಡ ಅಂದರೂ ದುಡ್ಡು ನಿಮ್ಮ ಹಿಂದೆ ಬಂದೇ ಬರುತ್ತೆ. ಸೊ ಯು ಶುಡ್ ನಾಟ್ ಗೋ ಬಿಹೈಂಡ್ ಮನಿ ವಿಲ್ ಕಮ್ ಬಿಹೈಂಡ್ ಯು. ಬಟ್ ಅದಕ್ಕೆ ಏನೇನು ಮಾಡಬೇಕೋ ಅದು ಪ್ರಾಪರ್ ಪ್ಲ್ಯಾನಿಂಗ್ ಆ ಥರ ಇರಬೇಕು ಟುವರ್ಡ್ಸ್ ದ ಕ್ಯಾರೆಕ್ಟರ್. ಸೀರಿಯಲ್ಲು ಹಿಟ್ಟಾಗತ್ತೋ ಕೆಳಗೆ ಹೋಗುತ್ತೋ ಅದು ಅಗೇನ್ ಇಟ್ ಈಸ್ ಅ ಟೀಮ್ ವರ್ಕ್. ಬಟ್ ಆಸ್ ಅ ಕ್ಯಾರೆಕ್ಟರ್, ಆಸ್ ಅನ್ ಇಂಡಿವಿಜುವಲ್ ನೀವೇನೇನು ಮಾಡಬೇಕು ಅದನ್ನು ಮಾಡ್ತಿದ್ರೆ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಔಟ್ಸ್ಟ್ಯಾಂಡ್ ಆಗೇ ಆಗ್ತೀರಾ. ಅದರಿಂದ ಬೇರೆ ಬೇರೆ ಅವಕಾಶಗಳು ಸಿಗ್ತಾ ಇರತ್ತೆ ಅಂತ ದಟ್ ಇಸ್ ವಾಟ್ ಐ ಹ್ಯಾವ್ ಬಿಲೀವ್ಡ್. ಆ್ಯಂಡ್ ನನಗೆ ಹಂಗಾಗಿದೆ, ವರ್ಕೌಟ್ ಆಗಿದೆ. ಕರೆಕ್ಟ್. ಬಿಕಾಸ್ ಎಷ್ಟೊಂದು ಜನಕ್ಕೆ ಫ್ಯಾಮ್ಲಿ ಅವರೇ ಹೀ ಈಸ್ ದ ಪಿಲ್ಲರ್ ಆರ್ ಶಿ ವಿಲ್ ಬಿ ದ ಪಿಲ್ಲರ್ ಆಫ್ ದ ಫ್ಯಾಮಿಲಿ ಅಂತಂದಾಗ ಅವ್ರೇನೋ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗಿದು ಪ್ಯಾಷನ್ ಇರುತ್ತೆ. ಸೊ ಇಲ್ಲ ನಾನು ಫುಲ್ ಬಿಟ್ಬಿಟ್ಟು ಇದಕ್ಕೆ ಬಂದ್ ಮಾಡ್ತೀನಿ ಅಂತ ಮೈಂಡ್ಸೆಟ್ ಇರೋರು, ಸೊ ಅವ್ರು ಹೆಂಗೆ ಡೀಲ್ ಮಾಡಬೇಕು ಅಂತ. ಅದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಇನಿಷಿಯಲಿ ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ಒಂದ್ಸಲ ಹೆಸರು ಮಾಡಿದಾಗ ನಾನು ಹೇಳ್ದಂಗೆ ಡೆಫಿನೆಟ್ಲಿ ಸಮ್ ಏನಾದರೂ ಒಂದು ಆ್ಯಡ್ಸು ಅದು ಇದು ಏನಾದರೂ ಬರ್ತಿರುತ್ತೆ. ಆ್ಯಂಡ್ ಗುಡ್ ಅಮೌಂಟ್ ಕೂಡ ಅವ್ರು ನಿಮಗೆ ಕೋಟ್ ಮಾಡ್ತಾರೆ. ಮಾರ್ಕೆಟ್ ವ್ಯಾಲ್ಯೂ ಅದ್ರ ಮೇಲೆ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇನಿಷಿಯಲಿ ಯು ಕಾಂಟ್ ಎಕ್ಸ್ಪೆಕ್ಟ್ ಆ ಅಮೌಂಟು. ಅಂದರೆ ಒಂದು ಫ್ಯಾಮಿಲಿ ನಡೆಸಬೇಕು, ಮನೆ ನಡೆಸಬೇಕು ಅಂತ ಹೇಳಿ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಟುವರ್ಡ್ಸ್ ದಟ್ ನೀವು ಜಾಸ್ತಿ ಕೆಲಸ ಪಟ್ಟು ಶ್ರಮ ಪಟ್ಟರೆ ಡೆಫಿನೆಟ್ಲಿ ಅದು ಬಂದೇ ಬರುತ್ತೆ. ಬಟ್ ಇನಿಷಿಯಲ್ ಪೀರಿಯಡ್ನ ಅವ್ರು ಫೈನಾನ್ಷಿಯಲಿ ಬೇರೆ ಏನಾದರೂ ಪ್ಲ್ಯಾನ್ ಬಿ ಇಟ್ಕೊಂಡೇ ಬರಬೇಕು. ಅಥವಾ ಇದು ಪ್ಲ್ಯಾನ್ ಬಿ ಆಗಿರಬೇಕು, ಪ್ಲ್ಯಾನ್ ಎ ಸಮಥಿಂಗ್ ಎಲ್ಸ್ ಆಗಿರಬೇಕು. ಸೊ ಆ ಥರ ಮ್ಯಾನೇಜ್ ಮಾಡೋದು. ಆ್ಯಂಡ್ ಡೆಫಿನೆಟ್ಲಿ ಸ್ಟಾರ್ಟಿಂಗ್ ಡೇಸಲ್ಲಿ ನಿದ್ದೆ ಕಡಿಮೆ ಆಗುತ್ತೆ, ಎಲ್ಲ ಕಡಿಮೆ ಆಗುತ್ತೆ. ಯಾಕಂದರೆ ಓವರ್ಲೋಡೆಡ್ ಅಲ್ವಾ, ನಿಮ್ಗೆ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಅದು ಕಷ್ಟ ಆಗುತ್ತೆ. ಬಟ್ ಯು ಶುಡ್ ಬಿ ಮೆಂಟಲಿ ಪ್ರಿಪೇರ್ಡ್ ಫಾರ್ ಇಟ್.
ಗೌರವ್ ನಂಗೆ ಅಷ್ಟೆಲ್ಲ ಆಗಲ್ಲ, ನಂಗೆ ಆರಾಮಾಗಿರ್ತೀನಿ, ನಂಗೆ ದುಡ್ಡು ಬೇಕು ಅಂದರೆ ಆಗಲ್ಲ. ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಬಿಕಾಸ್ ಜನರಲಿ ಆ ಥಾಟ್ ಪ್ರೊಸೆಸ್ಸೇ ಇದ್ಬಿಡುತ್ತೆ. ಇವಾಗ ಓಕೆ ಟಿ ವಿಲಿ ಬರ್ತಾ ಇದ್ದಾರೆ, ಸೀರಿಯಲ್ ಮಾಡ್ತಾ ಇದ್ದಾರೆ, ಅಥವಾ ಏನೋ ಎಂಡೋಸ್ಮೆಂಟ್ ಏನೋ ಬರ್ತಾ ಇದ್ದಾರೆ ಅಂದ ತಕ್ಷಣ ಜನರಲ್ ಒಪಿನಿಯನ್ ಸಿಕ್ಕಾಪಟ್ಟೆ ದುಡ್ಡಿರುತ್ತೆ, ನಾನು ಹೋಗ್ಬಿಡ್ತೀನಿ, ಚೆನ್ನಾಗಿ ದುಡ್ಡಿರುತ್ತೆ, ನಾನು ಸಕಲಾಗಿ ದುಡ್ಡು ಮಾಡ್ಬೋದು, ನಾನು ಹೋಗ್ಬಿಡ್ತೀನಿ ಅಂತ. ಖಂಡಿತವಾಗ್ಲೂ ಬರ್ಬೋದೇನೋ, ಆದರೆ ಅಷ್ಟೇ, ಇಟ್ ವಿಲ್ ಬಿ ಲಿಮಿಟೆಡ್. ಇವಾಗ ಲಿಮಿಟೆಡ್ ಆಫರ್ ಕೊಡಲ್ವಾ, ಹಾಗೆ ಲಿಮಿಟೆಡ್ ಪೀರಿಯಡಲ್ಲಿ ಹಾಗೆ ಹೊರಟೋಗ್ಬಿಡೋದು. ನಿಂಗೆ ದುಡ್ಡು ಇದೆ, ನಿನ್ನ ಜೊತೆಗೂ ಬರ್ತಿದ್ಯಾ, ಕಷ್ಟನೂ ಪಡ್ತಿದ್ಯಾ, ವರ್ಕಿಂಗ್ ಟುವರ್ಡ್ಸ್ ಯುವರ್ ಕ್ಯಾರೆಕ್ಟರ್, ಟುವರ್ಡ್ಸ್ ದ ಟೀಮ್, ಏನು ಮಾಡಬೇಕು ಅದನ್ನು ಮಾಡ್ತಿದ್ದೀರಾ, ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ಪರ್ಫೆಕ್ಟಾಗಿ ಪ್ಲೇಸ್ಡ್ ಆಗಿದ್ದರೆ ಡೆಫಿನೆಟ್ಲಿ ಅಂಡ್ ಸಕ್ಸಸ್ ಸಿಕ್ಕೇ ಸಿಗತ್ತೆ. ತುಂಬಾ ವರ್ಷ ನಡೆಯುತ್ತೆ ಆ ಜರ್ನಿ ಡೆಫಿನೆಟ್ಲಿ ಅಲ್ವಾ? ಹೌದು. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಒನ್ ಪ್ರಾಜೆಕ್ಟ್, ಬಟ್ ಅವರ ಇಂಡಿವಿಜುವಲ್ ಜರ್ನಿ ಕೂಡ ದೊಡ್ಡದಾಗಿರುತ್ತೆ. ಬಟ್ ಏನಾಗುತ್ತೆ ಅಂದರೆ ಸೀರಿಯಲಲ್ಲಿ ಈ ಥರ ಒಂದು ಹಿಟ್ ಕೊಟ್ಬಿಟ್ರೆ, ದಟ್ ಇಸ್ ವಾಟ್ ಐ ರಿಯಲೈಸ್ಡ್ ಆಫ್ಟರ್ ಲಕ್ಷ್ಮೀ ವರ್ಮ. ಏ ಸಖತ್ ಫೇಮಸ್ ಆಗೋಗ್ಬಿಟ್ಟಿದಾರಲ್ಲ, ಸಖತ್ ಪೇಮೆಂಟ್ ತಗೋತಾರೆ ಅವರು, ಹಾ, ಅದೊಂದಿದೆ, ತುಂಬಾ ನಾವು ತುಂಬಾ ಪೇಮೆಂಟ್ ಕೇಳ್ತೀವಿ. ತಗೋತಾರೆ, ಹೌದು. ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಆ ಥರ ಎಲ್ಲ. ಬಟ್ ಇಟ್ ಇಸ್ ನಾಟ್ ಲೈಕ್ ದಟ್. ಇವಾಗ ನಮ್ಮ ಅರ್ಹತೆ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತಿರತ್ತೆ, ಅದ್ರ ಕೆಳಗಡೆ ನಾವು ಹೋಗೋಕ್ಕಿರಲ್ಲ. ಬಟ್ ಹಾಗಂತ ಕಾಂಪ್ರಮೈಸ್ ಆಗಲ್ಲ ಅನ್ನೋದು ಇಲ್ಲ. ಕಾಂಪ್ರಮೈಸ್ ಮೀನ್ಸ್ ಓಕೆ, ಇದು ದಿಸ್ ವಾಸ್ ದ ಅಮೌಂಟ್ ಐ ವಾಸ್ ಟೇಕಿಂಗ್, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಮಾಡೋಣ ಅನ್ನೋದು ನಮಗೂ ಗೊತ್ತಿರಬೇಕು. ಬೇರೆ ಓಕೆ ನಾನು ಫೇಮಸ್ ಆಗೋದು ಅಂತ ಜಾಸ್ತಿ ಮಾಡಿಬಿಟ್ರೆ ಇಟ್ ಇಸ್ ನಾಟ್ ಫೇರ್ ಆನ್ ಅವರ್ ಪಾರ್ಟ್ ಆಲ್ಸೋ. ಆ ಥರ ಮನಿ ಕಾಂಪ್ರಮೈಸ್ ಹೇಳ್ತಿರೋದು, ಬೇರೆ ಥರದಲ್ಲ. ಸೊ ಯಾ, ಅದನ್ನ ನೋಡ್ಕೊಂಡು ನಾವು ಹೇಳಬೇಕೆ ಹೊರತು ಜಸ್ಟ್ ಬಿಕಾಸ್ ಐ ಗಾಟ್ ಫೇಮ್. ಬಟ್ ಯಾವ್ದ್ರಿಂದ ಫೇಮ್ ಸಿಕ್ಕಿದ್ದು? ಇದರಿಂದ ತಾನೇ ನಮಗೆ ಫೇಮ್ ಸಿಕ್ಕಿರೋದು. ಇಲ್ಲ ಅಂದರೆ ಆ್ಯಂಡ್ ಒಂದು ಐ ಥಿಂಕ್ ಎವ್ರಿಬಡಿ ಶುಡ್ ಅಂಡರ್ಸ್ಟ್ಯಾಂಡ್, ಕೆಲವೊಬ್ರಿಗೆ ಇರುತ್ತೆ, ಇಟ್ ಇಸ್ ನಾಟ್ ಓನ್ಲಿ ಆರ್ಟಿಸ್ಟ್, ಆ ಕಡೆ ಆಪೋಸಿಟ್ ಪರ್ಸನ್ನಿಂದ ನನ್ನಿಂದನೇ ಶೋ, ನನ್ನಿಂದನೇ ಅದು, ಹಂಗಿರಲ್ಲ. ಇಟ್ ಇಸ್ ಟೀಮ್ ವರ್ಕ್, ಬಿ ಇಟ್ ಫಿಲಮ್, ಬಿ ಇಟ್ ಥಿಯೇಟರ್ ಆರ್ ಬಿ ಇಟ್ ಸೀರಿಯಲ್. ನಾವೆಲ್ಲ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿ ಎಡಿಟರಲ್ಲಿ ಏನೇನೋ ಡಬ್ಬ ಥರ ಎಡಿಟ್ ಮಾಡಿಬಿಟ್ರೆ ನಿಮಗೆ ಅದೇನು ನೀವೇನು ಔಟ್ಪುಟ್ ಕೊಡಬೇಕು ಅಥವಾ ನೀವೇನು ಅನ್ಕೊಂಡಿದ್ರೋ ಅದು ಹೋಗೋದಿಲ್ಲ. ಅಥವಾ ಡೈರೆಕ್ಟರ್ ಏನು ಅನ್ಕೊಂಡಿದ್ರೋ ಅದು ಎಡಿಟರ್ ಕೊಡಲಿಲ್ಲ, ಅಥವಾ ಎಡಿಟರ್ ಹೆಂಗೆ ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅದನ್ನು ಇವ್ರು ಡೈರೆಕ್ಟರ್ ಮಾಡಲಿಲ್ಲ, ಅಥವಾ ನಾವು ಆರ್ಟಿಸ್ಟ್ ಮಾಡಲಿಲ್ಲ. ಎಲ್ಲನೂ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಸೊ ಅದು ಮೈಂಡ್ಸೆಟ್ ಬಂದ್ಬಿಡುತ್ತಲ್ಲ, ಅದು ಬರಬಾರ್ದು. ಬಿಕಾಸ್ ಒನ್ಸ್ ಯು ಆರ್ ಅ ಲೀಡ್ ಅಂತ ಬಂದಾಗ ಅವ್ರಿಗೆ ಆ ಮೈಂಡ್ಸೆಟ್ ಬಂದ್ಬಿಟ್ರೆ, ಓಕೆ ನನ್ನಿಂದಾನೇ ಅಂತ ಬಂದ್ಬಿಟ್ರೆ ಯು ಆರ್ ಗಾನ್. ಇಟ್ ಇಸ್ ನೆವರ್ ಲೈಕ್ ದಟ್. ಯಾಕಂದರೆ ಈ ಥರ ಎಲ್ಲ ಮಾತು ಬಂದಾಗ ಆಯಿತು, ನೀವು ಲೀಡು, ನಿಮ್ಮಿಂದ ಸೀರಿಯಲ್ ನಡೀತಿದೆ, ನಿಮ್ಮಿಂದನೇ ಸೀರಿಯಲ್ ನಡೀತಿದೆ ಅಂದಮೇಲೆ 30 ನಿಮಿಷ ಅಥವಾ 21 ನಿಮಿಷ ಏನು ತೋರಿಸ್ತೀವಿ ನಾವು ಸೀರಿಯಲ್ಲು, ನೀವೊಬ್ರು ಮುಖ ತೋರಿಸ್ತಿದ್ರೆ ಜನ ನೋಡ್ತಾರಾ? ನೋಡಲ್ಲ ತಾನೆ. ಇಟ್ ಈಸ್ ಆಸ್ ಸಿಂಪಲ್ ಆಸ್ ದಟ್. ಕತೆ ಇಸ್ ದ ಆ್ಯಕ್ಚುಲಿ ಹೀರೋ ಹೀರೋಯಿನ್ ಆಫ್ ದ ಇದು ನನ್ನ ಪ್ರಕಾರ ಅಲ್ವಾ. ಸೀರಿಯಲ್ದು ಹೀರೋ ಹೀರೋಯಿನ್ ಅಂದರೆ ಆ್ಯಕ್ಚುಲಿ ಕತೆ ಒಂದು ಚೆನ್ನಾಗಿದ್ದು, ಆ ಕತೆಗೂ ಅಷ್ಟೇ ಚೆನ್ನಾಗಿ ನಾವು ಇಂಪ್ಲಿಮೆಂಟ್ ಮಾಡಿ, ಡೈರೆಕ್ಟ್ರು ಅಷ್ಟೇ ಚೆನ್ನಾಗಿ ಡೈರೆಕ್ಟ್ ಮಾಡಿ, ಎಡಿಟರು ಅವ್ರ ಕೆಲಸ ಅಷ್ಟೇ ಚೆನ್ನಾಗಿ ಮಾಡಿ, ಕ್ಯಾಮ್ರಾ ಎಲ್ಲನೂ ಕರೆಕ್ಟ್ ಆಗಿದ್ರೆ ಇಟ್ ಇಸ್ ಪರ್ಫೆಕ್ಟ್. ಡೆಫಿನೆಟ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ. ಯಾರೋ ಒಬ್ಬರು ಏನಾದರೂ ಕಡಿಮೆ ಮಾಡಿದ್ರು ಜನಕ್ಕೆ ಗೊತ್ತಾಗೋಗುತ್ತೆ. ಇವಾಗಿನ ಜನ ಅಂತೂ ದೇ ಆರ್ ಸೋ ಟೆಕ್ನಿಕಲಿ ನೋಡ್ತಾರೆ ಸೀರಿಯಲ್ಸ್ನ. ಸೊ ಕರೆಕ್ಟ್. ಆ್ಯಂಡ್ ಆವಾಗಲೇ ಮಾತಾಡ್ಬೇಕಾದ್ರೆ ಫೇಮ್ ಅಂತ ಹೇಳಿದ್ರಲ್ಲ, ಸೊ ಆಸ್ ಅ ಆರ್ಟಿಸ್ಟ್ ಅಂತ ಬಂದಾಗ ವಿಚ್ ಈಸ್ ಇಂಪಾರ್ಟೆಂಟ್ ಟು ಹಿಮ್ ಆರ್ ಹರ್? ಲೈಕ್ ಫೇಮ್ ಇಂಪಾರ್ಟೆಂಟಾ ಅಥವಾ ಮನಿ ಇಂಪಾರ್ಟೆಂಟಾ? ವಿಚ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್? ಫೇಮ್ ಇಟ್ ಈಸ್ ಅ ಬ್ಯಾಲೆನ್ಸ್ಡ್ ಇದು ಆಯಿತಾ. ನಾವು ಹೇಗೆ ಲೈಫಲ್ಲಿ ಪರ್ಸ್ನಲ್ಲು ಪ್ರೊಫೆಷ್ನಲ್ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವೋ ಹಾಗೆ ಮನಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಫೇಮ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇವಾಗ ನೀವು ತುಂಬ ಕಷ್ಟಪಡ್ತಿದ್ದೀರಾ, ಎಲ್ಲ ಕರೆಕ್ಟಾಗಿ ಮಾಡ್ತಿದ್ದೀರಾ, ಬಟ್ ನಿಮಗೆ ಫೇಮೇ ಇಲ್ಲ, ಆಚೆ ನೀವು ಹೋದಾಗ ಜನ ಗುರ್ತಿಸ್ತಿಲ್ಲ ಅಂದಾಗ ಐ ಥಿಂಕ್ ಆರ್ಟಿಸ್ಟ್ಗಿಂತ ಬೆಟ್ರಾಗಿ ಅರ್ಥ ಮಾಡ್ಕೊಳ್ಳೋದು ಇದು. ಬೇರೆಯವ್ರಿಗೆ ಡೆಫಿನೆಟ್ಲಿ ಅರ್ಥ ಆಗಲ್ಲ, ಬಟ್ ಹಿಂಗೆ ನನ್ನನ್ನು ಯಾರೂ ರೆಕಗ್ನೈಸ್ ಮಾಡ್ತಿಲ್ಲ. ಮುಂಚೆ ಎಲ್ಲ ಹೆಂಗೆ ಹಾಯ್ ಅಂತಿದ್ರು, ಇವಾಗ ಯಾರೂ ಹಾಯ್ ಅಂತಿಲ್ಲ, ಆಟೋಗ್ರಾಫ್ ಕೇಳ್ತಿಲ್ಲ, ಫೋಟೋಗ್ರಾಫ್ ಕೇಳ್ತಿಲ್ಲ ಅಂದಾಗ ಅದು ತುಂಬ ಹರ್ಟ್ ಆಗತ್ತೆ. ಬಟ್ ಯು ಶುಡ್ ಓವರ್ಕಮ್ ದಟ್. ಓಕೆ, ಅದನ್ನು ನನಗೆ ಮಾಡ್ತಿಲ್ಲ ಯಾರು ಅಂದರೆ ನನ್ನಲ್ಲೇನೋ ಕೊರತೆ ಇದೆ, ಐ ಶುಡ್ ಡೂ ದಟ್ ಅಂತ ಇರಬೇಕು. ಸೊ ಆ ಮೈಂಡ್ಸೆಟ್ ಇದ್ದು ಸ್ಟ್ರಾಂಗ್ ಆಗಿದ್ದರೆ ಯು ವಿಲ್ ಸಕ್ಸಿಡ್. ಬಟ್ ಅಫ್ಕೋರ್ಸ್ ಮನಿ ಇಲ್ಲದೆ ಏನೂ ಇಲ್ಲ. ಈ ಜಾಬ್ ಅಂತಲ್ಲ, ಎನಿ ಜಾಬ್, ನಿಮಗೆ ಜೀವನ ಮಾಡೋದಕ್ಕೆ ಊಟ ತಿಂಡಿ ಬಟ್ಟೆ ಎಲ್ಲ ಹಾಕೊಳ್ಳೋದಕ್ಕೆ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಸೊ ಬ್ಯಾಲೆನ್ಸ್ಡ್ ಆಗಿದ್ರೆ ಐ ಥಿಂಕ್ ಇದು ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಬೋತ್ ಇಸ್ ಇಂಪಾರ್ಟೆಂಟ್. ಬಟ್ ಯಾವುದೋ ಒಂದು ಸಿಕ್ತಿಲ್ಲ ನಮ್ಗೆ ಆ ಟೈಮಲ್ಲಿ ಅಂದಾಗ ಕುಗ್ಗಬಾರ್ದು. ಬಟ್ ಓಕೆ,
ನನ್ನಲ್ಲೇ ಏನೋ ಇದೆ ಪ್ರಾಬ್ಲಮ್ಮು, ಐ ಹ್ಯಾವ್ ಟು ಕರೆಕ್ಟ್ ದಟ್ ಅಂತ ಎದ್ದು ನಿಂತು ಮುಂದೆ ನಡಿಬೇಕು. ಸೊ ಅದು ಯಾವಾಗಾರ ಆ ಎಕ್ಸ್ಪೀರಿಯನ್ಸ್ ಇದೆಯಾ ಆ ಥರ ಆಗಿರೋದು? ಒನ್ ಟೈಮಲ್ಲಿ ಹೆಂಗಾಗಿತ್ತು ಅಂದರೆ, ಲೈಕ್ ಐ ಟೋಲ್ಡ್ ಯು, ಲಕ್ಷ್ಮೀಪುರಂ ಆಗಿದ್ದು ಒಂದು ಸ್ವಲ್ಪ ದಿವಸಕ್ಕೆ ತೆಲುಗು ಬಂತು, ಒಂದು ಸ್ವಲ್ಪ ದಿವಸ ಆಗಿದ್ದಕ್ಕೆ ತಮಿಳ್ ಬಂತು, ಆ್ಯಂಡ್ ನಂಗೆ ಎಲ್ಲ ಕಡೆ ಕಡಿಮೆ ಕಡಿಮೆ ಡೇಟ್ಸು. ಅಷ್ಟು ಮಾಡಿದ್ರು ನಾನು ಇನ್ನೂ ಆರಾಮಾಗೇ ಇದ್ದೆ ತಿಂಗಳಲ್ಲಿ. ಸೊ ನಮ್ಮ ಅಪ್ಪ ಹೇಳಿದ್ರು, ದಿಸ್ ಇಸ್ ದ ಟೈಮ್, ದಿಸ್ ಇಸ್ ದ ಗೋಲ್ಡನ್ ಪೀರಿಯಡ್ ಅಂತ ಹೇಳೋರು. ನನಗೆ ಆ ಟೈಮಲ್ಲಿ ಅರ್ಥನೇ ಆಗ್ತಿರ್ಲಿಲ್ಲ, ಗೋಲ್ಡನ್ ಪೀರಿಯಡೋ ಮಣ್ಣಂಗಟ್ಟಿ, ನಂಗೆ ಅದೆಲ್ಲ ಬೇಡ, ನಂಗೆ ಒಂದು ಕಡೆ ಕೆಲಸ ಮಾಡಬೇಕು ಪಪ್ಪ, ನಂಗೆ ಹಿಂಗೆಲ್ಲ ಓಡಾಡೋಕೆ ಆಗ್ತಿರ್ಲಿಲ್ಲ ಅಂತ ಹೇಳ್ತಿದ್ದೆ. ಬಿಕಾಸ್ ಇಟ್ ವಾಸ್ ವೆರಿ ವೆರಿ ಟೈರಿಂಗ್. ನಾನು ಎಷ್ಟೋ ರಾತ್ರಿಗಳು ಬರೀ ಬಸ್ಸಲ್ಲೇ ಮಲ್ಕೊಂಡಿದ್ದೀನಿ. ಸೊ ಬಸ್ ವಾಸ್ ಮೈ ಲೈಕ್ ಬೆಡ್. ಇವಾಗ ನಮ್ಗೆ ಹೆಂಗೆ ಹಬ್ಬ, ನಾನು ಬೆಡ್ಗೆ ಹೋಗಿ ಮಲ್ಕೊಂಡ್ರೆ ಸಾಕು, ನಂಗೆ ಆ ಥರ ಫೀಲೇ ಆಗ್ತಿರ್ಲಿಲ್ಲ. ಲೈಕ್ ಲಿಟ್ರಲಿ 8 ವರ್ಷ. ಓಕೆ. ಸೊ ಐ ವಾಸ್ ವೆರಿ ರೆಸ್ಟ್ಲೆಸ್. ನಂಗೆ ಏನಕ್ಕೆ ದುಡ್ಡು ಬರ್ತಿದೆ, ಎಲ್ಲ ಬರ್ತಿದೆ, ಆದರೆ ಲಿಮಿಟೆಡ್ ಆಗಿ. ಎಲ್ಲೂ ನಾನು ಜಾಸ್ತಿ ದುಡ್ಡು ಓವರ್ ಹೈಪ್ಡ್ ಆಗಿ ತಗೊಳ್ತಿರ್ಲಿಲ್ಲ. ನಾರ್ಮಲ್ ಎಷ್ಟು ಬರಬೇಕೋ ಅಷ್ಟೇ ಬರ್ತಿತ್ತು. ಬಟ್ ನನಗೆ ಫ್ಯಾಮ್ಲಿಗೆ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ, ನನಗೆ ನಾನು ಟೈಮ್ ಕೊಡ್ಕೊಳಕ್ಕಾಗ್ತಿರ್ಲಿಲ್ಲ, ಇದೆಲ್ಲ ಆಗ್ತಿತ್ತು. ಆ್ಯಂಡ್ ಎಂಡ್ ಆಫ್ ದ ಡೇ, ಓಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ನಂಗೆ ಆಚೆ ಹೋಗೋಕ್ಕೂ ಆಗ್ತಿಲ್ಲ, ಜನದ ರೆಸ್ಪಾನ್ಸ್ ಹೇಗಿದೆ ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ಈ ಥರ ಎಲ್ಲ ತುಂಬ ವಿಷಯಗಳು ತುಂಬ ಡಿಸ್ಟರ್ಬ್ ಆಗೋದು. ಐ ಯೂಸ್ ಟು ಕ್ರೈ ಆ್ಯಕ್ಚುಲಿ. ಒನ್ ಟೈಮಲ್ಲಿ ನಮ್ಮ ಅಪ್ಪಂಗೆ ಬೈದು ಬಿಟ್ಟಿದ್ದೆ, ನಿನ್ನಿಂದನೇ ನಂಗೆ ಹಿಂಗೆಲ್ಲ ಆಗ್ತದೆ. ಬಟ್ ಏನಾಗಿತ್ತು, ನಮ್ಮ ಅಪ್ಪ ಯಾವತ್ತೂ ಇನ್ಫ್ಲೂಯೆನ್ಸ್ ಮಾಡಿಲ್ಲ. ಬಟ್ ನನಗೆ ಬಂದಿದ್ದ ಆಫರ್ಸ್ನ ಯಾವ್ದು ಒಪ್ಕೋಬೇಕು, ಯಾವ್ದು ಒಪ್ಕೋಬಾರ್ದು, ಹಿ ವಾಸ್ ಮೈ ಮ್ಯಾನೇಜರ್ ಅವಾಗ. ಸೊ ನನ್ನ ಡೇಟ್ಸ್ ಎಲ್ಲ ಮ್ಯಾನೇಜ್ ಮಾಡ್ತಿದ್ರು. ಆ್ಯಂಡ್ ನಮ್ಮ ತಂದೆ ಹೆಂಗೆ ಅಂದರೆ, ಇವ್ರಿಗೆ ಪ್ರಾಬ್ಲಮ್ ಆಗ್ತಿದ್ಯಾ, ಎಪಿಸೋಡ್ ಬ್ಯಾಂಕಿಂಗ್ ಇಲ್ವಾ, ಅಲ್ಲಿಗೆ ಹೋಗು, ಅಲ್ಲಿಗೆ ಹೋಗು, ಅಲ್ಲಿಗೆ. ಇವತ್ತು ಹೈದ್ರಾಬಾದು, ನೆಕ್ಸ್ಟ್ ಡೇ ನಾನು ಚೆನ್ನೈನಲ್ಲಿ ಇರ್ತೀನಿ, ನೆಕ್ಸ್ಟ್ ಡೇ ನಾನು ಬೆಂಗಳೂರಲ್ಲಿ ಇರ್ತೀನಿ. ಒಂದು ವಾರದಲ್ಲೇ ಮೂರು ದಿವಸ. ಇಟ್ ಇಸ್ ನಾಟ್ ಲೈಕ್ ಓಕೆ 3 ದಿವಸ ಇಲ್ಲಿ ಮಾಡ್ತಾ ಇದೀನಿ ಅಂತ. ಒಂದೇ ಒಂದು ದಿವಸ ಮಾಡ್ತಿದ್ದೆ ಬೆಂಗಳೂರಲ್ಲಿ, ನೆಕ್ಸ್ಟ್ ಡೇ ಐ ವಿಲ್ ಬಿ ಇನ್ ಚೆನ್ನೈ, ಮತ್ತೆ ಬೆಂಗಳೂರು, ಮತ್ತೆ ಹೈದ್ರಾಬಾದ್, ಆ ಥರ ಎಲ್ಲ ಆಗೋಗ್ಬಿಡ್ತಿತ್ತು. ಆಮೇಲೆ ಪಪ್ಪ ನೀನು ತುಂಬ ತುಂಬ ಡೌನ್ ಟು ಅರ್ತು, ನಾನು ಒಂದು ಸ್ವಲ್ಪ ಡೌನ್ ಟು ಅರ್ತು, ನಾನೇ ಮ್ಯಾನೇಜ್ ಮಾಡ್ತೀನಿ ನನ್ನ ಡೇಟ್ಸು ಅಂತ ಹೇಳಿ ನಾನು ಮ್ಯಾನೇಜ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಒಂದು ಅಟ್ಲೀಸ್ಟ್ 6-7 ಇಯರ್ಸ್ ಇಟ್ ವಾಸ್ ವೆರಿ ವೆರಿ ಡಿಫಿಕಲ್ಟ್. ಲಿಟ್ರಲಿ ಎಲ್ಲರಿಗೂ ಬೆಳ್ಕೊಂಬಿಟ್ಟೆ, ಹಿಂಗೆ ಮಾಡಿ ಹಂಗೆ ಮಾಡಿ, ನಾನೇ ಪ್ಲ್ಯಾನಿಂಗಿಗೆಲ್ಲ ಕೂತ್ಕೊಂಡ್ಬಿಡ್ತಿದ್ದೆ. ಬಟ್ ಸಮ್ಹೌ ಫಾರ್ಚುನೇಟ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರೂ ಸಮ್ಹೌ ನನ್ನ ಟೋನ್ ಎಲ್ಲೂ ಓವರ್ ದ ಬೋರ್ಡ್ ಹೋಗ್ತಿರ್ಲಿಲ್ಲ. ಐ ಯೂಸ್ ಟು ಮ್ಯಾನೇಜ್. ಸರ್ ಪ್ಲೀಸ್, ಆ ಪ್ಲೀಸ್ ಒಂದು ಕೇಳಿದ್ರೆ ಐ ಥಿಂಕ್ ಎಲ್ಲರೂ ಮ್ಯಾನೇಜ್ ಮಾಡ್ತಾರೆ. ಆ್ಯಂಡ್ ಫಾರ್ಚುನೇಟ್ಲಿ ನಂಗೆ ಸಿಕ್ಕಿದ ಮ್ಯಾನೇಜರ್ಸು, ಡೈರೆಕ್ಟರ್ಸು, ಆ ಟೀಮು ಎಲ್ಲರೂ ದೇ ವರ್ ವೆರಿ 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 ಕೋಆಪ್ರೇಟಿವ್. ಐ ಥಿಂಕ್ ಅವ್ರು ಇದ್ದಿದ್ರಿಂದನೇ ಆ ಥರ ಜನ ಸಿಕ್ಕಿರೋದಕ್ಕೆ ನಾನು ಅಷ್ಟು ಸ್ಟ್ರೆಸ್ ಆಗಿದ್ರೂ ಕೂಡ ಒಂದು ಲೆವೆಲ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇದ್ದಿದ್ದು ಬಿಕಾಸ್ ಆಫ್ ದ ಟೀಮ್. ಓಕೆ. ಆ್ಯಂಡ್ ಪ್ರಾಬಬ್ಲಿ ನಾನು ಬಿಹೇವ್ ಮಾಡ್ತಿದ್ದು ಅವ್ರಿಗೆ, ಪಾಪ ಇಷ್ಟು ಕಷ್ಟಪಡ್ತಿದ್ರಿ ಹುಡುಗಿ, ಜಾಸ್ತಿ ಏನು ಇದು ಮಾಡ್ತಿಲ್ಲ, ಎಂಥ ಟೈಮಲ್ಲಿ ಇದ್ರು ಮಿಸ್ ಕಾಲ್ಸ್ ಇದ್ರು, ಐ ಯೂಸ್ ಟು ರಿವರ್ಟ್ ಬ್ಯಾಕ್. ಏನಾದರೂ ಮಾಡಿ ಒಟ್ನಲ್ಲಿ ಆ ಪ್ರಾಬ್ಲಮ್ ಸಾಲ್ವ್ ಬೇಕು ಅಷ್ಟೇ. ನನ್ನ ಕಷ್ಟ ಆದರೂ ಪರವಾಗಿಲ್ಲ, ನಂಗೆ ನಿದ್ದೆ ಇಲ್ಲದಿದ್ರೂ ಪರವಾಗಿಲ್ಲ, ಬಟ್ ಆ ಪ್ರಾಬ್ಲಮ್ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು. ಆ್ಯಂಡ್ ಎವ್ರಿ ಡೇ ಮೈ ಡ್ಯಾಡ್ ಯೂಸ್ ಟು ಸೇ ಒಂದು ಸ್ಲೋಗನ್ ಥರ ಅದಾಗೋಗ್ಬಿಟ್ಟಿತ್ತು. ನನಗೆ ಹುಷಾರು ತಪ್ಪಂಗಿರಲಿಲ್ಲ, ಅಥವಾ ಏನಾದರೂ ಗಾಡಿನಲ್ಲೆಲ್ಲ ಹೋಗುವಾಗ ಆಕ್ಸಿಡೆಂಟು ಅದು ಏನಾದರೂ ಆಗ್ಬೋದಲ್ವಾ. ಸೊ ಅದೆಲ್ಲ ಹಿ ವಾಸ್ ವೆರಿ ವೆರಿ ಕೇರ್ಫುಲ್. ನೀನೊಬ್ಳು ಹುಷಾರು ತಪ್ಪಿದ್ರೆ ಅಲ್ಲಿ 40 ಜನಕ್ಕೆ ಕೆಲಸ ಹೋಗುತ್ತೆ, ನೀನೊಬ್ಳು ಇದಾದರೆ ಅಲ್ಲಿ ಅಷ್ಟು ಜನಕ್ಕೆ ಕೆಲಸ ಹೋಗುತ್ತೆ. ಹಿ ವಾಸ್ ಆಲ್ವೇಸ್ ಪುಟ್ಟಿಂಗ್ ದಟ್ ಇನ್ ಮೈ ಮೈಂಡ್. ಸೊ ನಾನು ಯಾವಾಗಲೂ ನನ್ನನ್ನು ನಾನು ಕೇರ್ ತೊಗೊಳೋದು ಅಷ್ಟರಲ್ಲೂ. ಜೊತೆಗೆ ಶೂಟಿಂಗು ಒಟ್ನಲ್ಲಿ ಪ್ರಾಬ್ಲಮ್ ಆಗಬಾರ್ದು. ನೋ ಮ್ಯಾಟ್ರ್ ವಾಟ್, ನಾನು ಅವತ್ತು ನನಗೆ ಬೇಜಾರಾಗಿದ್ಯಾ, ನಾನು ಖುಷಿಯಾಗಿದ್ದೀನಾ, ನೋ ಮ್ಯಾಟ್ರ್ ವಾಟ್, ಬಟ್ ಐ ಹ್ಯಾವ್ ಟು ಗೋ ಟು ವರ್ಕ್, ಆ ಥರ ಆಗ್ತಿತ್ತು. ಬಟ್ ಆಮೇಲೆ ನಮ್ಮ ಅಪ್ಪಂಗೆ ಕೇಳಿದೆ, ಪಾಪ ಇಷ್ಟೆಲ್ಲ ನಾನು ಮಾಡ್ತಿದ್ದೆ, ಬಟ್ ಏನಕ್ಕೆ ಮಾಡೋಕ್ಕಾಗ್ತಿಲ್ಲ, ಈ ಕಡೆ ನಾನು ಏನೂ ಮಾಡ್ತಿಲ್ಲ. ನೋ ನೋ ನೋ, ದಿಸ್ ಇಸ್ ಯುವರ್ ಗೋಲ್ಡನ್ ಪೀರಿಯಡ್ ಅಂತ ಮತ್ತೆ ಹೇಳೋರು. ನಂಗೆ ಆ ಟೈಮಲ್ಲಿ ಅರ್ಥನೇ ಆಗ್ತಿರ್ಲಿಲ್ಲ. ಬಟ್ ನೌ ಐ ಅಂಡರ್ಸ್ಟ್ಯಾಂಡ್. ಡೆಫಿನೆಟ್ಲಿ ಈ ಗೋಲ್ಡನ್ ಪೀರಿಯಡ್ ಎಲ್ಲರಿಗೂ ಬರುತ್ತೆ ಆ ವಯಸ್ಸಿದ್ದಾಗ. ಅದಾದಮೇಲೆ ಯು ಆಲ್ಸೋ ಬಿಕಮ್ ಚೂಸಿ ಆ್ಯಂಡ್ ದೇ ಆಲ್ಸೋ ಬಿಕಮ್ ಚೂಸಿ. ಇವರು ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ, ಆಗಲ್ಲ. ಆ್ಯಂಡ್ ಇಟ್ ಡಿಪೆಂಡ್ಸ್. ಒಬ್ಬೊಬ್ರಿಗೆ ಹಂಗೂ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ ಕೆಲಸ ಏನಾದರೂ, ಬಟ್ ಅದರ ಕ್ಯಾರೆಕ್ಟರ್ಸ್ಗಳು ಚೇಂಜ್ ಆಗುತ್ತೆ. ಒಂದು ದಿವಸ ಹೀರೋಯಿನ್ ಆಗಿ ಮಾಡಿದವರು ಇಮಿಡಿಯೇಟಾಗಿ ನೆಕ್ಸ್ಟ್ ಸೀರಿಯಲಲ್ಲಿ ಅಮ್ಮನ ಪಾತ್ರ ಮಾಡಿರ್ತಾರೆ, ಏನೋ ಒಂದು ಮಾಡಿರ್ತಾರೆ. ಸೊ ದೇ ಡೋಂಟ್ ಮೈಂಡ್, ಬಿಕಾಸ್ ಅಲ್ಲಿ ದೇ ವಿಲ್ ಬಿ ದ ಅರ್ನಿಂಗ್ ಮೆಂಬರ್ ಆಫ್ ದ ಫ್ಯಾಮಿಲಿ. ದೇ ಕಾಂಟ್ ಬಿಕಮ್ ಚೂಸಿ ಒಂದೊಂದು ಸಲ. ಸೊ ಮಾಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇನ್ನು ಕೆಲವ್ರಿಗೂ ಓಕೆ ನನಗೆ ಪರವಾಗಿಲ್ಲ, ಇಷ್ಟೇ ದುಡ್ಡಿದ್ರೂ ಸಾಕು, ನಾನು ಜೀವನ ಮಾಡಬಲ್ಲೆ, ಬಟ್ ಐ ವಾಂಟ್ ಟು ಬಿ ವೆರಿ ಚೂಸಿ ಇನ್ ಮೈ ಕ್ಯಾರೆಕ್ಟರ್ಸ್ ಅಂದಾಗ ವೆಯ್ಟ್ ಮಾಡ್ತಾರೆ. ಸೊ ಇಟ್ ಡಿಪೆಂಡ್ಸ್, ಅದು ಪರ್ಸ್ನಲ್ ಇಂಟ್ರೆಸ್ಟ್. ನೀವು ಆ್ಯಕ್ಚುಲಿ ಕೇಳ್ದಂಗೆ ಇದು ಯಾವತ್ತಾದರೂ ನಿಮ್ಮ ಲೈಫಲ್ಲಿ ಆಗಿದೆಯಾ ಅಂತ.
ಅದು ಆಲ್ರೆಡಿ ನಂಗೆ ಆ ಫೇಮ್ ಇದ್ದಾಗಲೇ ಆ್ಯಂಡ್ ಫಾರ್ಚುನೇಟ್ಲಿ 3 ಸೀರಿಯಲ್ ಸೂಪರ್ ಡೂಪರ್ ಹಿಟ್ಟು. ವಿ ನೋ ದ್ಯಾಟ್. ಸೊ ಒಂದು ಕಡೆ ಅದನ್ನು ಎಂಜಾಯೂ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ, ಬಿಕಾಸ್ ನಾನೆಲ್ಲೋ ಆಚೆ ಹೋಗ್ತಿರ್ಲಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಆ್ಯಕ್ಷನ್ ಅಂದಾಗ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಆ್ಯಕ್ಷನಿಂದ ಕಟ್ವರೆಗೂ ದಟ್ ಈಸ್ ಟೋಟಲಿ ಮೈ ಟೈಮ್ Correct. ಆ್ಯಂಡ್ ವಾಟ್ ಐ ಲೈಕ್. ಸೊ ನನ್ಗೆ ಅದು ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ That'll ಸಿಗೋದು. be your comfortable zone. Yeah, ಅವಾಗ yeah, ಆಗ್ಬಿಡುತ್ತಲ್ಲ yeah. ಅವಾಗ once you ಅಂದ್ರೆ start ನಾನು enjoying ಹೇಳದ್ನಲ್ಲ, what you're 3 doing. ತಿಂಗಳಾದ್ಮೇಲೆ ನನಗೆ ಆಕ್ಚುಲಿ ಆಕ್ಟಿಂಗ್ ಇಷ್ಟ ಆಯ್ತು ಅದೆಲ್ಲ. ಸೊ ಐ ಯೂಸ್ ಟು ಎಂಜಾಯ್ ಮೈ ವರ್ಕ್. ಎಲ್ಲರೂ ಬಯೋರು, ನನ್ನ ಫ್ರೆಂಡ್ಸು, ರಿಲೇಟಿವ್ಸು, ಕೆಲವರು ಅಂದರೆ ತುಂಬ ಸಪೋರ್ಟಿವ್ ಆಗಿದ್ರು, ಇಲ್ಲ ಅಂತಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಅಂದರೆ ಎಲ್ಲೂ ಹೋಗ್ತಿರ್ಲಿಲ್ವಲ್ಲ, ನನ್ನ ಬರ್ತ್ಡೇ ನಾನು ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ, ಇನ್ನೊಂದು ಮತ್ತೊಂದು ಏನೂ ಮಾಡ್ತಿರ್ಲಿಲ್ಲ. ದೇ ವರ್ ಲೈಕ್, ಹೆಂಗೆ ಈ ಥರ ಎಲ್ಲ ಇಷ್ಟು ಕೆಲಸ ಮಾಡ್ತೀಯ, ಹಾಗೆ ಹಿಂಗೆ, ಓ ನಿನಗೆ ದುಡ್ಡೇ ಆ ಥರ ಎಲ್ಲ ಮಾತಾಡೋಕೆ ಶುರು ಮಾಡಿದ್ರು. ಬಟ್ that is one set of people, but there's a lot of people who have supported me. It's okay, ಇವಾಗ ಮಾಡು ಅನ್ನೋದು. ಎಸ್ಪೆಷಲಿ ಮೈ ಡ್ಯಾಡ್ ಗೋಲ್ಡನ್ ಪೀರಿಯಡ್ ಅನ್ಕೊ ಹೇಳ್ಕೊಂಡು ಐ ಥರಲಿ ಎಂಜಾಯ್ಡ್. ಬಟ್ ನಂಗೆ ಆ್ಯಕ್ಷನ್ ಕಟ್ ಆ ಎಂಜಾಯ್ಮೆಂಟು ಅದು ಬಿಟ್ಟರೆ ಬೇರೆದು ತುಂಬ ಇರ್ತಿತ್ತು ನನ್ನ ತಲೆಯಲ್ಲಿ. ಬಟ್ ಇವಾಗ ಐ ನೋ ದಟ್ ವ್ಯಾಲ್ಯೂ. Correct. ಅವಾಗ ನಾನು ಹಂಗೆ ಮಾಡದೆ ಹೋಗಿದ್ರೆ ಬಹುಶಃ ನಾನು ಇವತ್ತು ಇಷ್ಟೊಂದು ನೆಮ್ಮದಿಯಾಗಿ ಇರ್ತಿರ್ಲಿಲ್ವೇನೋ. ಬಿ ಇಟ್ ಫೈನಾನ್ಷಿಯಲಿ ಆರ್ ಯುನೋ, ಓಕೆ ನಾನು ಇದನ್ನು ಮಾಡಿದ್ದೀನಿ, ಇಷ್ಟು ವರ್ಷ ಏನೂ ಮಾಡದೆ ಹಾಗೆ ಇದ್ಬಿಟ್ಟಿದ್ರೆ ಏನು ಮಾಡಿದ್ದೀನಪ್ಪ ಇಷ್ಟು ವರ್ಷ ಹಾಗೆ ಹಿಂಗೆ ಅಂತ ಅನಿಸಿರೋದು. ಬಟ್ ಸ್ಟಿಲ್ ಇವತ್ತಿಗೂ ಓಕೆ, ಐ ಹ್ಯಾವ್ ಟು ಡೂ ಸೋ ಮೆನಿ ಥಿಂಗ್ಸ್ ಅಂತ ಇದೆ. ಬಟ್ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನು, ಅಷ್ಟು ಕಷ್ಟಪಟ್ಟಿರೋದು. ಆ್ಯಂಡ್ ಆ ಕಷ್ಟ ಅಂತ ನಂಗೆ ಹೇಳ್ಕೊಳ್ಳೋದಕ್ಕಾಗಲ್ಲ. ಬಟ್ ದಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಡೆಫಿನೆಟ್ಲಿ. ಆ್ಯಂಡ್ ಇದೆಲ್ಲ ಡಿಫಿಕಲ್ಟೀಸಲ್ಲಿ ನಾನು ಲೈಕ್ ಐ ಸೆಡ್ ಅಲ್ಲ, ನನ್ನ ಟೀಮ್ ತುಂಬ ಸಪೋರ್ಟಿವ್ ಆಗಿತ್ತು ಹಾಗೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಗೆ ಆ್ಯಕ್ಚುಲಿ ಒಂದು ಸೀರಿಯಲ್ ಮಾಡುವಾಗ ಆ ಟೀಮ್ ಎಸ್ಪೆಷಲಿ ನಿಮಗೆ ಪ್ರಮೋಟ್ ಮಾಡಲ್ಲ, ಇನ್ನೊಂದು ಮಾಡು ಪರವಾಗಿಲ್ಲ ಇನ್ನೊಂದು ಮಾಡು ಅಂತ ಹೇಳಲ್ಲ, ನೀನು ಮಾಡಂಗಿಲ್ಲ ಅಂತಲೇ ಹೇಳೋದು. ಅದು ಆ್ಯಕ್ಚುಲಿ ಮಾಡಂಗಿಲ್ಲ, ಆ ಥರ ರೂಲ್ ಎಲ್ಲ ಏನಿರಲ್ಲ. ಬಟ್ ಮಾಡಬಾರ್ದು, ಹೆಂಗೆ ಮಾಡಿದ್ರೆ ಹಂಗಾಗಿ ಹೋಗುತ್ತೆ, ನಾವು ಇದು ಮಾಡಿಬಿಡ್ತೀವಿ, ಅಸೋಸಿಯೇಷನ್ ಕರೆಸ್ತೀವಿ. ನಾನು ಹೌದಾ, ನಂಗೆ ಗೊತ್ತಿಲ್ವಲ್ಲ. ನಮ್ಮ ಅಪ್ಪಂಗೆ ಹೋಗಿ ಕೇಳ್ತಿದ್ದೆ, ನಮ್ಮ ಅಪ್ಪ ಹೌದಾ ಹಿಂಗೆಲ್ಲ ಇದೆ ಅಂತ. ಬೇರೆ ಅವರು ಜಾಸ್ತಿ ಸಿನಿಮಾ ಮಾಡಿರೋದು, ಸೀರಿಯಲ್ ರೂಲ್ಸ್ ಅವ್ರಿಗೆ ಗೊತ್ತಿಲ್ಲ. ತಲೆ ಕೆಟ್ಟೋಗೋದು. ಅದಾದಮೇಲೆ ಆದ್ರೆ ಆಗಲಿ, ನೀವು ಕೊಡ್ತಿರೋದು ಇಷ್ಟು ಡೇಟ್ಸು, ನಿಮ್ಗೆ ಯಾಕೆ ಅಷ್ಟು ಡೇಟ್ಸ್ ನಾನು ಕೊಡ್ತೀನಿ ಅಂದ್ಬಿಟ್ಟು ತೆಲುಗು ಒಪ್ಕೊಂಡಿದ್ದು. ತೆಲುಗು ಆಮೇಲೆ ಏನಾಯಿತು, 3 ಒಪ್ಕೊಂಡಾದ್ಮೇಲೆ ಎಲ್ಲ ಕಡೆ ಡೇಟ್ಸ್ ಜಾಸ್ತಿ ಮಾಡಿಬಿಟ್ರು. ಸೊ ಇಟ್ ವಾಸ್ ಇವನ್ ಮೋರ್ ಡಿಫಿಕಲ್ಟ್. ಬಟ್ ಸಮ್ಹೌ ಐ ಮ್ಯಾನೇಜ್, ಅದೇ ಹೇಳೋನಲ್ಲ ಹಾಗೆ. ಬಟ್ ಚೆನ್ನಾಗಿತ್ತು, ಮಜಾ ಇತ್ತು. ಇಲ್ಲ, ನಿಜವಾಗ್ಲೂ ನೀವು ಹೇಳ್ದಾಗೆ ಆ ಗೋಲ್ಡನ್ ಪೀರಿಯಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಒಂದು ಆರ್ಟಿಸ್ಟ್ಗೆ. ಯಾಕಂದ್ರೆ ಈಗ ನೀವೇ ನೋಡಿರೋ ಪ್ರಕಾರ ಲಕ್ಷ್ಮೀ ಬಾರಮ್ಮ ಅರೌಂಡ್ ಒಂದು 10 ವರ್ಷ ಆಗಿರತ್ತಾ? ಇಲ್ಲ, 6.5 ವರ್ಷ. 6.5 ವರ್ಷ. ಓಕೆ. ಸೊ 6.5 ವರ್ಷ ಅಂದರೆ ಆವಾಗ ನೀವು ನೋಡಿ ಒಂದು ಮೆಗಾ ಸೀರಿಯಲ್ಸ್ ಅನ್ನೋದಾಗಿರ್ಬೋದು, ಇಲ್ಲ ಅದರಲ್ಲಿ ಮಾಡಿರುವಂಥ ಲೀಡ್ಸು, ನೀವೆಲ್ಲ ಈಗಲೂ ಕೂಡ ಮಾಡ್ತಾ ಇದ್ದೀರಾ ಪ್ರಾಜೆಕ್ಟ್ ಸ್ಟಿಲ್. ಬಟ್ ಕೆಲವೊಂದು ಈಗಿಂದ ಒಂದು ಪ್ರಾಜೆಕ್ಟ್ಸು ಬೇಗ ಹೋಗುತ್ತೆ ಯಾವುದಾದೋ ಕಾರಣಕ್ಕೆ, ಆಯಿತಾ, ಒಂದಕ್ಕಂತಲ್ಲ. ಆಮೇಲೆ ಅದರಲ್ಲಿ ಮಾಡಿರೋರು ಕೂಡ ಟಕ್ಕಂತ ಬೇರೆ ಬೇರೆ ಪಾತ್ರಕ್ಕೆ ಹೋಗ್ಬಿಡ್ತಾರೆ, ಲೀಡಾಗಿ ಕಂಟಿನ್ಯೂ ಆಗೋದು ತುಂಬ ಕಷ್ಟ ಆಗತ್ತೆ. ಸೊ ಅದಿಷ್ಟ್ರ ಮಧ್ಯೆ ಸ್ಟಿಲ್ ನೀವು ಇವತ್ತಿಗೂ ಲೀಡಾಗಿ ಮತ್ತು ಬೇರೆ ಬೇರೆ ಭಾಷೆಯಲ್ಲೂ ಮಾಡ್ತಾ ಇರೋದು. ಆ್ಯಕ್ಚುಲಿ ನಿಮ್ಮ ಪಪ್ಪ ಅವ್ರು ಹೇಳಿರೋದು ಗೋಲ್ಡನ್ ಪೀರಿಯಡ್ ಸ್ಟಿಲ್ ಈಗ ರನ್ನಿಂಗಲ್ಲೂ ಇದೆ ಅದು. Yeah. ಇವಾಗ ಗೋಲ್ಡನ್ ಪೀರಿಯಡ್ ನಾನೇ ಓಕೆ ಬ್ರೇಕ್ ಕೊಟ್ಕೊಂಡ್ಬಿಟ್ಟಿದ್ದೀನಿ. ಬಿಕಾಸ್ ಆಲ್ ದೀಸ್ ಡೇಸ್ ನಾನು ಹೇಳ್ದಂಗೆ ನಾನು ನನ್ನ ಬಗ್ಗೆ ನಾನು ಕೇರ್ ತೊಗೊಳ್ತಿದ್ದೀನೋ ಮತ್ತೊಂದು ಮಾಡ್ತೀನಿ. ಒಟ್ನಲ್ಲಿ ಶೂಟಿಂಗ್ ಅಂತೂ ಏನೂ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಇನ್ ಬಿಟ್ವೀನ್ ಐ ವಾಂಟ್ ಟು ಟೆಲ್ ಯು ದಿಸ್. ಸೊ ಹಿಂಗೆ ತೆಲುಗು ತಮಿಳ್ ಹಿಂಗೆ ತುಂಬ ಟ್ರಾವೆಲ್ ಮಾಡ್ತಿದ್ನೋ, ನನಗೆ ಪ್ರಾಬ್ಲಮ್ ಏನೂ ಆಗಿರಲಿಲ್ಲ. ಫಿಸಿಕಲಿ ಐ ವಾಸ್ ಆಲ್ ಫೈನ್. ಬಟ್ ಆದರೆ ತುಂಬ ಟೈಟು, ಉಸಿರಾಡೋದಕ್ಕೂ ಆಗ್ತಿರ್ಲಿಲ್ಲ, ನನ್ನ ಬಟ್ಟೆ ಜೋಡಿಸ್ಕೊಳ್ಳೋದಕ್ಕೂ ನಂಗೆ ಟೈಮ್ ಇರ್ತಿರ್ಲಿಲ್ಲ. ಹಾಗೆಲ್ಲ ಆಗೋದಾಗ ಐ ಹ್ಯಾಡ್ ಟು ಕ್ವಿಟ್ ಒನ್ ಪ್ರಾಜೆಕ್ಟ್. ಸೊ ನನಗೆ ತೆಲುಗು ಬಿಡಬೇಕು ಅಂತ. ನಮ್ಮಪ್ಪ ಇಲ್ಲ ಕನ್ನಡ ಬಿಡು, ಬಿಕಾಸ್ ಕಂಪ್ಯಾರಿಟಿವ್ಲಿ ಇದಕ್ಕೆ ಕಡಿಮೆ ನಿನಗೆ ಕೊಡ್ತಿರೋದು, ಅದೆರಡು ಕರೆಕ್ಟ್ ಇದೆ. ಆಮೇಲೆ ದೇ ವೆರಿ ಪ್ಲ್ಯಾಂಡ್ ಅಲ್ಲಿ. ಇವತ್ತಿಗೂ ಕೂಡ ತೆಲುಗು ತಮಿಳ್ ದೇ ವೆರಿ ಪ್ಲ್ಯಾಂಡ್, ಒಂದು ಸ್ಕೆಡ್ಯೂಲ್ ಅಂತ ಮಾಡ್ತಾರೆ. ಕನ್ನಡದಲ್ಲಿ ಇವತ್ತಿಗೂ ಅದನ್ನು ಮಾಡೋದಿಲ್ಲ. ಸೊ ನಿಂಗೆ ಅದು ಪ್ರಾಪರ್ ಪ್ಲಾನಿಂಗ್ ಇರುತ್ತೆ, ಒಂಥರ ಸ್ಟ್ರೆಸ್ ಫ್ರೀ ಲೈಫು. ಸೊ ನೀನು ಅದನ್ನು ಮಾಡು ಅಂತ. ನನಗೆ ಕನ್ನಡ ಬಿಡೋದಕ್ಕೆ ಇಷ್ಟ ಇರಲಿಲ್ಲ, ಬಿಕಾಸ್ ಡೆಫಿನೆಟ್ಲಿ ಇಟ್ ಇಸ್ ಗಿವಿಂಗ್ ಮೀ ಸೋ ಮಚ್ ಆಫ್ ಫೇಮ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕನ್ನಡ ಸ್ಕ್ರಿಪ್ಟ್ ಓದಿ ನನ್ನ ಇಂಪ್ರೂವೈಸೇಷನ್ ಆಗಿ ನಾನು ಏನೋ ಒಂದು ಮಾಡ್ಬೋದು. ಅಲ್ಲಿ ಅವ್ರು ಹೇಳ್ಕೊಟ್ಟದನ್ನು ಮಾಡಬೇಕು. ಭಾಷೆ ಕಲಿಬೋದಿಲ್ಲ ಅಂತಿಲ್ಲ, ಬಟ್ ಆದರೂ ಏನೋ ಒಂಥರ ಫ್ರೀಡಮ್ ಅಲ್ಲಿರೋದಿಲ್ಲ.
ಇಲ್ಲಿ ಮನಸ್ಸು ಬಿಚ್ಚಿ ಮಾತಾಡ್ಬಿಟ್ಟು ಮನಸ್ಸು ಬಿಚ್ಚಿ ಡೈಲಾಗ್ ಹೇಳ್ಬೋದು. ಅಲ್ಲಿ ಆ ಥರ ಆಗ್ತಿರ್ಲಿಲ್ಲ. ಸೊ ಐ ಡಿಡ್ಂಟ್ ವಾಂಟ್ ಟು ಲೀವ್ ಕನ್ನಡ. ಬಟ್ ನನಗೆ 3ರಲ್ಲಿ 2 ಒಂದನ್ನು ಬಿಡಲೇಬೇಕು ಅಂದಾಗ ಐ ಚೂಸ್ ತೆಲುಗು. ಬಿಕಾಸ್ ಒಂದು ಹೈದರಾಬಾದ್ ತುಂಬ ದೂರ ಆಗ್ತಿತ್ತು. ಆವಾಗ ಫ್ಲೈಟ್ ಎಲ್ಲ ಕೊಡ್ತಿದ್ರೇನೋ ನಾವಪ್ಪ ಕೇಳ್ತಿರ್ಲಿಲ್ಲ. ಬಸ್ಸಲ್ಲಿ ಬರ್ತಾಳೆ ಪರಲ್ಲ ನನ್ನ ಮಗಳು, ಆ ಥರ ಎಲ್ಲ ಏನಿಲ್ಲ ಅಂದ್ಕೊಂಡು ಎಲ್ಲ ಕಡಿಮೆ ಮಾಡಿಸ್ಬಿಟ್ಟು ಡೌನ್ ಟು ಅರ್ತ್ ಮಾಡಿಸ್ಬಿಟ್ಟಿದ್ರು. ಸೊ ಹಾಗಾಗಿ ಓಕೆ, ಹೈದರಾಬಾದ್ ಅದು ದೂರ, ಚೆನ್ನೈ ಆದರೆ 5 ಅವರು ಪರ ಎಲ್ಲ ಹೋಗ್ಬಿಟ್ಟು ಬರ್ಬೋದು. ಅದಾದರೆ 6 ಅವರು ಹಂಗೆ ಹಿಂಗೆ ಅಂದ್ಕೊಂಡೆಲ್ಲ ಫುಲ್ ಕ್ಯಾಲ್ಕುಲೇಷನ್ ಮಾಡಿ ಬಿಡೋದಕ್ಕೆ ಇದು ಮಾಡಿದೆ. ಅವ್ರು ನೋಡಿದ್ರೆ ನಿಮ್ಗೇನಕ್ಕೆ ನಾವು ಫ್ಲೈಟ್ ಕೊಡ್ತೀವಿ, ಪೇಮೆಂಟ್ ಜಾಸ್ತಿ ಮಾಡಿ ಎಲ್ಲ ಹೇಳಿದ್ರು, ಎಲ್ಲ ಥರ ಆಸೆ ತೋರಿಸಿದ್ರು. ಬಟ್ ನನಗೆ ಇದೆರಡು ಬಿಡೋಕ್ಕೆ ಇಷ್ಟ ಇರಲಿಲ್ಲ. ಓಕೆ ಅಂತ ಹೇಳಿ ಸುಳ್ಳು ಹೇಳಿ ಬಿಟ್ಟಿದ್ದದು. ಅಂದರೆ ನನಗಿಲ್ಲ, ನನಗೆ ಫಿಸಿಕಲಿ ಏನೋ ತುಂಬ ಪ್ರಾಬ್ಲಮ್ ಇದೆ ಅಂತ ಹೇಳಿ ಬಿಟ್ಟಿದ್ದು. ಅವಾಗ ಏನಾಗೋಯ್ತು, ಅದು ಬಿಟ್ಟು ಒಂದು ಸ್ವಲ್ಪ ದಿವಸಕ್ಕೇ ಕಂಟಿನ್ಯೂಸ್ ಆಗಿ 1 ವರ್ಷ ಅದು ಜ್ವರ ಬರೋದು. ಜ್ವರ ಇನ್ನೇನು ಹೋಗ್ತಿದೆ ಅಂದಾಗ ಇನ್ನೊಂದೇನೋ ಬರೋದು. ಅದು ಇನ್ನೇನೋ ವಾಸಿ ಆಯಿತು ಅಂದಾಗ ಇನ್ನೊಂದೇನೋ ಬರೋದು. ಹಿಂಗೆ ಆಗ್ತಾನೆ ಇತ್ತು. ಐ ಡೋಂಟ್ ನೋ, ಒನ್ ಟೈಮಲ್ಲಿ ಇದೇನಿದು ಇಷ್ಟೊಂದು ಫಿಸಿಕಲ್, ಅಂದರೆ ನಂಗೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಆಮೇಲೆ ಎಲ್ಲರೂ ಹೇಳೋರು, ಇವಳು ಯಾವಾಗ ನೋಡಿದ್ರು ಜ್ವರ ಅಂತಾಳೆ, ಇಲ್ಲ ನೆಗಡಿ ಅಂತಾಳೆ, ಇನ್ನೊಂದೇನೋ ಅಂತಾಳೆ ಅಂತ ಹೇಳ್ತಾನೆ ಇರ್ತಿದ್ರು. ಇಟ್ಸ್ ನಾಟ್ ಬಿಕಾಸ್ ಆಫ್ ಟ್ರಾವೆಲಿಂಗ್, ಬಿಕಾಸ್ ನಾನು ಅದನ್ನು ಮುಂಚೆನೂ ಮಾಡ್ತಿದ್ದೆ. ನಾನು ಸುಳ್ಳು ಹೇಳಿದೆ ಅನ್ನೋದು ನಂಗೆ ತುಂಬ ಗಿಲ್ಟ್ ಕಾನ್ಷಿಯಸ್ ಕಾಡಕ್ಕೆ ಶುರು ಆಯಿತು. ಐ ಜಸ್ಟ್ ಪ್ರೇಡ್ ಗಾಡ್, ಸಾರಿ, ಅದನ್ನು ನಾನು ಮಾಡಬಾರ್ದಾಗಿತ್ತು. ಇನ್ಯಾವತ್ತೂ ನಾನು ಸುಳ್ಳು ಹೇಳಿ ನನ್ನ ಕೆಲ್ಸಕ್ಕೆ ನಾನು ಮೋಸ ಮಾಡೋದಿಲ್ಲ ಅಂತ ಹೇಳಿ ಐ ಜಸ್ಟ್ ಪ್ರೇಡ್. ಅದು ಆಗಿದ್ದು ಒಂದು ಸ್ವಲ್ಪ ದಿವಸಕ್ಕೇ ಇಟ್ ಗ್ರ್ಯಾಜುಲಿ ಎಲ್ಲ ಮತ್ತೆ ಇಮ್ಯುನಿಟಿ ಪವರ್ ಬಂದು ಐ ವಾಸ್ ಬ್ಯಾಕ್. ಸೊ ದಟ್ ಈಸ್ ವಾಟ್ ಐ ಬಿಲೀವ್. ಎಷ್ಟು ಜನ ಹೇಳ್ತಾರೆ ಇವತ್ತು ಹೇಳೆ ಅದೇನೋ ಎಲ್ಲೋ ಹೋಗಬೇಕು, ನಮ್ಮ ತಾತ ಸತ್ತೋದ್ರು, ಅದು ಸತ್ತೋದ್ರು, ಏನೋ ಒಂದು ಹೇಳೆ ರಜಾಕೆ ಅಂತೆಲ್ಲ ಹೇಳೋರು. ನಾನು ಅದು ಇವತ್ತಿಗೂ ಮಾಡಲ್ಲ. ಐ ಥಿಂಕ್ ದಟ್ ವಾಸ್ ಒನ್ ಬಿಗ್ ಲೆಸನ್. ಐ ಡೋಂಟ್ ನೋ ಇಟ್, ಅಂದರೆ ಹೇಳುವಾಗ ಹೌದಾ ಅಂತ ಅನ್ಸತ್ತೆ, ಬಟ್ ಅನುಭವಿಸಿರೋ ನನಗೆ ಗೊತ್ತು. ಸೊ ಐ ಫೆಲ್ಟ್ ಓಕೆ, ನನ್ನ ಕೆಲ್ಸಕ್ಕೆ ನಾನು ಮೋಸ ಮಾಡಿದೆ ಅನ್ನೋ ಥರ ನನಗೆ ಫೀಲ್ ಆಗ್ತಿತ್ತು. ಸೊ ಹಾಗಾಗಿ ಆ ಥರ ಆಯಿತು. ಸೊ ಇದೆ ಇದೊಂದು ಫಾರ್ಮುಲಾ, ಐ ಥಿಂಕ್ ಎವ್ರಿಬಡಿ ಶುಡ್ ಫಾಲೋ. ಅದು ನನಗೊಂದು ಎಕ್ಸ್ಪೀರಿಯನ್ಸ್ ಆಯಿತು, ಅವ್ರಿಗೆ ಆಗದೆ ಇರ್ಬೋದು. ಬಟ್ ಸ್ಟಿಲ್ ಐ ಥಿಂಕ್ ದೇ ಶುಡ್ ಬಿ ವೆರಿ ಡೆಡಿಕೇಟೆಡ್. ಪ್ರಾಂಪ್ಟ್ ಆಗಿದ್ದರೆ ಇಟ್ ವಿಲ್ ಬಿ ಗುಡ್ ಫಾರ್ ದೆಮ್. ನೇಹಾ ಅವರೇ, ಈಗ ನೀವು ಇಷ್ಟೊಂದು ಪಾಸಿಟಿವ್ ಕ್ಯಾರೆಕ್ಟರ್ನ ಮಾಡ್ತಾ ಬಂದ್ರಿ ಅಲ್ವಾ? ನಿಮ್ಮ ಪಾತ್ರದಿಂದನೇ ನಿಮ್ಮನ್ನ ಗುರುತಿಸೋ ಮಟ್ಟಿಗೆ ಆ ಪಾತ್ರ ಎಲ್ಲರಿಗೂ ಇಷ್ಟ ಆಯಿತು. ಯೂಶಲಿ ಈಗ ನಾವು ನೋಡೋ ಪ್ರಕಾರ ಈಗ ಪಾಸಿಟಿವ್ ಆಗಿ ಮಾಡೋರು ಇಮ್ಮಿಡಿಯೇಟ್ ಆಗಿ ನೆಗೆಟಿವ್ ಕ್ಯಾರೆಕ್ಟರ್ಗೆ ಶಿಫ್ಟ್ ಆಗ್ತಾರೆ. ಬಹಳ ಜನ ಅದನ್ನ ಇಷ್ಟನೂ ಪಡ್ತಾರೆ ಆ್ಯಕ್ಚುಲಿ. ಬಟ್ ಈಗ ಪಾಸಿಟಿವ್ ಆಗಿ ನಾವು ಮಾಡಿದಾಗ ಜನರ ಮಧ್ಯೆ ಹೋದಾಗ ಒಂದು ರಿಯಾಕ್ಷನ್ ಇರುತ್ತೆ ನಮಗೆ, ಎಷ್ಟು ಹೊಗಳ್ತಾರೆ, ತಮ್ಮನೆ ಮಗಳ್ತಾರ ಅಲ್ವಾ? ಹಾಗೆ ನೆಗೆಟಿವ್ ಮಾಡಿದಾಗ್ಲೂ ಅದ್ರದ್ದು ರಿಯಾಕ್ಷನ್ಸ್ ಬರುತ್ತೆ. ಸೊ ಅದು ಹೇಗಿರುತ್ತೆ ಆ್ಯಕ್ಚುಲಿ? ಆ್ಯಂಡ್ ಆ ಎಫೆಕ್ಟು ಆರ್ಟಿಸ್ಟ್ ಪರ್ಸ್ನಲ್ ಲೈಫಿಗೆ ಹೇಗೆ ಕನೆಕ್ಟ್ ಆಗುತ್ತೆ, ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅದು ಅಂತ? ಪರ್ಸ್ನಲಿ ನನಗಿದ್ರ ಎಕ್ಸ್ಪೀರಿಯನ್ಸ್ ಇಲ್ಲ, ಯಾಕಂದ್ರೆ ನಾನು ನೆಗೆಟಿವ್ ಇದುವರೆಗೂ ಮಾಡಿಲ್ಲ. ಬಟ್ ಇನ್ಫ್ಯಾಕ್ಟ್ ಗೊಂಬೆ ಪಾತ್ರದಲ್ಲಿ ಪಾಸಿಟಿವ್ ನೆಗೆಟಿವ್ ಆಲ್ ಕೈಂಡ್ ಆಫ್ ಥಿಂಗ್ಸ್ ವೆದೇರ್. ಬಟ್ ಆದರೆ ನೆಗೆಟಿವ್ ಆಗಿ ಟ್ರೈ ಮಾಡಿದ್ರು, ಅವಾಗ ಜನ ಎಕ್ಸೆಪ್ಟ್ ಮಾಡಲಿಲ್ಲ. ಅವರೇ ಎಕ್ಸೆಪ್ಟ್ ಮಾಡದಿರುವಾಗ ದಿ ಡಿಡ್ಂಟ್ ಕಂಟಿನ್ಯೂ. ಬಟ್ ಆ ಒಂದು ಸ್ವಲ್ಪ ಇತ್ತಲ್ಲ ಮಧ್ಯದಲ್ಲಿ, ಆ ಒಂದು ಶಾರ್ಟ್ ಪೀರಿಯಡ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ದಿ ಡಿಡ್ಂಟ್ ಲೈಕ್ ಮೀ. ಓ, ಎಲ್ಲ ಒಳ್ಳೆ ಬುದ್ಧಿ ಇತ್ತಲ್ಲ ನಿನಗೆ, ಯಾಕೆ ಈ ಥರ ಕಚಡ ಬುದ್ಧಿ ಬಂತು ಅನ್ನೋ ಥರ ಓ, ಹಂಗೆ ಬಂದ್ ಡೈರೆಕ್ಟ್ ಹೇಳಿದ್ರ ಹಾಂ ಆಕ್ಚುಲಿ? ಹಾಂ ಹಂಗೆ ಬೈದು ಹೇಳಿದ್ದಾರೆ. ಓ, ಬಟ್ ದಟ್ ವಾಸ್ ವೆರಿ ವೆರಿ ಶಾರ್ಟ್ ಪೀರಿಯಡ್. ನನಗೆ ಅದೊಂಥರ ಐ ಕುಡ್ ನಾಟ್ ಟೇಕ್ ಇಟ್. ಬಟ್ ನನಗೆ ಬೇರೆ ನೆಗೆಟಿವ್ ರೋಲ್ಸ್ ಯಾರು ಮಾಡಿದಾರೋ ಅವ್ರ ಎಕ್ಸ್ಪೀರಿಯನ್ಸ್ ನನಗೆ ಹೇಳಿದಾಗ ಇಟ್ ಈಸ್ ವೆರಿ ವೆರಿ ಶಾಕಿಂಗ್. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಜಸ್ಟ್ ಡಿಸ್ಕಸ್ ಮಾಡ್ದಂಗೆ ಮದುವೆ ನಿಂತೋಗಿದೆ, ಮೈ ಗಾಡ್, ಸೀರಿಯಸ್ಲಿ? ಸೀರಿಯಲಲ್ಲೇ ಮನೆ ಹಾಳು ಮಾಡ್ತಾಳೆ ಇವಳು, ಇನ್ನು ನಮ್ಮ ಲೈಫ್ ಹಾಳು ಮಾಡದೆ ಇರ್ತಾಳ? ಅರೆ ಅದು ಸ್ಟೋರಿ ಇದು. ಆದರೆ ಎಷ್ಟೋ ಜನ ಇವತ್ತಿಗೂ, ನಾವು ಅವಾಗಲೇ ಹೇಳಿದ್ವಲ್ಲ ಟೆಕ್ನಿಕಲ್ ಆಗಿ ನೋಡ್ತಾರೆ ಜನ ಅಂತ, ಬಟ್ ಟೆಕ್ನಿಕಲ್ ಆಗಿ ನೋಡೋ ಒಂದು ಸೈಡ್ ಆಗಿದ್ರೆ ದೇರ್ ಆರ್ ಸೋ ಮೆನಿ ಪೀಪಲ್ ಇವತ್ತಿಗೂ ಸ್ಟೋರಿಯಾಗಿ ತಗೊಳ್ದೆ ಇದ್ದೇ ಅವ್ರ ನಿಜವಾದ ಜೀವನ ಅಂತ ತಗೊಳ್ಳೋರು ಇದ್ದಾರೆ. ಆಮೇಲೆ ಆ ಸಂಖ್ಯೆ ಜಾಸ್ತಿ, ಯಾಕಂದರೆ ಸೀರಿಯಲ್ಸ್ ನೋಡೋದು ಜಾಸ್ತಿ ವಯಸ್ಸಾದವರು ಅಥವಾ ಹೌಸ್ ವೈಫ್ಸು, ಆ ಥರ ಸಂಖ್ಯೆ ಜಾಸ್ತಿ. ಆ್ಯಂಡ್ ದಿ ಟೇಕ್ ಇಟ್ ಡೀಪ್ ಟು ದೇರ್ ಹಾರ್ಟ್. ಅದು ತುಂಬ ಕಷ್ಟ ಆಗುತ್ತೆ. ನಾನು ಅದನ್ನೇ, ಬಟ್ ಹ್ಯಾಟ್ಸ್ ಆಫ್ ಟು ಆಲ್ ದ ನೆಗೆಟಿವ್ ಕ್ಯಾರೆಕ್ಟರ್ಸ್ ಆರ್ ಪ್ಲೇಯಿಂಗ್ ಅಲ್ಲ. ಹೌದು ಆ ಹೌದು. ನೆಗೆಟಿವ್ ಕ್ಯಾರೆಕ್ಟರ್ ಮಾಡಬೇಕು ಅಂದರೆ ಅವ್ರ ಮೈಂಡ್ಸೆಟ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ದೇ ಶುಡ್ ಬಿ ಏಬಲ್ ಟು ಹ್ಯಾಂಡಲ್ ಆಡಿಯನ್ಸ್ ವೆನ್ ದೇ ಗೋ ಔಟ್. ಅದೆಲ್ಲ ಇರಬೇಕು.
ಜೊತೆಗೆ ಅವ್ರಿಗೆ ಎಷ್ಟು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಿರತ್ತೆ ಅವ್ರ ಲೈಫಲ್ಲಿ. ಬಿಕಾಸ್ ನಾನು ಅಷ್ಟೇ ಆ, ಈ ಗೊಂಬೆ ಪಾತ್ರ ಮಾಡುವಾಗ ನಾನು ಹೇಳಿದ್ನಲ್ಲ ಎಲ್ಲ ಶೇಡ್ಸು ಇತ್ತು. ಅದ್ರಲ್ಲಿ ಒಂದ್ಸತಿ ಹಿಂಗೆ ಡಿಪ್ರೆಷನ್ಗೆ ಹೋದಾಗ ನಂಗೆ ಲಿಟ್ರಲಿ ನಾನು ಡಿಪ್ರೆಷನ್ಗೆ ಹೋಗ್ತಿದ್ದೆ. ಡಿಪ್ರೆಷನ್ ಅಂದ್ರೆ ನಾಟ್ ಟಿಪಿಕಲಿ ಡಿಪ್ರೆಷನ್, ಬಟ್ ನಂಗೆ ಕಟ್ಟಂದ್ರೂ ನಂಗೆ ಸಡನ್ ಆಗಿ ಎಲ್ಲ ಜೊತೆ ಮಿಂಗಲ್ ಹಾಕೊಂಡು ಆರಾಮಾಗಿ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಯಾರೋ ಒಬ್ರು ಬಂದು ಮಾತಾಡಿದ್ರೆ ನಂಗೆ ಅವ್ರ ಮೇಲೆ ರೇಗಾಡೋದು ಫಾರ್ ನೋ ರೀಸನ್, ಯಾ ಬಿಕಾಸ್ ಆಫ್ ದಟ್ ಸಿಚುಯೇಷನ್. ಇವಾಗ ಫಾರ್ ಎಕ್ಸಾಂಪಲ್ ಒಂದ್ ದಿವಸ ಹೆಂಗೆ ಅಂದ್ರೆ ಫಸ್ಟ್ ಶಾಟ್ ಇಟ್ಟಿದ್ದೆ ನಾನು ಮಿರರ್ ಹೊಡೆದಾಕ್ಬೇಕು, ಫುಲ್ ಸಿಟ್ಟಲ್ಲಿ ಮಾತಾಡಬೇಕು ಅಂತ. ದ ಹೋಲ್ ಡೇ ಐ ವಾಸ್ ಲೈಕ್ ದಟ್. ಒಂದ್ ಪಾಯಿಂಟ್ ಆಫ್ ಟೈಮಲ್ಲಿ ಆಕ್ಚುಲಿ ಬೇರೆಯವ್ರಿಗೆ ಅರ್ಥ ಆಗ್ತಿಲ್ಲ, ಇವಳು ಯಾಕೆ ಕಟ್ಟಾದ್ಮೇಲೂ ಹಿಂಗೆ ಆಡ್ತಾಳೆ, ಕಟ್ಟಾದ್ಮೇಲೆ ಹಿಂಗೆ ಆಡ್ತಾಳೆ ಅಂತ ಅವ್ರಿಗೆ ಯೋಚನೆ ಮಾಡ್ತಿರ್ಲಿಲ್ಲ. ಇವಳು ಯಾಕೆ ಹಿಂಗೆ ಆಡ್ತಾಳೆ ಅಂತಾನೆ ಯೋಚನೆ ಮಾಡ್ತಿದ್ರು. ಆಮೇಲೆ ಎಲ್ಲರಿಗೂ ಅರ್ಥ ಆಯ್ತು, ಹಿಂಗೆ ಮಾಡಿರೋದಕ್ಕೆ ಅವಳಿಗೆ ಎಫೆಕ್ಟ್ ಆಗ್ತದೆ, ಸೊ ದಟ್ ಇಸ್ ವೈ ಶಿ ಈಸ್ ವೆರಿ ಕ್ರ್ಯಾಂಕಿ ಅಂತ. ಆಮೇಲೆ ಬಂದು ನನಗೆ ನನ್ನ ಅಮ್ಮ ಪಾತ್ರ ಮಾಡ್ತಿರೋರು ಹೇಳಿದ್ರು, ಲಕ್ಷ್ಮೀ ಸಿದ್ದಯ್ಯ, ಕಟ್ ಅಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಯಾರು ಅಲ್ಲಿ ಪಕ್ಕದಲ್ಲಿ ಇರ್ತಾರೋ ಅವ್ರ ಜೊತೆ ಒಂದ್ ಸ್ವಲ್ಪ ಖುಷಿಯಾಗಿ ಮಾತಾಡು, ಸೊ ಯು ವಿಲ್ ಕಮ್ ಔಟ್ ಆಫ್ ದಟ್. ನೀನ್ ಹಂಗೆ ಇಟ್ಕೊಂಡಿದ್ರೆ ನಿನ್ ಮನೆಗೆ ಹೋದ್ಮೇಲೂ ಅದು ನಿನ್ಗೆ ಎಫೆಕ್ಟ್ ಆಗತ್ತೆ, ಮತ್ತೆ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆಮೇಲೆ ಇಟ್ ವಿಲ್ ಲೀಡ್ ಟು ಸಮಥಿಂಗ್ ಎಲ್ಸ್. ಹೌದು. ಅದ್ರ ಬದಲು ಕಟ್ ಅಂದಿದ ತಕ್ಷಣ ನೀನು ಆಚೆ ಬಾ ಆ ಮೂಡಿಂದ ಅಂತ ಹೇಳೋರು. ಬಟ್ ನಂಗೆ ಆದ್ರೂ ಅದನ್ನ ಇನಿಷಿಯಲಿ ಕಷ್ಟ ಆಗ್ತಿತ್ತು. ಆಕ್ಚುಲಿ ಬರಕ್ ಆಗಲ್ಲ ಕಟ್ ಅಂದ ತಕ್ಷಣ, ಬಿಕಾಸ್ ಯು ಆರ್ ಡೀಪ್ಲಿ ಇನ್ ದಟ್ ಕ್ಯಾರೆಕ್ಟರ್. ಕಟ್ ಅಂದ ತಕ್ಷಣ ಅದು ಮೈಂಡ್ ಸೆಟ್ ಬರಕ್ ಆಗಲ್ಲ. ಯು ಹ್ಯಾವ್ ಟು ಪ್ರಾಕ್ಟೀಸ್ ದಟ್ ಎಕ್ಸಾಕ್ಟ್ಲಿ, ಥಿಂಗ್ ನಂಗೆ ಅಲ್ಲ. ಅದನ್ನ ಪ್ರಾಕ್ಟೀಸ್ ಮಾಡೋಕ್ಕೂ ತುಂಬಾ ಟೈಮ್ ಹಿಡಿತು. ಬಟ್ ಇವಾಗ ಹೆಂಗಾಗಿದ್ದೀನಿ ಅಂದ್ರೆ ಐ ಕ್ಯಾನ್ ಡೂ ದಟ್. ಬಟ್ ಕೆಲವೊಂದ್ಸಲ ಈ ಅಳ ಸೀನ್ಸ್, ತುಂಬಾ ಸೆಂಟಿಮೆಂಟಲ್ ಆಕ್ಚುಲಿ ಸೀನ್ಸ್ ಕೇಳೋಣ ಅಂತಿದ್ದೆ. ಅದೆಲ್ಲ ಇರತ್ತಲ್ಲ, ಹಿಂಗೆ ಚೆನ್ನಾಗಿ ಹತ್ಬಿಟ್ಟು ಆಮೇಲೆ ಮತ್ತೆ ಖುಷಿಯಾಗು ಮತ್ತೆ ಅದೇ ಅದಕ್ಕೆ ಹೋಗಕ್ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಐ ವಿಲ್ ಟೇಕ್ ಮೈ ಟೈಮ್, ಒಂದ್ ಸ್ವಲ್ಪ ಎಲ್ಲರಿಂದ ದೂರ ಇದ್ದು ಬಿಡ್ತೀನಿ, ಮಾತಾಡೋದಕ್ಕೆ ಹೋಗೋದಿಲ್ಲ. ಆ ಸೀನ್ ಫುಲ್ಲು ಮುಗ್ದಾದ್ಮೇಲೆ ಇಮಿಡಿಯೇಟ್ ಆಗಿ ಐ ವಿಲ್ ಫ್ರೆಶನ್ ಅಪ್. ಅಕಸ್ಮಾತ್ ನೆಕ್ಸ್ಟ್ ಸೀನು ಅದೇ ತರ ಇದ್ರೆ ಐ ವಿಲ್ ಸ್ಟಿಲ್ ಬಿ ಅಲೋನ್. ಬಟ್ ಆ ಥರದ್ದಿಲ್ಲ, ನಾರ್ಮಲ್ ಅಂದ್ರೆ ಐ ವಿಲ್ ಜಸ್ಟ್ ಕಮ್ ಬ್ಯಾಕ್ ಟು ನೇಹ. ಆ, ಇನ್ನೊಂದ್ಸಲ ಹೆಂಗಾಗಿತ್ತು ಅಂದ್ರೆ, ನನ್ನ ದೊಡ್ಡಪ್ಪ ತೀರ್ಕೊಂಡಿದ್ದಾರೆ. ನಾನು ಶೂಟ್ ಮಾಡ್ತಿದ್ದ ಪಕ್ಕದ ಬೀದಿನ ನಮ್ಮ ದೊಡ್ಡಪ್ಪನ ಮನೆ. ಅಂಡ್ ನಂಗೆ ಎಲ್ಲಾ ಮೆಮೊರೀಸ್ ಬರ್ತಾ ಇದೆ. ನಮ್ ದೊಡ್ಡಪ್ಪನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದು, ಅವ್ರು ನಮ್ಗೆ ಸಣ್ಣವರಿದ್ದಾಗೆಲ್ಲ ಕ್ವೆಶನ್ಸ್ ಕೇಳ್ತಾ ಇದ್ದು. ಹಿ ವಾಸ್ ಮೋರ್ ಲೈಕ್ ದಟ್. ಆ ಥರ ಹ್ಮ್. ಎಲ್ಲ ಇರ್ತಿತ್ತು. ಬಟ್ ಅವ್ರು ತೀರ್ಕೊಂಡಿದ್ದಾರೆ. ನಾನಿಲ್ಲಿ ಶೂಟ್ ಮಾಡಲೇಬೇಕು, ಬಿಕಾಸ್ ನಾನು ಬೇರೆ ಕಮಿಟ್ಮೆಂಟ್ಸ್ ಇದೆ. ಯಾಕಂದ್ರೆ ನೆಕ್ಸ್ಟ್ ಡೇ ನಾನು ಚೆನ್ನೈಗೆ ಹೋಗ್ತಿದ್ದೆ, ಆ ಥರದ್ದೇನೋ ಇತ್ತು. ಸೊ ಒಟ್ನಲ್ಲಿ ಅವ್ರು ಅವತ್ತು ಶೂಟ್ ಮಾಡಲೇಬೇಕು. ದೇ ಹ್ಯಾಡ್ ನೋ ಅದರ್ ಗೋ. ಇಲ್ಲಾಂದ್ರೆ ಎಪಿಸೋಡ್ ಹೋಗಲ್ಲ. ಈ ಥರ ಹಲವಾರು ಸಮಸ್ಯೆಗಳು ಇದ್ದೇ ಇರುತ್ತೆ ಸೀರಿಯಲ್ಗಳಲ್ಲಿ. ಏನಿಲ್ಲ ಅಂದ್ರೂ ಒಂದು ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಸ್ಟಾಕಲ್ಲಿ. ಸೊ ನಂಗೆ ಈಗ ಆಮೇಲೆ ಆ ಪರ್ಟಿಕ್ಯುಲರ್ ಡೇ ಸಿಚುಯೇಷನ್ ಹೇಗಿತ್ತು ಅಂದ್ರೆ, ನಾನು ತುಂಬಾ ಫುಲ್ ಆಫ್ ಲೈಫ್, ಖುಷಿಯಾಗಿದ್ದೀನಿ. ಮನೆಯವರೆಲ್ಲರೂ ತುಂಬಾ ಬೇಜಾರಾಗಿದ್ದಾರೆ. ಸೊ ಐ ಹ್ಯಾವ್ ಟು ಚೇಂಜ್ ದೇರ್ ಮೂಡ್. ಅದು ಸೀನು. ಉಲ್ಟಾ ಅಲ್ಲಿ ಕತೆ. ಸೀರಿಯಸ್ಲಿ ಓ ಮೈ ಗಾಡ್, ದಟ್ ವಾಸ್ ವೆರಿ ಚಾಲೆಂಜಿಂಗ್ ಡೇ ಆಫ್ ಮೈ ಲೈಫ್. ಈ ಕಡೆ ನಂಗೆ ಕಟ್ಟನಿದ ತಕ್ಷಣ ಬಾಲ್ಕನಿಗೆ ಹೋಗ್ತೀನಿ, ಅಳ್ತೀನಿ. ನಂಗೆ ಅಲ್ಲಿ ಹೋಗಿ ನೋಡ್ಬೇಕು ನಮ್ ದೊಡ್ಡಪ್ಪನ್ನ ಅಂತ ಒಂದ್ ಕಡೆ. ಓಕೆ, ನಂಗೆ ಬೇಡ, ಆ ಮುಖ ನೋಡೋದು ಬೇಡ, ಹಂಗೆ ಇದೆ ಮೆಮೊರೀಸ್, ಹಂಗಿರ್ಲಿ ಅಂತಾನೂ ಒಂದ್ ಕಡೆ. ಬಟ್ ಹೋಗ್ಬೇಕು ಅಂತಾನೂ ಒಂದ್ ಕಡೆ. ಈ ಕಡೆ ಖುಷಿಯಾಗಿರ್ಬೇಕು ಸೀನಲ್ಲಿ. ಟೂ ಮಚ್ ಆಫ್ ಎಮೋಷನ್ಸ್. ಅದು ಐ ಸ್ಟಿಲ್ ಕಾಂಟ್ ಎಕ್ಸ್ಪ್ಲೇನ್ ಅವತ್ತು ಹೆಂಗ್ ನಾನು ಡೀಲ್ ಮಾಡಿದೆ ಅದನ್ನ ಅಂತ. ಬಟ್ ಆರ್ಟಿಸ್ಟ್ ಲೈಫ್, ದಿಸ್ ಇಸ್ ಆರ್ಟಿಸ್ಟ್ ಲೈಫ್. ಕರೆಕ್ಟ್ ಹೌದು. ಆಕ್ಚುಲಿ ಇವ್ರಿಗೆ ಹೇಳಿದ್ರಲ್ಲ, ತೆರೆ ಮುಂದೆನೆ ಒಂದ್ ಕತೆ ನಡೀತಿರುತ್ತೆ, ತೆರೆ ಹಿಂದೆನೆ ಒಂದ್ ಕತೆ ನಡೀತಿರುತ್ತೆ. ನನ್ಗೆ ಯಾವ ತರ ಒಂದ್ಸರಿ ಆಗಿತ್ತು ಅಂದ್ರೆ, ಯೂಶಲಿ ನಾನು ಎಲ್ಲಿ ಹೋದ್ರು ನಮ್ಮ ತಾಯಿ ಜೊತೆಗೆ ಬರ್ತಿದ್ರು ಮುಂಚೆ ಇದ್ದಾಗ. ಅವ್ರು ಹೋದ್ಮೇಲೆ ಸೆಟ್ಟಿಗೆ ಆಬ್ವಿಯಸ್ಲಿ ನಾವು ಒಬ್ರೊಬ್ರೆ ಹೋಗಿ ಕೆಲಸನೇ ಮಾಡ್ಬೇಕಾಗತ್ತೆ. ಎಷ್ಟೋ ಸರಿ ಸೀನ್ನಲ್ಲಿ ಕೆಲವೊಂದು ಸೀನ್ಸ್ ಹೇಗ್ ಬರ್ತಾ ಇತ್ತು, ಎಲ್ಲೋ ನಮ್ಮ ಲೈಫಲ್ಲಿ ಕನೆಕ್ಟ್ ಆಗೋ ಥರ ಅಲ್ವಾ? ಈಗ ಆ ಅಮ್ಮ ಮಕ್ಕಳದಾಗಿರ್ಬೋದು, ಈ ಥರ ಏನೋ ಬಂದಾಗ ಲಿಟ್ರಲಿ ನಾನು ಕೂಡ ಸೇಮ್ ಬಾಲ್ಕನಿಗೆ ಹೋಗಿ, ಗೊತ್ತಿಲ್ಲ ತಾನೇ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಗೊತ್ತು ನಮ್ಗೆ ಇದೆಲ್ಲ ಕೆಲಸ ಅಂತ ಗೊತ್ತು, ಆದ್ರೂ ಕೂಡ ನಮ್ಗೆ ಆ ಒಂದು ಫೀಲಿಂಗ್, ಹೌದಲ್ಲ ನಾನು ನಮ್ಮ ತಾಯಿ ಜೊತೆ ಹೀಗೆ ಇದ್ದೆ, ಹೀಗೆ ಆಗ್ತಾ ಸೊ ಇತ್ತಲ್ಲ. ನಾವೇ ಅಷ್ಟು ಕನೆಕ್ಟ್ ಆಗ್ತೀವಿ ಅಂದ್ರೆ ಜನ ಅಷ್ಟು ಕನೆಕ್ಟ್ ಆದ್ರೆ ತಪ್ಪೇ ಇಲ್ಲ ಅಲ್ವಾ? ಹೌದು. ತಪ್ಪೇನಿಲ್ಲ. ಬಟ್ ಆದ್ರೆ ಇಟ್ ಇಸ್ ಸ್ಟಿಲ್ ಸ್ಟೋರಿ ಅನ್ನೋದು ನಮ್ಗೆ ಒಂದೊಂದ್ಸತಿ ಆಗತ್ತದು. ಲೈಕ್ ಯು ಸೆಡ್, ನಂಗೂ ಒಂದ್ ಸೀನಲ್ಲಿ ನಮ್ಮ ತಂದೆ ಹಾಸ್ಪಿಟಲ್ ಅಡ್ಮಿಟ್ ಆಗೋಗಿರ್ತಾರೆ. ಐ ಕಾಂಟ್ ಟೇಕ್ ಇಟ್. ನಮ್ಮ ಅಪ್ಪಂಗೆ ಒಂದ್ ಚಿಕ್ಕ ಗಾಯ ಆದ್ರೆ ನಂಗೆ ತಡ್ಕೊಳೋದಕ್ಕಾಗಲ್ಲ. ನಮ್ಮ ಅಪ್ಪ ಮೇಕಪ್ ಆರ್ಟಿಸ್ಟ್ ಅಲ್ಲ. ಸೊ ಒಂದ್ಸತಿ ಏನ್ ಮಾಡಿದ್ರು,
ಟ್ರಯಲ್‌ಗೆ ಅಂತ ಬುಲೆಟ್ ಹೊಡೆದ್ರೆ ಹೇಗಿರತ್ತೆ ಇಂಪ್ಯಾಕ್ಟು, ಅದನ್ನ ಒಂದು ಅವ್ರು ಯಾವಾಗ್ಲೂ ನೆಕ್ಸ್ಟ್ ಡೇ ಶೂಟಿಂಗಲ್ಲಿ ಅವ್ರು ಮಾಡ್ಬೇಕಾಗತ್ತೆ. ಸೊ ಹಿಂದಿನ ದಿವಸ ಏನ್ ಮಾಡೋರು, ಕುತ್ಕೊಂಡು ಪ್ಯಾಚ್ ವರ್ಕು ಅದನ್ನ ಮನೇಲಿ ಅಭ್ಯಾಸ ಮಾಡ್ಕೊಳ್ಳೋರು. ಸೊ ಲಿಟ್ರಲಿ ಗುಂಡು ಹೊಡ್ದಂಗಿದೆ ಅದು. ನಾನೆಲ್ಲೋ ಹೋಗಿದ್ದೆ, ಬಂದೆ, ನೋಡು ಇವತ್ತು ಶೂಟಿಂಗಲ್ಲಿ ಗುಂಡು ಹೊಡೆದ್ಬಿಟ್ರು ಅಂತ ನಂಗೆ ಹಿಂಗೆ ತೋರಿಸಿದ್ರು. ನಾನು ಹೆಂಗ್ ಬ್ಲಾಸ್ಟ್ ಆದೆ ಅಂದ್ರೆ ಅಕ್ಕಪಕ್ಕ ಮನೆಯವರೆಲ್ಲ ಬಂದ್ಬಿಟ್ರು. ಏನಾಯ್ತು ಏನಾಯ್ತು ಯಾಕೆ ಹಿಂಗೆ ಕಿರ್ಚ್ಕೊಂಡ್ರು ಅಂತ. ಇಟ್ ವಾಸ್ ಸೋ ರಿಯಲ್. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ನಮ್ಮ ತಂದೆಗೆ ಸುಮ್ಮನೆ ಒಂದು ಸ್ಕ್ರಾಚ್ ಆದ್ರೂ ನಂಗೆ ಆಗಲ್ಲ. ಸೊ ಅದು ರಿಯಲ್ ಲೈಫಲ್ಲಿ, ಸಾರಿ ಸೀರಿಯಲಲ್ಲಿ ಆ ಥರ ಆದಾಗ ಐ ವಾಸ್ ಥಿಂಕಿಂಗ್, ಓಕೆ ನಮ್ಮ ಅಪ್ಪಂಗೆ ಹೆಂಗಾದ್ರೆ ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ, ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ, ಆ ಥರ ರಿಯಾಕ್ಟ್ ಮಾಡಬೇಕು ಅಂತ. ಸೊ ಗ್ಲಿಸರನ್ನೇ ಯೂಸ್ ಮಾಡ್ತಿರ್ಲಿಲ್ಲ. ಬಿಕೋ ಅಂತ ಹೇಳೋರು. ಡೈರೆಕ್ಟರ್ಗೆ ಒಂಥರ ಖುಷಿ, ವಾವ್ ಚೆನ್ನಾಗಿ ಮಾಡ್ತಾಳೆ ಅಂತ. ಬಟ್ ನನಗೆ ಆ ಎಮೋಷನ್ಸ್ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಸೊ ನಾವೇ ಅಷ್ಟು ಕನೆಕ್ಟ್ ಆಗಬೇಕಾದ್ರೆ ಒಂದೊಂದ್ಸತಿ ಜನ ಅವ್ರ ಹತ್ರ ಆಗದಿರೋ ತಪ್ಪೇನಿಲ್ಲಪ್ಪ ಅಂತ ಅನ್ಸುತ್ತೆ. ಇನ್ನೊಂದ್ ಕಡೆ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೋತಾರೆ, ಇಟ್ಸ್ ಓಕೆ ಸೀರಿಯಲ್ ಇದು ಅಂತ ಬಟ್ ಇರುತ್ತೆ. ವಿಲನ್ ಆಗಿ ಮಾಡೋರಿಗೆ ತುಂಬಾ ಖುಷಿ ಆಗ್ತಿರತ್ತೆ. ಓಕೆ, ನಾನ್ ಮಾಡ್ತಿರೋ ಜನರಿಗೆ ರೀಚ್ ಆಗ್ತಿದೆ ಅಪ್ಪ ಆ ನಿಜವಾಗ್ಲೂ ಥರ ಅಂತ. ತುಂಬಾ ಅಫ್ಕೋರ್ಸ್ ತಗೊಳ್ತಾರೆ ಆ ಥರನೂ. ಬಟ್ ಬೇರೆ ಬೇರೆ ಇವಾಗ ಮದ್ವೆನೇ ನಿಂತೋಗೋದು, ಅದನ್ನ ಅದಕ್ಕೆ ರಿಲೇಟ್ ಮಾಡೋದು, ಅದೆಲ್ಲ ಸಖತ್ ಕಷ್ಟ. ಪಾಪ ಆ ಥರ ಆಗ್ಬಾರ್ದು ಅನ್ನೋದು. ಬಟ್ ಸ್ಟಿಲ್ ಹ್ಯಾಟ್ಸ್ ಆಫ್ ಟು ಆಲ್ ದ ನೆಗೆಟಿವ್ ಕ್ಯಾರೆಕ್ಟರ್ಸ್ ಹೂ ಆರ್ ಪ್ಲೇಯಿಂಗ್. ನಮ್ಮ ಇಂಡಸ್ಟ್ರಿಯಲ್ಲಿ ಯಾವ್ದು ಇದ್ದಿದ್ರೆ ಇನ್ನ ಬೆಸ್ಟ್ ಆಗಿರೋದು, ಯಾವ್ದು ಇರಬಾರ್ದು, ಇದಿರಬಾರ್ದಪ್ಪ ಅಂತ ಯಾವ್ದು ಅನ್ಸುತ್ತೆ? ಸೋಂಬೇರಿತನ ಇರಬಾರ್ದು. ಪ್ಯಾಷನ್ ಅನ್ನೋದು ತುಂಬಿ ತುಳುಕ್ಬೇಕು ಇನ್ನೂ ಜಾಸ್ತಿ, ಐ ಫೀಲ್. ಐ ಡೋಂಟ್ ನೋ, ಯಾ ಲೈಕ್ ಐ ಸೆಡ್, ಇವಾಗ ಅವ್ರಿಗೆ ಪ್ಯಾಷನ್ ಇದ್ರೆ ನಿಮಗೆ ಒನ್ ಸಿ ಥ್ರೂ ಔಟ್ ಎನಿ ಕೆಲಸ ತಗೊಳ್ಳಿ, ಐ ಟಿನಲ್ಲಿರ್ಬೋದು, ಇಲ್ಲಾಗಿರ್ಬೋದು, ಏನೋ ಒಂದು. ಆಮೇಲೆ ದಿನನಿತ್ಯ ಕಾರ್ಯ ಇದರಲ್ಲೂ ನಿಮ್ಗೆ ಏನೋ ಒಂದು ಮಾಡಕ್ಕೆ ಇಷ್ಟ ಇರಲ್ಲ, ಬಟ್ ಅದು ಒಂದು ಮಾಡದೆ ಹೋದ್ರೆ ನಿಮ್ಮ ಮನೆ ಸ್ವಚ್ಛ ಆಗೋದಿಲ್ಲ. ಬಟ್ ಮಾಡಲೇಬೇಕಾಗತ್ತೆ ತಾನೆ. ಬಟ್ ಇಫ್ ಯು ಸ್ಟಿಲ್ ಲೈಕ್, ಓಕೆ ನನ್ನ ಮನೆ ಕ್ಲೀನ್ ಆಗಿರ್ಬೇಕು ಅಂತ ನೀವು ಮಾಡೇ ಮಾಡ್ತೀರಾ. ಅದೇ ಥರ ಕೆಲಸದಲ್ಲೂ ಅಷ್ಟೇ. ಯಾವುದೋ ಒಂದು ಸೀನ್ ಚೆನ್ನಾಗಿ ಬರಲಿಲ್ಲ, ಇಟ್ಸ್ ಓಕೆ. ಬಟ್ ಇಷ್ಟು ಬೇರೆ ಸೀನ್ ಇದೆಯಲ್ಲ, ಅಥವಾ ಯಾವುದೋ ಒಂದು ಸೀನ್ ಚೆನ್ನಾಗಿಲ್ದಿರೋ ಸೀನ್ನ ಚೆನ್ನಾಗಿ ತೆಗಿಬೇಕು ಅನ್ನೋ ಒಂದು ಛಲ ಇರುತ್ತಲ್ಲ, ದಟ್ ಟೈಮ್ ಇಟ್ ವಿಲ್ ಬಿ ಗುಡ್. ಹ್ಮ್ ಚೆನ್ನಾಗಿ ಬಂದಿರೋ ಸೀನು ಚೆನ್ನಾಗಿ ತೆಗಿದಿರೋ ಕೆಪಾಸಿಟಿನೂ ಇರುತ್ತೆ. ಅಂದರೆ ಆರ್ಟಿಸ್ಟು ಮಾಡ್ಬೋದು ಅದನ್ನ, ಡೈರೆಕ್ಟರು ಮಾಡ್ಬೋದು, ಕ್ಯಾಮ್ರಾಮನ್ನು ಮಾಡ್ಬೋದು. ನೋ ಮ್ಯಾಟರ್ ವಾಟ್, ನನ್ನ ಕೆಲಸ ಏನು ಅದು ಚೆನ್ನಾಗಿ ಮಾಡೋದು, ಅದನ್ನು ನಾನು ಮಾಡ್ತೀನಿ ಗುರು ಅಂತ ಹೇಳಿ ಖುಷಿಯಾಗಿ ಮಾಡಬೇಕು ಕೆಲಸನ. 100% ಕೊಟ್ಟು ಮಾಡಬೇಕು. ಆ ಥರ ಎಷ್ಟೊಂದಿದೆ. ಇವಾಗ ಹಿಟ್ಟಾಗಿರೋ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಸಲ್ಲೇ ಎಷ್ಟೊಂದು ಸೀನ್ಸು. ಅಂದರೆ ಇದು ಹೆಂಗೆ ಅಂತ ಬೈಕೋಬೋದು ಜನ, ಅದು ನೋಡಿ ಜನ ಬೈದಿರ್ಬೋದು. ಬಟ್ ನಾವು ಮಾಡುವಾಗ ಇಂಟ್ರೆಸ್ಟ್ ಕೊಟ್ಟು ಮಾಡದೆ ಹೋದಾಗ ಇಟ್ ವಿಲ್ ಲುಕ್ ಇವನ್ ಮೋರ್ ಸ್ಯಾಡ್. ದಟ್ ಇಸ್ ವಾಟ್ ನಮ್ಮ ಸತೀಶ್ ಸರ್, ಡೈರೆಕ್ಟರ್ ಸರು, ಇಷ್ಟು ಎಷ್ಟು ಪಾಸಿಟಿವಿಟಿ ತುಂಬೋರು ಅಂದರೆ, ನಮಗೆ ಒಟ್ನಲ್ಲಿ ಕೆಲಸ ಇಷ್ಟ ಆಗ್ಬೇಕಷ್ಟೆ, ಆ ಥರ ಮಾಡೋರು. ಸೊ ಜಾಸ್ತಿ ಪ್ಯಾಷನ್ ಇರಬೇಕು, ಡೆಡಿಕೇಶನ್ ಇರಬೇಕು. ಸೋಂಬೇರಿತನ ಬಿಟ್ಬಿಡ್ಬೇಕು. ಒಂದೊಂದ್ಸತಿ ಹೇಳ್ದ, ಮನೆಗೆ ಹೋಗ್ಬೇಕು ಅಂತ ಅಳ್ತಿರ್ತಾರೆ. ಗುರು ಹೋಗ್ ಮನೆಗೆ. ಡೋಂಟ್ ಕೀಪ್ ಕ್ರಿಬ್ಬಿಂಗ್ ಅಬೌಟ್ ದಟ್. ಹಾಂ, ನಿಂಗೆ ಇಷ್ಟನಾ ಕೆಲಸ ಮಾಡು. ಬೀಟ್ ಎನಿಥಿಂಗ್, ಆ್ಯಕ್ಟಿಂಗ್ ಅಂತ ಅಲ್ಲ, ಎನಿ ಕೆಲಸ. ಇವಾಗ ನೋಡಿ, ನೀವು ಇಬ್ರಿಗೆ ಇದು ಇಷ್ಟ ಆಗ್ತಿದೆಯಾ, ಫುಲ್ ಲೈಫಲ್ಲಿ ಕೂತು ಇರಬೇಕು. ನೀವೇ ಒಂದು ಸ್ವಲ್ಪ ಸಪ್ಪು ಕೂತಿದ್ರೆ ಆಪೋಸಿಟ್ ಪರ್ಸನ್ಗೂ ಹಂಗೆ ಆಗತ್ತಲ್ವಾ. ಸೊ ಹಾಗಾಗಿ ಇಟ್ ಇಸ್ ಗಿವ್ ಅಂಡ್ ಟೇಕ್ ಅಷ್ಟೇ. ಎನಿ ಜಾಬ್ ಫಾರ್ ದಟ್ ಮ್ಯಾಟರ್. ಈಗ ಕೆಲಸದಲ್ಲಿ ಡೈರೆಕ್ಟರು, ಟೀಮು ಎಲ್ಲ ಹೇಗೆ ಮೇನ್ ಪಿಲ್ಲರು. ಈಗ ನೀವು ಒಂದು ಹುಡುಗಿ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ, ಹುಡುಗ ಆಗಲಿ ಹುಡುಗಿ ಆಗಲಿ, ಅವ್ರ ಲೈಫಲ್ಲಿ ಅವ್ರ ಪೇರೆಂಟ್ಸ್ ಅನ್ನೋದು ಹೇಗೆ ಪಿಲ್ಲರೋ, ಹಾಗೆ ಹುಡುಗ ಹುಡುಗಿ ಲೈಫಲ್ಲಿ ಅವ್ರವ್ರ ಪಾರ್ಟ್ನರ್ಸು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ. ಸೊ ಅದು ನಿಮ್ಮ ಲೈಫಲ್ಲಿ ಹೇಗೆ ನಡೀತಾ ಇದೆ? ಡೆಫಿನೆಟ್ಲಿ ಇವತ್ತಿಗೆ ನಾನು ಇಷ್ಟು ಖುಷಿಯಾಗಿ ಪ್ರೊಫೆಷನಲ್ ಲೈಫು, ಪರ್ಸ್ನಲ್ ಲೈಫು ಎಲ್ಲ ಸುಸೂತ್ರವಾಗಿ ಆರಾಮಾಗಿ ನಡೀತಿದೆ. ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಮನಿ. ಟಚ್ವುಡ್, ನಾಟ್ ಓನ್ಲಿ ಅಬೌಟ್ ಮನಿ. ದುಡ್ಡಿದೆಯೋ ಇಲ್ವೋ, ಮತ್ತೊಂದು ಮಗದೊಂದು, ಬಟ್ ಅಲ್ಟಿಮೇಟ್ಲಿ ನಿಮ್ಗೊಂದು ಪೀಸ್, ಓಕೆ ಐ ಆಮ್ ಹ್ಯಾಪಿ ಅಂತ ಹೇಳೋದಕ್ಕೆ ಹ್ಯಾಪಿನೆಸ್ ಇಸ್ ಓನ್ಲಿ ಇಂಪಾರ್ಟೆಂಟ್ ಅಷ್ಟೇ. ಅದ್ರ ಹಿಂದೆ ಏನೋ ಇದಿರಬೇಕು, ಆವಾಗಲೇ ನಾವು ಹ್ಯಾಪಿ ಆಗಿರಬೇಕು ಅಂತಿಲ್ಲ. ಸೊ ಐ ಥಿಂಕ್ ದಟ್ ನಂಗೆ ಚಂದು ಯಾವಾಗಲೂ ಕೊಟ್ಟಿದ್ದಾನೆ. ನೀನು ಎಲ್ಲಾದರೂ ಹೋಗು, ಏನಾದರೂ ಮಾಡು,
ಬಟ್ ಬಿ ಇನ್ ಯೋರ್ ಲಿಮಿಟ್ಸ್, ಬಿ ಹ್ಯಾಪಿ, ನಿಂಗೆ ಇಷ್ಟ ಬಂದಿದ್ದು ಮಾಡು. ಅಂಟಿಲ್ ಅನ್ಲೆಸ್ ಏನೋ ಅವ್ರಿಗೆ ನಿನ್ನ ಹೆಂಡ್ತಿಗೆ ಮಾಡಿದ್ಲು ಅನ್ನೋದು ಬರಬಾರ್ದಲ್ವ. ಆ ಥರ ಕಾನ್ಫಿಡೆನ್ಸ್, ಆ ಒಂದು ನಂಬಿಕೆ ನನ್ನ ಮೇಲಿದೆ. ಆ್ಯಂಡ್ ನನಗೂ ಅದೇ ಥರ ವಯಸ್ ವರ್ಸ. ಸೊ ದಟ್ ಈಸ್ ವೈ ಐ ಫೀಲ್ ಗುಡ್. ಎಲ್ಲೇ ಹೋದರೂ ನಿಶ್ಚಿಂತೆಯಾಗಿ ಕೆಲಸ ಮಾಡಿಕೊಂಡು ಆರಾಮಾಗೆ. ಆಮೇಲೆ ಎಸ್ಪೆಷಲಿ ಈ ಇಂಡಸ್ಟ್ರಿ ಲೇಟ್ ಆಗತ್ತೆ, ಅದೆಲ್ಲ ಇದೆ. ಸೊ ಆ ವಿಷಯಕ್ಕೂ ಅಷ್ಟೇ ನಮ್ಮ ಅತ್ತೆ ಮಾವ ಯಾವತ್ತೂ ನನಗೆ, ಅಂದರೆ ದೇ ಆರ್ ಆಲ್ವೇಸ್ ಕನ್ಸರ್ನ್, ಬಿಕಾಸ್ ಅವ್ರಿಗೆ ಇದೆಲ್ಲ ಹೊಸ್ತು. ಸೊ ನಂಗೆ ನೈಟ್ ಶೂಟಿಂಗ್ ಮಾಡಿದಾಗ ಅವ್ರು ಒಂದು ಸ್ವಲ್ಪ ಟೆನ್ಷನಲ್ಲೇ ಇರ್ತಾರೆ ಯಾವಾಗಲೂ. ಜಸ್ಟ್ ದಟ್ ಅಯ್ಯೋ ಎಲ್ಲೋ ಏನೋ ಹೆಂಗೆ ಬರ್ತಾಳೆ ಅಷ್ಟು ಬಿಟ್ಟರೆ, ಅಯ್ಯೋ ಇಷ್ಟೊತ್ತಿಗೆ ಏನಕ್ಕೆ ಹೋಗ್ಬೇಕು ಹೆಣ್ಮಕ್ಳು, ಆ ಥರ ಎಲ್ಲ ಇಲ್ಲ. ಸೊ ನಂಗೆ ಆ ಕಾನ್ಫಿಡೆನ್ಸ್ ಇರೋದ್ರಿಂದ ಇಟ್ಸ್ ಒಂಥರ ಪೀಸ್ಫುಲ್ ಇದು. ಸೊ ಯಾ, ಹೋಲ್ ಫ್ಯಾಮ್ಲಿ, ನಾಟ್ ಓನ್ಲಿ ಚಂದು, ಹೋಲ್ ಫ್ಯಾಮ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ತುಂಬ ಹೆಮ್ಮೆ ಇದೆ ಇದ್ರ ಬಗ್ಗೆ. ಇವಾಗ ಚಂದು ಕೂಡ ಇದೇ ಇಂಡಸ್ಟ್ರಿ ಇವಾಗ ಇನ್ನೂ ಜಾಸ್ತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾನೆ, ಬಿಕಾಸ್ ಹೀ ಈಸ್ ಆಲ್ಸೋ ಫೇಸಿಂಗ್ ಆಲ್ ದ್ಯಾಟ್ ಅಲ್ವಾ. ಆ್ಯಂಡ್ ತುಂಬ ಡಿಸ್ಕಸ್ ಮಾಡ್ತೀವಿ, ಚೆನ್ನಾಗಿರುತ್ತೆ. ಅಂದರೆ ಒಬ್ರಿಗೊಬ್ರು ಸಪೋರ್ಟ್ ಇರ್ರೆಸ್ಪೆಕ್ಟಿವ್. ಇವಾಗ ಬೇರೆ ಫೀಲ್ಡಲ್ಲಿ ಇದ್ದಾಗಲೂ ಕೂಡ ಹಿ ವಾಸ್ ಇಷ್ಟೇ ಸಪೋರ್ಟಿವ್ ಆಗಿದ್ರು. ಯಾಕಂದ್ರೆ ಈಗ ನಾವು ನಿಮ್ಮ ಬಗ್ಗೆ ಕೇಳಿದ್ದೀವಿ, ನೋಡಿದ್ದೀವಿ. ಇವರು ಚೈಲ್ಡ್ಹುಡ್ಡಿಂದ ಪರಿಚಯ, ಫ್ರೆಂಡ್ಸ್ ಆಗಿದ್ದವರು, ಮದುವೆವರೆಗೂ ಬಂತು, ಎಲ್ಲ ಆಯಿತು. ಸೊ ಒಂದು ಪಾರ್ಟ್ನರ್ ಮಧ್ಯೆ ಬೇರೆ ಬೇರೆ ಇಂಡಸ್ಟ್ರಿಯಿಂದ ನೀವು ಬಂದು ಇವತ್ತು ಒಂದು ಲೈಫ್ ನಡೆಸ್ತಾ ಇದ್ದೀರಾ ಅಂದರೆ ಏನು ಮೇನ್ ಇಂಪಾರ್ಟೆಂಟ್ ಅಂತೀರಾ? 3 ಮೇನ್ ಪಿಲ್ಲರ್ಸ್. ಟ್ರಸ್ಟ್, ಟ್ರಸ್ಟ್, ಟ್ರಸ್ಟ್. ಲವ್, ಗಿವ್, ರೆಸ್ಪೆಕ್ಟ್ ಆ್ಯಂಡ್ ಟ್ರಸ್ಟ್. ಆ್ಯಂಡ್ ದೆನ್ ಕಮ್ಸ್ ಲವ್. ರೆಸ್ಪೆಕ್ಟ್, ಟ್ರಸ್ಟ್, ಲವ್, 3. ಮೂರಿರಲೇಬೇಕು ಅಂದಾಗ ಯಾವ್ದು ಏನೇ ಪರಿಸ್ಥಿತಿ ಬಂದ್ರೂ ಹ್ಯಾಂಡಲ್ ಮಾಡ್ಬೋದು ಆ್ಯಂಡ್ ಯಾವುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ. ಸೊ ರಿಲೇಶನ್ಶಿಪ್ ಲಾಂಗ್. ಆ್ಯಕ್ಚುಲಿ ಒಂದು ನಿಮಿಷ ಚೇಂಜ್ ಮಾಡ್ತೀನಿ ಆರ್ಡರು. ಟ್ರಸ್ಟು, ರೆಸ್ಪೆಕ್ಟು, ಲವ್. ಆಯಿತಾ? ನಿಮ್ಗೆ ನಂಬಿಕೆ ಇದ್ದಾಗ ಇನ್ನೇನೋ ಬೇರೆ ಬೇರೆ ತಲೆಗೆ ಬರಲ್ಲ. ಆ್ಯಂಡ್ ಏನೇ ಆದ್ರೂ ಒಂದು ಮಾತು ಅದು ಇದು ಹೆಚ್ಚು ಕಡಿಮೆ ಆದ್ರೂ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿ. ಇವಾಗ ಎಂಡ್ ಆಫ್ ದ ಡೇ ಸೆಲ್ಫ್ ರೆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಜಸ್ಟ್ ಬಿಕಾಸ್ ನಾನು ಹಂಗೆ ಮಾಡ್ಬಿಟ್ಟೆ ಅಂದ್ಬಿಟ್ಟು ಬಾಯ್ ಬಂದಂಗೆ ಹೋಗಿದ್ರೆ ನಮಗೂ ಹಿಂಗೆ ಕೋಪ ಬರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅರ್ಥ ಮಾಡಿಕೊಂಡು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿದ್ರೆ ಅವಾಗ ನಾವು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ಕೊಂಡು ಅಲ್ಲಿಗೆ ಸಾರ್ಟೆಡ್. ಇಲ್ಲ ಅಂದರೆ ಅದೊಂಥರ ಅಂತ ಆಗ್ತಾ ಇರುತ್ತೆ. ಸೊ ಐ ಥಿಂಕ್ ದೀಸ್ 3 ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಿಮ್ಮ ಮಧ್ಯೆ ಜಗಳ ಆಗಿರತ್ತಲ್ವಾ? ಸೊ ಜಗಳ ಆದಾಗ ಆ್ಯಕ್ಚುಲಿ ಅಲ್ಲಿ ಏನು ಮಾಡಬೇಕು, ಎಲ್ಲ ಸರಿಯಾಗಬೇಕು ಅಂದರೆ ಏನು ಮಾಡಬೇಕು? ಭಾಳ ಜನ ಹೇಳ್ತಾರೆ ಜಗಳ ಆಡಿದಾಗ ಸೈಲೆಂಟ್ ಆಗಿರಬೇಕು ಅಂತ. ಅದಲ್ಲ, ನಿಜವಾಗ್ಲೂ ಏನು ಮಾಡಬೇಕು? ನೀವೇನು ಮಾಡ್ತೀರಾ? ಸಪೋಸ್ ನನ್ನ ಕಡೆಯಿಂದ ತಪ್ಪಾಗಿದ್ರೆ ಐ ಶುಡ್ ಮೇಕ್ ಅನ್ ಎಫರ್ಟ್ ಟು ಮೇಕ್ ಹಿಮ್ ಅಂಡರ್ಸ್ಟ್ಯಾಂಡ್. ಇದು ಹಿಂಗಲ್ಲ, ಇದು ಹಿಂಗಾಗಿದ್ದು. ಅಥವಾ ಓಕೆ, ನನ್ಗೆ ಗೊತ್ತಿಲ್ಲ ಏನೋ ಆಗೋಯ್ತಿದ್ದು ತಪ್ಪು, ಸಾರಿ. ಅವ್ರ ಕಡೆಯಿಂದ ತಪ್ಪಿದ್ದಾಗ ಅವ್ರ ಕಡೆಯಿಂದ ಎಫರ್ಟ್ಸ್ ಇರಬೇಕು ಟು ಮೇಕ್ ಮೀ ಅಂಡರ್ಸ್ಟ್ಯಾಂಡ್. ಸೈಲೆಂಟಾಗೂ ಇರೋದು ಒಂದು ಆಪ್ಷನ್ ಇದೆ, ಬಟ್ ಸೈಲೆಂಟ್ ಆಗೋದ್ರೆ ಅದಲ್ಲೇ ಅನ್ಸಾಲ್ವ್ಡ್ ಆಗಿ ಹೊಟ್ಟೋಗ್ಬಿಡತ್ತೆ. ಓಕೆ ಬಿಟ್ಟಾಕು ಅಂತ ಅವರು ಬಿಟ್ಟಾಕ್ತಾರೆ, ನಾವು ಓಕೆ ಬಿಟ್ಟಾಕು ಅಂತ ಕ್ಲಿಯರ್ ಆಗೋದಿಲ್ಲ. ಬಟ್ ಅದು ಕ್ಲಿಯರ್ ಆಗಿ ಮುಂದೆ ಹೋದಾಗ ಒಂದು ರಿಲೇಶನ್ಶಿಪ್ ಕೂಡ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ನಮ್ಮ ಮೈಂಡು ಕ್ಲಿಯರ್ ಆಗಿರುತ್ತೆ. ಇಲ್ಲಾಂದ್ರೆ ಅದು ಅವತ್ತು ಹಂಗೆ ಮಾಡಿದ್ದ, ಇವತ್ತು ಹಿಂಗೆ ಮಾಡಿದ್ಲು ಅನ್ನೋದು ಬ್ಯಾಗೇಜ್ ಥರ ಕ್ಯಾರಿ ಆಗ್ತಾ ಇರುತ್ತೆ. ದಟ್ ಅಫ್ಕೋರ್ಸ್ ನಮ್ಮ ಲೈಫಲ್ಲೂ ಅದಾಗಿದೆ. ನಾವು ಹಂಗೆ ಮಾಡ್ತಿದ್ವಿ. ಅದಾದಮೇಲೆ ಐ ಮೀನ್ ಏಜ್ ಆಗ್ತಾ ಆಗ್ತಾ, ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಒಂದೇನೋ ಒಂದು ಮೆಚುರಿಟಿ ಬರ್ತಾ ಇರತ್ತಲ್ಲ. ಸೊ ಐ ಫೀಲ್ ನೌ ಆರ್ ಮೋರ್ ಎಕ್ಸ್ಪ್ರೆಸಿವ್ ದ್ಯಾನ್ ಬಿಫೋರ್. ಕಷ್ಟನೋ ಸುಖನೋ ಏನು ಅನ್ಕೋತಾರೋ ಬಿಡ್ತಾರೋ ಹೇಳ್ಬಿಡೋಣ, ಆಮೇಲೆ ಅವ್ರಿಗೆ ಬಿಟ್ಟಿದ್ದು ಅಂತ. ಹಂಗೆ ಅವನು ಫ್ರಮ್ ದ ಬಿಗಿನಿಂಗ್ ಹಿ ಇಸ್ ಲೈಕ್ ದಟ್. ಒಂದ್ಸಲ ಏನೂ ಇಟ್ಕೊಳ್ಳಲ್ಲ, ಪಟ್ 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 ಅಂತ ಹೇಳ್ಬಿಡ್ತಾನೆ, ಬಿಟ್ಟು ಆಮೇಲೆ ಅಷ್ಟೊಂದು ಅದು ಎಫೆಕ್ಟ್ ಆಗ್ತಿಲ್ಲ ಅನ್ನೋದು ಅದು ಅಲ್ಲಿ ಹೇಳೋದೇ ಇಲ್ಲ, ಬಿಟ್ಟಾಕ್ಬಿಡ್ತಾನೆ. ಸೊ ನಾನು ಕೇಳಕ್ಕೆ ಹೋಗಲ್ಲ. ಸೊ ಹಾಗೆ ಪಬ್ಲಿಕ್ ಒಪಿನಿಯನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಆರ್ಟಿಸ್ಟ್ ಅಂತ ಬಂದಾಗ. ಆಮೇಲೆ ಅದನ್ನ ಅವರು ಹೆಂಗ್ ತಗೋಬೇಕು? ಸಿ, ಇವಾಗ TRP ಇಸ್ ನನ್ ಆಫ್ ಆರ್ಟಿಸ್ಟ್ ಬಿಸ್ನೆಸ್, ಬಟ್ ಸ್ಟಿಲ್ TRP ನೋಡಿಕೊಂಡೇ ಪ್ರತಿಯೊಂದು ಆಗೋದು. ಅಲ್ಲ, ಮಿನಿಟ್ ಟು ಮಿನಿಟ್ TRP ತಗೋತಾರೆ, ಅದರಲ್ಲಿ ಫ್ರೇಮ್ ಮಾಡ್ತಾರೆ. ಸೊ ಪಬ್ಲಿಕ್ ಒಪಿನಿಯನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಪಬ್ಲಿಕ್ಗೆ ಏನು ಬೇಕು ಅನ್ನೋದನ್ನೇ TV ಇಂಡಸ್ಟ್ರಿ ಅವ್ರು ಮಾಡೋದು ಅಥವಾ ಸಿನಿಮಾ ಅವ್ರು ಮಾಡೋದು, ಎಲ್ಲರೂ ಅಷ್ಟೆ. ಸೊ ಇಟ್ ಈಸ್ ಡೆಫಿನೆಟ್ಲಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮಾಡ್ತಿರೋದೇ ಪಬ್ಲಿಕ್ಗೋಸ್ಕರ. ಸೊ ಡೆಫಿನೆಟ್ಲಿ ಅದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಸಪೋಸ್ ಇವಾಗ ನಾವೇನೋ ಒಂದು ಸೀರಿಯಲಲ್ಲಿ ಮಾಡ್ತೀವಿ, ನಮ್ಮ ಟ್ರ್ಯಾಕ್ ಏನೋ ಇಂಪ್ರೂವ್ ಆಗ್ತಿಲ್ಲ,
ಲೈಕ್ ಐ ಸೆಡ್ ದೇ ಹ್ಯಾವ್ ಟು ಕೀಪ್ ಇಂಪ್ರೂವಿಂಗ್. ಆ್ಯಂಡ್ ಈ ಇಂಡಸ್ಟ್ರಿ ಅಗೇನ್, ಈ ಇಂಡಸ್ಟ್ರಿ ಅಂತಲ್ಲ, ಎನಿ ಇಂಡಸ್ಟ್ರಿ ಫಾರ್ ದಟ್ ಮ್ಯಾಟರ್, ಆ್ಯಂಡ್ ಈ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಸ್ಕೋಪ್ ಇದೆ. ಎವ್ರಿ ಡೇ ಇಸ್ ಅ ಲರ್ನಿಂಗ್ ಪ್ರೋಸೆಸ್. ಇವತ್ತು ಸಕದ ಯಾಕೆ ಮಾಡಿದೆ ಅಷ್ಟೇ ಮುಗೀತು ನಂದು. ನೋ, ಟುಮಾರೋ ಇಸ್ ಅ ಡಿಫ್ರೆಂಟ್ ಡೇ. ಆಲ್ ಟುಗೆದರ್ ಇಟ್ ಇಸ್ ಅ ನ್ಯೂ ಡೇ. ಆ್ಯಂಡ್ ಇನ್ನೊಂದು ಹೊಸ ಪ್ರಾಜೆಕ್ಟ್ ಹೋದಾಗ ಇಟ್ ಇಸ್ ಆಲ್ ಟುಗೆದರ್ ಒಂದು ಕ್ಲೀನ್ ಸ್ಲೇಟಾಗಿ ಹೋಗಬೇಕು. ನಂಗೆ ಗೊತ್ತು, ನಂಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅದಾಗಲ್ಲ. ಯಾಕಂದರೆ ಇಲ್ಲೇನೋ ಒಂದು ರೋಲ್ ಪ್ಲೇ ಮಾಡಿರ್ತೀರ, ಅಲ್ಲಿ ಇನ್ನೊಂದೇನೋ ಮಾಡ್ತಿರ್ತೀರ. ಸೊ ಯು ಶುಡ್ ಬಿ ಏಬಲ್ ಟು ಹ್ಯಾಂಡಲ್ ದ್ಯಾಟ್. ಆ್ಯಂಡ್ ರೆಸ್ಪಾನ್ಸ್ ಸಿಗ್ತಿಲ್ಲ ಅಂದಾಗ ಹೇಗೆ ಆ ರೆಸ್ಪಾನ್ಸ್ನ ಪಡ್ಕೊಳ್ಬೇಕು ಆ್ಯಂಡ್ ಹೌ ಯು ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್ ಅನ್ನೋದನ್ನು ಹೋಮ್ವರ್ಕ್ ಮಾಡಬೇಕಾಗತ್ತೆ. ಎಸ್ಪೆಷಲಿ ಆರ್ಟಿಸ್ಟು ತುಂಬ ಹೋಮ್ವರ್ಕ್ ಮಾಡಬೇಕಾಗತ್ತೆ. ಅಲ್ಟಿಮೇಟ್ಲಿ ಏನೋ ಚೆನ್ನಾಗಿ ಕಾಣಿಸ್ಬೇಕು ಫ್ರೇಮಲ್ಲಿ. ಹಾಗಂತ ಚೆನ್ನಾಗಿರೋರು ಮಾತ್ರ ಇಂಡಸ್ಟ್ರಿಗೆ ಬರಬೇಕು, ಚೆನ್ನಾಗಿಲ್ಲದವರು ಬರೋಕ್ಕಾಗಲ್ಲ ಅಂತಲ್ಲ. ಇವಾಗ ಎಷ್ಟೋ ಸೀರಿಯಲ್ಸ್ ನಾನು ನೋಡಿದ್ದೀನಿ, ಓಕೆ ಸುಮಾರಾಗಿರ್ತಾರೆ, ಬಟ್ ಅವ್ರ ಆ್ಯಕ್ಟಿಂಗಿಂದ ಹೆಂಗೆ ಏನು ಸಕ್ಕದಾಳಲ್ಲ ಹುಡುಗಿ ಅನ್ನೋ ಥರ ಅನಿಸುತ್ತೆ, ಅಥವಾ ಹುಡುಗ, ಎನಿಥಿಂಗ್ ಫಾರ್ ದ್ಯಾಟ್. ಹಂಗೆ ನೋಡೋಕೆ ಹೋದರೆ ಇವತ್ತೆಲ್ಲ ಐ ಡೋಂಟ್ ವಾಂಟ್ ಟು ನೇಮ್ ಫ್ಯೂ, ಬಟ್ ಅಷ್ಟೊಂದೇನು ಚೆನ್ನಾಗಿಲ್ಲದೆ ಇದ್ರು ಫೇಮಸ್ ಆಗಿದ್ದಾರೆ. ವೈ? ಬಿಕಾಸ್ ಆಫ್ ದರ್ ಆ್ಯಕ್ಟಿಂಗ್, ಅವ್ರ ಪರ್ಸ್ನಾಲಿಟಿ. ಸೊ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಟು ಗೆಟ್ ದಟ್. ಆ್ಯಂಡ್ ಇಟ್ ಈಸ್ ನಾಟ್ ಈಸಿ. ಜನ ಫೂಲ್ಸ್ ಅಲ್ಲ. ಜನ ಎಷ್ಟು ಕೊಡಬೇಕೋ ಭಾವ ಅಷ್ಟೇ ಕೊಡ್ತಾರೆ. ಅವ್ರಿಗೆ ಇಷ್ಟ ಆದರೆ ತೊಗೊಳ್ತಾರೆ, ಇಷ್ಟ ಆಗಲ್ಲ ಅಂದರೆ ಬೈತಾರೆ. ಬಟ್ ಅದನ್ನು ಹ್ಯಾಂಡಲ್ ಮಾಡೋ ಶಕ್ತಿ ಇರಬೇಕು. ಹಾಂ. ಆ್ಯಂಡ್ ಇನ್ನು ಕೆಲವು ಸತಿ ಎಲ್ಲ ಮಾಡ್ತಿರ್ತಾರೆ, ಬಟ್ ಸ್ಟಿಲ್ ಆ ರೆಸ್ಪಾನ್ಸ್ ಸಿಗೋದಿಲ್ಲ. ಕೀಪ್ ವರ್ಕಿಂಗ್, ಹ್ಯಾವ್ ಪೇಷನ್ಸ್. ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ತುಂಬ ಪೇಷನ್ಸ್ ಇರಬೇಕು. ಕೀಪ್ ವರ್ಕಿಂಗ್ ಟುವರ್ಡ್ಸ್ ಇಟ್ ಅಷ್ಟೇ. ಈಗ ಮುಂಚೆ ಒಂದು ಪ್ರೊಸೆಸ್ ಇತ್ತು, ಒಂದು ಆರ್ಟಿಸ್ಟನ್ನ ಸೆಲೆಕ್ಟ್ ಮಾಡೋ ರೀತಿ ಆಗಿರ್ಬೋದು, ಇಲ್ಲಾಂದರೆ ಆವಾಗಿಂದ ಕೆಲಸ ಮಾಡ್ಕೊಂಬಂದಿರೋ ಸೀನಿಯರ್ಸ್ ಆಗಿರ್ಬೋದು. ಇವತ್ತು ತುಂಬ ಜನ ಇದ್ದಾರೆ ನಮ್ಮ ಸುತ್ತಮುತ್ತ. ಬಟ್ ಈಗ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರಿಂದ ಸೀನಿಯರ್ ಆರ್ಟಿಸ್ಟ್ಗೆ ಎಫೆಕ್ಟ್ ಆಗಿದೆ ಅನಿಸುತ್ತಾ ನಿಮಗೆ? ತುಂಬ ಆಗಿದೆ. ದೇರ್ ಸೋ ಮೆನಿ ಆರ್ಟಿಸ್ಟ್ ಮನೇಲಿ ಕೂತಿದ್ದಾರೆ, ಕೆಲಸ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಹೇಗೆ ಬೇರೆ ಎಲ್ಲದಕ್ಕೂ ಅಪ್ಗ್ರೇಡ್ ಆಗು, ಅಪ್ಡೇಟ್ ಆಗು ಅಂತ ಹೇಳ್ತೀವಿ, ಅದೇ ಥರ ಇದೂ. ಇವತ್ತಿಗೆ ಸೋಷಿಯಲ್ ಮೀಡಿಯಾ ಸಖತ್ ಸ್ಟ್ರಾಂಗ್ ಪ್ಲ್ಯಾಟ್ಫಾರ್ಮ್. ಇವಾಗ ನೀವೇ ನಿಮ್ಮ ಈ ಕುರ್ಚಿನಲ್ಲಿ ಯಾರು ಕೂತ್ಕೋಬೇಕು ಅಂತ ಯು ವುಡ್ ಹ್ಯಾವ್ ಸರ್ವ್ಡ್ ಅಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಹಳಬ್ರು ಯಾರು ಅಂತ ಯೋಚನೆ ಮಾಡೋದಕ್ಕೆ ಇದನ್ನೂ ಮಾಡಿರ್ತೀರಾ, ಅದನ್ನೂ ಮಾಡಿರ್ತೀರಾ. ಸೊ ಸೋಷಿಯಲ್ ಮೀಡಿಯಾ ಇಸ್ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಂತ ಇವಾಗ ಹಳೆ ಆರ್ಟಿಸ್ಟು ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಮಾಡೋದು, ಅವ್ರಿಗೆ ಅದು ಇಂಟ್ರೆಸ್ಟ್ ಇರ್ಬೋದು, ಕೆಲವ್ರಿಗೆ ಮಾಡ್ತಿದ್ದಾರೆ, ಕೆಲವೊಬ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಅಥವಾ ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ. ಬಟ್ ಅವ್ರದ್ದೊಂದು ಪ್ಯೂರ್ ಟ್ಯಾಲೆಂಟ್ ಇರುತ್ತೆ. ಸೊ ಐ ಥಿಂಕ್ ಡೆಫಿನೆಟ್ಲಿ ಎಫೆಕ್ಟ್ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ಕಾಸ್ಟ್ ಮಾಡೋರು ಕೂಡ ಎರಡೂ ಥರ ಯೋಚನೆ ಮಾಡಬೇಕು. ಎಸ್ಪೆಷಲಿ ಕನ್ನಡದಲ್ಲಿ ಕಾಸ್ಟಿಂಗ್ ಡೈರೆಕ್ಟರ್ಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಸೀರಿಯಲ್ಸ್ಗೆ ಕಾಸ್ಟಿಂಗ್ ಡೈರೆಕ್ಟರ್ ಇಲ್ವೇ ಇಲ್ಲ ಅಲ್ವಾ? ಅಥವಾ ಇದಾರ ನನಗೆ ಗೊತ್ತಿಲ್ಲ, ಬಿಕಾಸ್ ನಾನು ಕೆಲಸ ಮಾಡಿರೋದಂತೂ ಕಾಸ್ಟಿಂಗ್ ಡೈರೆಕ್ಟರ್ ಇಲ್ಲ. ವೆರಿ ಫ್ಯೂ nowadays, ವೆರಿ ಫ್ಯೂ. ಕಂಪೇರ್ ಟು ಅದರ್ ಬಟ್ ಇಂಡಸ್ಟ್ರೀಸ್. ಯು ಶುಡ್ ಹ್ಯಾವ್ ಅ ಪರ್ಸನ್ ಡೆಡಿಕೇಟೆಡ್ ಆ ಕೆಲಸಕ್ಕೆ ಅಂತಾನೆ ಇಡಬೇಕು. ಕಾಸ್ಟಿಂಗ್ ಡೈರೆಕ್ಟರ್ ಅಂತ ಇಟ್ಟಾಗ ಎಲ್ಲ ಪ್ಲಾಟ್ಫಾರ್ಮ್ಸಲ್ಲೂ ನೋಡಲಿ, ಬೇಡ ಅಂತ ಹೇಳಿದೆ. ಬಟ್ ಅಟ್ ದ ಸೇಮ್ ಟೈಮ್ ಈ ಪ್ಲಾಟ್ಫಾರ್ಮಲ್ಲಿ ಇಲ್ಲದೇ ಇರೋರು ಎಷ್ಟೋ ಜನ ಇದ್ದಾರಲ್ಲ, ಸ್ಟಿಲ್ ಕೇಪಬಲ್, ಮನೆಗೆ ಇಂದ ಬಂದು ಕೆಲಸ ಮಾಡಿ ದುಡ್ಕೊಂಡು ಹೋಗೋ ಥರ ಇದ್ದಾರೆ, ಬಟ್ ಕಾಣೆ ಆಗಿ ಹೋಗ್ತಾ ಇದ್ದಾರೆ. ಇಲ್ಲ, ಯಾಕೆ ಹೇಳಿದೆ ಅಂದರೆ, ಈಗ ಭಾಳ ಜನಕ್ಕೆ ಟ್ಯಾಲೆಂಟ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ, ಬಟ್ ನೀವು ಹೇಳೋ ಥರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇರಲ್ಲ, ರೀಚ್ ಇರಲ್ಲ. ಹಾಗಂತ ಅವ್ರ ಹತ್ರ ಏನು ಇಲ್ಲ ಅಂತಾನೂ ಅಂತ ಇಲ್ಲ. ಇಲ್ಲ. ಹೌದು. ಆ್ಯಕ್ಚುಲಿ ಆ ಪಾತ್ರಕ್ಕೆ ಅದು ನೀಡ್ ಇರುತ್ತೆ, ಬಟ್ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾ ಅವ್ರು ಇಲ್ಲ, ತುಂಬಾ, ಹಾ. ಅದಿಲ್ಲ, ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಇಲ್ಲ ಅಂತ ಅವ್ರಿಗೆ ಅಲ್ಲಿ ಕೆಲಸ ತಪ್ಪು ಹೋಗೋ ಚಾನ್ಸಸ್ ತುಂಬ ಇದೆ ಈಗ. ತುಂಬಾ ಇದೆ. ಆ್ಯಂಡ್ ಇನ್ನೂ ಒಂದು ಥಿಂಗ್ ಏನಂದರೆ, ಈಗ ಹೊಸದಾಗಿ ಯಾರಾದರೂ ಬರ್ತಾ ಇದ್ದಾರೆ, ಹಿಂಗೆ ಅವ್ರಿಗೇನು ಗೊತ್ತಿರಲ್ಲ. ಬಹಳ ಜನ ಈಗ ನಾವು ನೋಡ್ತೀವಿ ಆ ಥರದವ್ರನ್ನ, ಹೌದು. ಅವ್ರ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇರಲ್ಲ, ಏನೂ ಇರಲ್ಲ ಅವ್ರ ಹತ್ರ. ಆ್ಯಂಡ್ ಜಸ್ಟ್ ಬಿಕಾಸ್ ರೀಲ್ಸ್ ಮಾಡ್ತಾರೆ ಅನ್ನೋ ಮಾತ್ರಕ್ಕೆ ಅವ್ರಿಗೆ ಆ್ಯಕ್ಟಿಂಗ್ ಮಾಡಕ್ ಬರುತ್ತೆ ಅಂತಾನೂ ಇಲ್ಲ. ಹಾಂ, ಸೊ ಫೈನಾನ್ಷಿಯಲ್ಲೂ ಮ್ಯಾಟ್ರ್ ಆಗುತ್ತೆ ಕೆಲವೊಂದು ಕಡೆ. ಈಗ ಸೀನಿಯರ್ಸನ್ನ ಕರ್ಕೊಂಬಂದ್ರೆ ಅವ್ರಿಗೆ ಅವ್ರು ಮಾಡಿರೋ ಒಂದು ಕೆಲಸಕ್ಕೆ ರೆಸ್ಪೆಕ್ಟ್ಫುಲ್ಲಾಗಿ ನಾವು ಒಂದು ಅವ್ರಿಗೇನೋ ಒಂದು ಕೊಡ್ಬೇಕು, ಗುಡ್ ಅಮೌಂಟ್ ಕೊಡಬೇಕು. ಆ ಒಂದು ಅಮೌಂಟಲ್ಲಿ ಇಲ್ಲಿ 3 ಜನ ಬರ್ತಾರೆ ಹಾ, ಅನ್ನೋದು ಒಂದು ಥಾಟ್ ಇದೆ. ಸೊ ಅದು ಹಾ. ಆ್ಯಕ್ಚುಲಿ ಕೆಲವೊಂದು ಕಡೆ ನಡೆಯುತ್ತೆ ಕೂಡ ಹೌದು. ಅಲ್ವಾ? ಸೊ ಇದೆಲ್ಲದ್ರ ಮಧ್ಯೆ ರಿಯಲ್ ಟ್ಯಾಲೆಂಟ್, ರಿಯಲ್ ಎಕ್ಸ್ಪೀರಿಯನ್ಸ್ ಇರೋರಿಗೆ
ಎಷ್ಟು ಎಫೆಕ್ಟ್ ಆಗ್ತಿದೆ ಅಲ್ವಾ? ದಿಸ್ ಇಸ್ ವೈ ಐ ಟೋಲ್ಡ್ ಯು ಪ್ಯಾಷನ್ ಇರಬೇಕು. ಆ ಒಂದು ಟೀಮ್ ವರ್ಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟು. ಇವಳಿಲ್ಲ ಅಂದ್ರೆ ಇನ್ನೊಬ್ಳು ಬಿಡುಗರು ಆ ಥರ ಅವ್ರಿಗೂ ಮೈಂಡ್ ಸೆಟ್ ಇರಬಾರ್ದು. ನಾನಿಲ್ಲ ಅಂದ್ರೆ ಈ ಶೋ ಇಲ್ಲ ಅನ್ನೋದು ಆರ್ಟಿಸ್ಟ್ಗೂ ಇರಬಾರ್ದು. ಅಂಡ್ ಇವಾಗ ಕೆಲವ್ರು ಹೇಳ್ತಾರಲ್ಲ, ನಾನು ನಿಮಗೋಸ್ಕರನೇ ಪಾತ್ರ ಬರ್ದಿರೋದು, ನೀವೇ ಮಾಡಬೇಕು ಅಂತ ಇರ್ತಾರಲ್ಲ. ಐ ಲೈಕ್ ದಟ್ ಕೈಂಡ್ ಆಫ್ ಥಿಂಗ್. ಇದು ಯಾರು ಬೇಕಾದ್ರೂ ಮಾಡ್ಬೋದು. ಇವಳು ಜಾಸ್ತಿ ಪೇಮೆಂಟ್ ಕೇಳ್ತಾಳ, ಕಟ್ ಮಾಡು ಇನ್ನೊಬ್ಳು. ನೋ, ಅಲ್ಲಿ ಪ್ಯಾಷನ್ ಸತ್ತೋಗ್ತಿದೆ, ಬಿಸ್ನೆಸ್ ಆಗ್ತಿದೆ ಅದು. ಇಟ್ ಇಸ್ ಮೋರ್ ಆಫ್ ಬಿಸ್ನೆಸ್ ದ್ಯಾನ್ ಪ್ಯಾಷನ್. ಹೌದು, ದುಡ್ಡು ಇಂಪಾರ್ಟೆಂಟು ಆ್ಯಂಡ್ ಎವ್ರಿಬಡಿ ಪ್ರೊಡ್ಯೂಸರ್ಸ್ ಎಸ್ಪೆಷಲಿ ಹಾಕ್ತಿರೋದೇ ದುಡ್ಡು ಅವ್ರವ್ರು ವಾಪಸ್ ತೆಗಿಯೋಕ್ಕೆ ಇರಬೇಕು. ಬಟ್ ತುಂಬ ಅದೇ ಹೆಚ್ಚಾಗಿ ಈ ಪ್ಯಾಷನ್ ಸತ್ತೋಗ್ತಾ ಇರಬಾರ್ದು. ಅಂದ್ರೆ ನೀವ್ ಹೇಳ್ತಿರೋದು ಬ್ಯಾಲೆನ್ಸ್ ಆಗ್ತಿಲ್ಲ ಬ್ಯಾಲೆನ್ಸ್ಡ್ ಈಗ. ಆಗಿರ್ಬೇಕು. ಓಕೆ. ಇವಾಗ ಸನಾತನಿ ಮಾಡ್ಬೇಕು ಅಂದ್ರೆ ಸನಾತನಿನೇ ಮಾಡಬೇಕು. ಐ ಆಮ್ ನಾಟ್ ಗೋಡ್ ಕಾಂಪ್ರಮೈಸ್. ಯಾ, ಬಟ್ ಇವಾಗ ಹೆಂಗಾಗ್ತಿದೆ ಅಂದ್ರೆ ನನ್ನ ಒಪಿನಿಯನ್ ಅಲ್ಲಿ, ಇವಾಗ ಸನಾತನಿ ಅವರು ಸೋಷಿಯಲ್ ಮೀಡಿಯಾ, ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಇದಾರಲ್ಲ, ಸೊ ಆಸ್ ಅ ಡೈರೆಕ್ಟರ್ ಅವನೇನು ಯೋಚನೆ ಮಾಡ್ತಾನೆ ಅಂದ್ರೆ, ಮಾಡ್ತಾ ಇದ್ದಾರೆ ಅಂದ್ರೆ ಇವಾಗ ಓಕೆ, ಇವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದಿಲ್ಲ, ನನಗೆ ಸೋಷಿಯಲ್ ಮೀಡಿಯಾ ಜಾಸ್ತಿ ಇದ್ರು ನನಗೆ ಸ್ವಲ್ಪ ರೀಚ್ ಜಾಸ್ತಿ ಸಿಗುತ್ತೆ ಅಂತ ಅವ್ರಿಗೆ ಚಾನ್ಸ್ ಕೊಡ್ತಾ ಇದಾರೇನೋ ಅಂತ. ಹೌದು, ಹಂಗೆ ಆಗ್ತಿದೆ. ಹೌದು, ನಾನು ಅದನ್ನೇ ಹೇಳ್ದೆ, ಅಲ್ಲಿ ಪ್ಯಾಷನ್ ಹೊಟ್ಟೋಗ್ಬಿಡ್ತಿದೆ. ನೀವ್ ಅದೇ ಹುಡುಗಿ ಯಾರು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಾರೋ ಅವ್ರು ಹಂಗ್ ಮಾಡಕ್ಕಾಗಲ್ಲ, ಇವ್ರ ತರ ಮಾಡೋದಕ್ಕಾಗಲ್ಲ. ಎವ್ರಿಬಡಿ ಅವ್ರದೇ ಆದ ಒಂದು ಪ್ಲಸ್ ಅಂಡ್ ಮೈನಸ್ ಇರುತ್ತೆ. ನೀವು ಆ ಪ್ಲಸ್ ಅನ್ನ ಜಾಸ್ತಿ ನೋಡ್ಕೊಂಡು ಓಕೆ, ನೀವು ಬೇಕಾದ್ರೆ ಗುದ್ದಾಡಿ, ಇಲ್ಲ ನಿಮ್ದು ಪೇಮೆಂಟ್ ಜಾಸ್ತಿ ಆಯ್ತು, ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಏನಾದರೂ ಮಾಡಿ. ಬಟ್ ಯು ಶುಡ್ ನಾಟ್ ಕಾಂಪ್ರಮೈಸ್ ಆನ್ ದಟ್. ದಟ್ ಈಸ್ ಹ್ಯಾಪನಿಂಗ್ ಅ ಲಾಟ್. ಐ ಡೋಂಟ್ ನೋ ವಾಟ್ ಇಸ್ ದ ಸೊಲ್ಯೂಷನ್, ಬಟ್ ಡೆಫಿನೆಟ್ಲಿ ಅದು ತುಂಬ ಆಗ್ತಿದೆ ಈ ನಡುವೆ. ಬಟ್ ಐ ಫೀಲ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಅದು ಒಂದು ಸ್ವಲ್ಪ ಜಾಸ್ತಿ ಇದೆ. ಆಯ್ತಾ, ತಮಿಳ್ನಲ್ಲಿ ತೆಲುಗುನಲ್ಲಿ ಇವಾಗ ನಾನು ಆಲ್ರೆಡಿ ಕೆಲಸ ಮಾಡಿರೋದ್ರಿಂದ, ತೆಲುಗು ಬಿಡಿ 1 ವರ್ಷ, ತಮಿಳಲ್ಲಿ ಇವತ್ತಿಗೂ 10 ವರ್ಷ, 11 ವರ್ಷ, 12 ವರ್ಷ, 15 ವರ್ಷ ಎಲ್ಲ ಹೀರೋ ಆಗಿ ಮಾಡ್ತಿರೋರು ಹೀರೋ ಆಗೇ ಮಾಡ್ತಿದ್ದಾರೆ, ಹೀರೋಯಿನ್ ಆಗಿ ಮಾಡ್ತಿರೋರು ಹೀರೋಯಿನ್ ಆಗೇ ಮಾಡ್ತಾರೆ. ವೈ? ಬಿಕಾಸ್ ಅವರೇ ಬೇಕು ಅಂತ. ನೋ ಮ್ಯಾಟರ್ ವಾಟ್, ಪೇಮೆಂಟು ಜಾಸ್ತಿನೋ ಅದು ಇದು ಏನೋ ಒಂದು ಮಾಡಿ ಕಾಂಪ್ರಮೈಸ್ ಮಾಡ್ತಾರೆ ಹೊರತು ಚೇಂಜ್ ಮಾಡೋದಿಲ್ಲ. ದಟ್ ಇಸ್ ವೈ ದೇ ವರ್ ಏಬಲ್ ಟು ಸರ್ವೈವ್. ಆ್ಯಂಡ್ ನನ್ಗೆ ಇವತ್ತಿಗೂ ಕನ್ನಡದಲ್ಲಿ ಬರೋ ಆಫರ್ಸು ತಮಿಳಲ್ಲಿ ಬರೋ ಆಫರ್ಸ್ ಕಂಪೇರ್ ಮಾಡಿದ್ರೆ ತಮಿಳ್ ಇಸ್ ಮೋರ್, ಕನ್ನಡ ಇಸ್ ವೆರಿ ವೆರಿ ಲೆಸ್. ಒಂದು ಅವರೇ ಜಡ್ಜ್ ಮಾಡ್ಬಿಡ್ತಾರೆ, ಓ ಇವ್ರು ತುಂಬ ಪೇಮೆಂಟು ಅಂತ ಒಂದು. ಆ್ಯಂಡ್ ಆನ್ ದ ಅದರ್ ಹ್ಯಾಂಡ್ ಇವಳು ಆಲ್ರೆಡಿ ಫೇಮಸ್ಸು, ಫೇಸು ಇದಾಗೋಗ್ಬಿಟ್ಟಿದೆ, ಎಸ್ಟಾಬ್ಲಿಷ್ ಆಗೋಗಿದೆ, ತುಂಬ ಇದಾಗೋಗಿದೆ, ಯೂಸ್ ಆಗೋಗಿದೆ, ಹೊಸಬ್ರನ್ನ ಕರ್ಕೊಂಬರ್ಲಿ, ಬೇಜಾರಿಲ್ಲ. ಬಿಕಾಸ್ ಎಲ್ಲರೂ ಅಪ್ಡೇಟ್ ಆಗಬೇಕು, ಹೊಸಬ್ರಿಗೂ ಚಾನ್ಸ್ ಸಿಗಬೇಕು, ನೋ ಪ್ರಾಬ್ಲಮ್. ಬಟ್ ಅಟ್ ದ ಸೇಮ್ ಟೈಮ್ ವೇರ್ ಇಸ್ ದ ಟ್ಯಾಲೆಂಟ್ ಗೋಯಿಂಗ್? ಅಥವಾ ಆ ಹೊಸಬ್ರಿಗೆ ಇವಾಗ ನಾವು ಹೊಸದಾಗಿ ಬಂದಾಗ ನಾವು ಅಷ್ಟೊಂದಲ್ಲ, ಇವಾಗ ಏನು ಮಾಡ್ತೀವೋ ಅದು ಅವಾಗ ಮಾಡ್ತಿರ್ಲಿಲ್ಲ. ಆಯ್ತಾ, ಗ್ರ್ಯಾಜುಲಿ ಇಂಪ್ರೂವ್ ಆಗಿದ್ದೀವಿ. ಅವರು ಈ ಒಂದು ದಿವಸ ಇಂಪ್ರೂವ್ ಆಗೇ ಆಗ್ತಾರೆ. ಬಟ್ ಅಗೇನ್ ಮತ್ತೆ ಇವ್ರೇನು ಮಾಡಬೇಕು? ಆ ಥರ ಡೀಟೇಲ್ ಆಗಿ ಮಾತಾಡೋದಕ್ಕೆ ಹೋದ್ರೆ ದೇರ್ ಆರ್ ಸೋ ಮೆನಿ ಅಡ್ವಾಂಟೇಜಸ್ ಫ್ರಮ್ ದ ಅಸೋಸಿಯೇಷನ್ ಟು ಆಲ್ ದೀಸ್ ಆರ್ಟಿಸ್ಟ್, ತಮಿಳು ತೆಲುಗುನಲ್ಲಿ. ಬಟ್ ನಮ್ಮ ಕನ್ನಡದಲ್ಲಿ ಇಲ್ಲ. ಯಾಕೆ? ಸ್ಟ್ರಾಂಗ್ ಆಗಿರಬೇಕು ಅಸೋಸಿಯೇಷನ್ನು, ಅಲ್ಲಿನ ಲೀಡರ್ಸು. ಇವಾಗ ನೀವು ಎಲ್ಲೋ IT ನಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಪೆನ್ಷನ್ ಅಂತೆ ಅದಂತೆ ಇದಂತೆ PF ಎಲ್ಲ ಬರುತ್ತೆ, ಅಥವಾ ಮೆಟರ್ನಿಟಿ ಲೀವ್ಸ್. ಇವಾಗ ನೋಡಿ, ನಾನು ಪ್ರೆಗ್ನೆಂಟು, ಅದ್ರ ಕೆಲಸ ಇಲ್ಲ ಅಂದರೆ ಅಷ್ಟು ದುಡ್ಡಿಲ್ಲ. ಬಟ್ ವೆರಸ್ ಫ್ರಮ್ ದ ತಮಿಳ್ ಅಸೋಸಿಯೇಷನ್ ಏನೋ ಒಂದು ಅಮೌಂಟ್, ಇಟ್ ಇಸ್ ನಾಟ್ ಅದರಿಂದ ನಾವು ಜೀವನ ಮಾಡೋದಕ್ಕಾಗಲ್ಲ, ಬಟ್ ಏನೋ ಒಂದು ಇವ್ರಿಗೆ ಅದು ಇದೆ ಇದೆ. ಓ ನೈಸ್. ಅಥವಾ ಅವ್ರಿಗೇನೋ ಆಕ್ಸಿಡೆಂಟ್ ಆಯಿತು, ಅಥವಾ ಅವ್ರ ಸಾವಾಯಿತು, ಫ್ಯಾಮಿಲಿ ವಿಲ್ ಬಿ ಗಿವನ್ ಸಮ್ ಅಮೌಂಟ್. ಅಗೇನ್ ಇಟ್ ಇಸ್ ನಾಟ್ ಹ್ಯೂಜ್, ಏನೋ ಒಂದು ಕಾಳಜಿ ಮಾಡೋರು ಇದಾರಲ್ಲ ಅಂತ ಫೀಲ್ ಆಗುತ್ತೆ. ಕಾಳಜಿ ಮಾಡೋರು ಆ ಥರ ಇಲ್ಲೂ ಮಾಡ್ತಾರಿಲ್ಲ ಅಂತಿಲ್ಲ ಈ ಅಸೋಸಿಯೇಷನ್. ಬಟ್ ಇನ್ನೂ ಅವರು ತುಂಬ ವೇ ಹೆಡ್, ತುಂಬ ಮುಂದಕ್ಕೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಇಲ್ಲಿ ಇನ್ನೂ ಇವಾಗ ಇದಾಗ್ತಿದೆ, ಬಟ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಇವಾಗ ನಾನು ಅದನ್ನು ಈ ಅಸೋಸಿಯೇಷನ್ ಅವ್ರ ಹತ್ರನೂ ಡಿಸ್ಕಸ್ ಮಾಡಿದ್ದೀನಿ. ಅವ್ರು ಹೇಳೋದು, ಇಲ್ಲ ನಮ್ಗೆ ಆರ್ಟಿಸ್ಟಿಂದ ಸಪೋರ್ಟ್ ಸಿಗ್ತಿಲ್ಲ, ಎಲ್ಲರೂ ಮೀಟಿಂಗ್ ಅಟೆಂಡ್ ಮಾಡಲ್ಲ. ಬಟ್ ನೀವೆಲ್ಲ ಈ ಥರ ಹೊಸಬ್ರು ತೊಗೊಂಡು ಬರ್ತಿದ್ರೆ ಅವ್ರಿಗೆ ಅದ್ರ ಬಗ್ಗೆ ನಾಲೆಜೇ ಇರಲ್ವಲ್ಲ. ಆ್ಯಂಡ್ ಅಲ್ಲಿ ಇನ್ನೊಂದೇನಂದರೆ, ನೀವು ಇವಾಗ ನಾನು ಹೋಗಿದ್ದು
ಫ್ಯೂ ಮಂತ್ಸ್‌ಗೆನೆ ಅಸೋಸಿಯೇಷನ್ ಕಡೆಯಿಂದ ಬರ್ತಾರೆ. ಸ್ಪಾಟ್‌ಗೆ ಬರ್ತಾರೆ. ಇಮ್ಮಿಡಿಯೇಟಾಗಿ ನಿಮ್ಗೆ ಅವಾಗ ಪೇ ಮಾಡೋಕ್ಕಾಗಲ್ವಾ? ಬೇಡ. ಮಂತ್ಲಿ ಪೇ ಮಾಡ್ಕೊಂಡು ಹೋಗಿ. ಒಟ್ನಲ್ಲಿ ನೀವು ಅಸೋಸಿಯೇಷನ್ ಮೆಂಬರ್ ಆಗಿರಬೇಕು. ಇಫ್ ಯು ಆರ್ ಆಕ್ಟಿಂಗ್ ಇನ್ ದಿಸ್ ತಮಿಳ್ ಇಂಡಸ್ಟ್ರಿ, ನೀವು ಅಸೋಸಿಯೇಷನ್ ಮೆಂಬರ್ ಆಗಿರಲೇಬೇಕು. ಇಲ್ಲಾಂದ್ರೆ ನಿಮಗೆ ಚಾನ್ಸ್ ಇಲ್ಲ. ಆ ಥರ ನಮ್ಮ ಇಂಡಸ್ಟ್ರಿನಲ್ಲಿ 90% ಆ್ಯಕ್ಚುಲಿ ಕಾರ್ಡೇ ಇಲ್ಲ. 10% ಇದೆ. ಆ 90% ಇಲ್ಲದೆ ಇರೋದಕ್ಕೆ ಏನು ಮುತುವರ್ಜಿ ತಗೊಳ್ತಿಲ್ಲ ಅವರು. ದೇ ಹ್ಯಾವ್ ಟು ಟೇಕ್ ಅ ಸ್ಟೆಪ್. ನೀವು ಇವಾಗ ಅಸೋಸಿಯೇಷನಲ್ಲಿ ಇದ್ರೆ ಮಾತ್ರ ನೀವು ಆ್ಯಕ್ಟ್ ಮಾಡೋದಕ್ಕಾಗೋದು ಅಂತ ಅಂದರೆ, ಹಂಗೆ ನೋಡೋಕೋರೆ ಎಲ್ಲರೂ ಹೊಟ್ಟೆ ಹೋಗ್ಬಿಡ್ತಾರೆ. ಯಾರೂ ಮಾಡೋಕ್ಕೆ ಆಗಲ್ಲ ಆ್ಯಕ್ಟಿಂಗು. ಬಟ್ ದೇ ಶುಡ್ ಬಿ ಅ ಟೀಮ್. ಪ್ರತಿ ಒಂದು ಸೆಟ್ಟಿಗೆ ಹೋಗಿ ಅಸೋಸಿಯೇಷನ್ ಮೆಂಬರ್ ಹಾಕಿಸಿ, ಆ ಅಸೋಸಿಯೇಷನ್ ಏನು ಪ್ಲಸ್ಸು ಮೈನಸ್ಸು ಅಡ್ವಾಂಟೇಜಸ್ಸು ಆದರೆ ಏನು ಇವಾಗ ಕೇಳ್ತಾರೆ. ಇವಾಗ ನನಗೆ ಬಂದು ಕೇಳ್ತಾರೆ, ಅಸೋಸಿಯೇಷನ್ ದುಡ್ಡು ಕೊಡಿ ಇಷ್ಟು ಇಯರ್ಲಿ ಮೆಂಬರ್ ಆಗಿ. ಏನಕ್ಕೆ ಆಗಬೇಕು? ಅದರಿಂದ ನನಗೇನು ಕೇಳೇ ಕೇಳ್ತಾರೆ ಯಾರ್ಯಾದರೂ. ಬಟ್ ಏನೂ ಅಡ್ವಾಂಟೇಜ್ ಇಲ್ಲ. ಸುಮ್ಮನೆ ಒಂದು ಕಾರ್ಡ್ಗೋಸ್ಕರ ಮಾಡಿಸ್ಕೋಬೇಕು. ದರ್ ಇಸ್ ನೋ ಯೂಸ್ ಆಫ್ ಗೆಟಿಂಗ್ ಇಟ್ ಡನ್. ಸೊ ಇಟ್ಸ್ ಲೈಕ್ ದಟ್. ಬಟ್ ಇನ್ನೂ ಎಕ್ಸಾಕ್ಟಾಗಿ ಇನ್ನೂ ಎಷ್ಟೊಂದು ಮಾಡ್ತಿರ್ತಾರೆ. ಅದು ಒಂದೊಂದ್ಸತಿ ನಮ್ಗೆ ರೀಚೇ ಆಗಿರಲ್ಲ. ಅದು ಇದೆ. ಕರೆಕ್ಟ್, ಅದು ಇದೆ. ಬಟ್ ಈ ಇದೆಲ್ಲದ್ರ ಮಧ್ಯೆ ನಾನು ಒಂದು ಹೇಳಬೇಕು ಅಂದರೆ, ನನ್ನ ಪ್ರೀವಿಯಸ್ ಪ್ರಾಜೆಕ್ಟು ನೀವು ಹೇಳೋ ಪ್ರಕಾರ ಇವರೇ ಬೇಕು ಅಂದರೆ ನಿಜವಾಗ್ಲೂ ಅವರು ಕೇಳಿದ್ರು, ಹೀಗಿದೆ ಅಂತ ಹೇಳಿದ್ರು. ನಾನು ಹೇಳಿದೆ, ನೀವು ಫಸ್ಟಿಗೆ ಬಿಗಿನಿಂಗಲ್ಲಿ ಒಂದು ಮಾತು ಹೇಳಿದ್ರಲ್ಲ, ನಾವು ಜಾಸ್ತಿ ಹೇಳಿದ್ರು ವರ್ಕೌಟ್ ಆಗಲ್ಲ, ಕಡಿಮೆ ಹೇಳಿದ್ರು ಗೊತ್ತಾಗ್ಬಿಡತ್ತೆ. ಹಾಗೆ ನಾನೇ ಅವ್ರಿಗೆ ಬಿಟ್ಬಿಡ್ತೀನಿ. ಯೂಶಲಿ ಯಾವಾಗಲೂ ಅವರಿಗೆ ಬಿಟ್ಬಿಡ್ತೀನಿ. ನಿಮಗೆ ಗೊತ್ತಲ್ವಾ? ಹೊರ್ತು ಅಷ್ಟೇ, ನಿಮಗೆ ಗೊತ್ತಲ್ವಾ ನಾನೇನು ಹೇಳೋದಿದೆ ಅಂತ. ಸೊ ಅವ್ರ ಪಾಪ ಇದೇ ಹೇಳಿದ್ರು, ಇಲ್ಲ ನೀವೇ ಬೇಕು ಅಂತ ಹೇಳ್ತಿದ್ರೆ ಹೀಗೆ ಅಂತ ಹೇಳಿ. ಅವಾಗ ನಮಗೂ ಖುಷಿ ಆಗುತ್ತೆ ಆ್ಯಕ್ಚುಲಿ. ಕೆಲಸ ಇನ್ನೂ ಎಫರ್ಟ್ ಹಾಕಿ ಮಾಡಬೇಕು ಅನಿಸುತ್ತೆ. ಸೊ ಆ ಥರನೂ ಆಗಿದೆ. ಬಟ್ ರೇಷಿಯೋ ಸ್ವಲ್ಪ ಕಡಿಮೆ ಆಗಿದೆ ಈಗ. ಓಕೆ, ಇಷ್ಟು ವರ್ಷ ಮಾಡ್ಕೊಂಬಂದವ್ರಿಗೆ ಏನು ಸಿಗಬೇಕು ಅನ್ನೋದಿದೆ ಅಲ್ಲ, ಅದು ಸ್ವಲ್ಪ ಕಮ್ಮಿ ಆಗಿದೆ. ಸೋಷಿಯಲ್ ಮೀಡಿಯಾ ತುಂಬ ಡಾಮಿನೇಟ್ ಮಾಡ್ತಾ ಇದೆ, ಅದು ಜಾಸ್ತಿ ಆಗಿದೆ ಅಷ್ಟೇ. ಅಂಡ್ ನಿಮಗೆ ಪರ್ಫೆಕ್ಟ್ ಕ್ವಶನ್ ಅಂದ್ರೆ, ವಿ ಆಲ್ ನೋ ಯು ಹ್ಯಾವ್ ಲಾಟ್ ಆಫ್ ಬೆಸ್ಟ್ ಫ್ರೆಂಡ್ಸ್ ಅಂತ. ಸೊ ನಿಮ್ಮ ಒಪಿನಿಯನ್ ಅಲ್ಲಿ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಏನು? ನಂಗೆ ಆ್ಯಕ್ಚುಲಿ ತುಂಬ ಜನ ಫ್ರೆಂಡ್ಸ್ ಇಲ್ಲ, ಕಡಿಮೆ ಫ್ರೆಂಡ್ಸೇ. ಬಟ್ ಐ ಹ್ಯಾವ್ ದ ಬೆಸ್ಟ್ ವಿತ್ ಮೀ. ದಟ್ ಈಸ್ ದ ಬೆಸ್ಟ್. ಯಾರು ಬೆಸ್ಟ್ ಫ್ರೆಂಡ್ಸ್ ನಿಮ್ಮ ಒಪಿನಿಯನ್ ಅಲ್ಲಿ? ನನಗೆ ಸ್ಕೂಲಿಂದ ಇಬ್ಬರಿದ್ದಾರೆ, ಕಾಲೇಜಿಂದ 3 ಜನ ಇದ್ದಾರೆ, ಆ್ಯಂಡ್ ಇಂಡಸ್ಟ್ರಿಯಿಂದ ಅನು ಇಶಿ ಇಬ್ಬರಿದ್ದಾರೆ. ಸೊ ಐ ಥಿಂಕ್ ಐ ಆಮ್ ಮೈ ಸೆಲ್ಫ್ ಅವ್ರ ಜೊತೆ ಇದ್ದಾಗ. ಇದನ್ನು ಹೇಳಬೇಕು, ಇದನ್ನು ಹೇಳಬಾರ್ದು, ಇದನ್ನು ಹೇಳಿದ್ರೆ ನನಗೆ ಜಡ್ಜ್ ಮಾಡ್ತಾರೆ ಅನ್ನೋದು ಇಲ್ಲ. ಸೊ ಐ ಆಮ್ ವೆರಿ ಓಪನ್. ಅವರು ಅಷ್ಟೇ ಓಪನ್ ಆಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ನನಗೆ ತುಂಬ ಜನ ಕರೆದು ಗುಡ್ಡೆ ಹಾಕ್ಕೊಂಡು ಇದೆಲ್ಲ ಮಾಡೋದಕ್ಕೆ ಇಷ್ಟ ಆಗಲ್ಲ. ಸಿಂಪಲ್, ಬ್ಯೂಟಿಫುಲ್, ವಿತೌಟ್ ಎನಿ ಫಿಲ್ಟರ್ ಮಾತಾಡೋವಂಥದ್ದು. ಆ್ಯಂಡ್ ಎಂಥ ಟಾಪಿಕ್ ಆದರೂ ಪರವಾಗಿಲ್ಲ, ಕೇಳಿಸ್ಕೊಳ್ಳೋರು ಒಬ್ರು ಇರ್ತಾರಲ್ಲ. ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ. ಇವಾಗ ನೀವೆಲ್ಲಾನು ನಿಮ್ಮ ತಾಯಿ ಹತ್ರ ಹೇಳ್ಕೊಳಕ್ಕಾಗಲ್ಲ, ಎಲ್ಲಾನು ನಿಮ್ಮ ಅಪ್ಪನ ಹತ್ರ, ಅಕ್ಕನ ಹತ್ರ, ಗಂಡನ ಹತ್ರ ಹೇಳ್ಕೊಳಕ್ಕಾಗಲ್ಲ. ಅಂಥ ಎಲ್ಲ ವಿಷಯಗಳು ಆಲ್ ಇನ್ ಆಲ್ ಕೇಳೋದು ಅಂದರೆ ಫ್ರೆಂಡ್ಸು. ಸೊ ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಆ ಥರ. ಆ್ಯಂಡ್ ನಮ್ಮ ತಂದೆ ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ಹೇಳ್ತಿದ್ರಲ್ಲ, ಯಾರ ಹತ್ರ ಮಾತಾಡಬೇಕು, ಇವಾಗ ಗೊತ್ತಾಯ್ತಾ? ಆ ಥರ ಫ್ರೆಂಡ್ಸಲ್ಲೂ ಎಷ್ಟೋ ಜನ ಆಗಿದ್ದಾರೆ. ಬಟ್ ನಾನು ಯಾವತ್ತೂ ಹೋಗಿ ಜಗಳ ಮಾಡೋದೆಲ್ಲ ಆಗಲ್ಲ. ಓಕೆ, ನಂಗೆ ಗೊತ್ತಾಯ್ತಾ, ನಾನು ದೂರ ಇರ್ತೀನಿ ನಿಮ್ಮಿಂದ, ನೀವು ನನ್ನಿಂದ ದೂರ, ನಾನು ದೂರ ಇರ್ತೀನಿ ಅಂತ ಅಷ್ಟೇ, ಸಿಂಪಲ್. ಅದು ಜಗಳ ಮಾಡೋದಕ್ಕೆ ಹೋಗ್ಲಿ ಇದು. ಬಟ್ ಫ್ರೆಂಡ್ಶಿಪ್ಪಲ್ಲಿ ಕ್ಯೂಟ್ ಜಗಳಗಳು ಅದು ಇದು ಎಲ್ಲ ಇರುತ್ತಲ್ಲ, ಅದೆಲ್ಲ ಮಾಡ್ತೀನಿ, ಇಲ್ಲ ಅಂತಿಲ್ಲ. ಬಟ್ ನನಗೆ ಹರ್ಟ್ ಆಗದೆ ಇರೋ ಥರ ಇದುವರೆಗೂ ಬಾಲ್ಯದಿಂದ ಇರ್ಬೋದು, ಆಮೇಲೆ ಮತ್ತೆ ಕಾಲೇಜ್ ಆಗಿರ್ಬೋದು, ಇವಾಗ ಇಂಡಸ್ಟ್ರಿಗೆ ಬಂದಮೇಲೆ ಇರ್ಬೋದು, ಎಲ್ಲರೂ ಇವತ್ತಿನವರೆಗೂ ತುಂಬ ವರ್ಷಗಳ ಫ್ರೆಂಡ್ಶಿಪ್ ಅದು. ಸೊ ಐ ಡೋಂಟ್ ನೋ ವಾಟ್ ಇಸ್ ದ ಸೀಕ್ರೆಟ್ ಆ ಥರ ಇಟ್ಕೊಳ್ಬೇಕು ಅನ್ನೋದಕ್ಕೆ. ಬಟ್ ನಮ್ಮ ಕಡೆಯಿಂದನೂ ಅಷ್ಟೇ ಎಫರ್ಟ್ಸ್ ಇರಬೇಕು, ಅವ್ರ ಕಡೆಯಿಂದನೂ ಅಷ್ಟೇ ಎಫರ್ಟ್ಸ್ ಇರುತ್ತೆ. ಬೆಸ್ಟ್ ಫ್ರೆಂಡ್ಸ್ ಕ್ವಾಲಿಟೀಸ್ ಏನು? ನಂಗೆ ಆ್ಯಕ್ಚುಲಿ ತುಂಬ ಟೈಮ್ ತೊಗೊಳ್ತೀನಿ. ಓಕೆ, ಶೀ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಥವಾ ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳೋದಕ್ಕೆ ತುಂಬ ಟೈಮ್ ತೊಗೊಳ್ತೀನಿ. ಬಟ್ ಫೈನಲಿ ಐ ಡೋಂಟ್ ನೋ ದಟ್ ಎಮೋಷ್ನಲ್ ಬಾಂಡಿಂಗ್. ಇನ್ಫ್ಯಾಕ್ಟ್ ಲೇಟೆಸ್ಟ್ ಆಗಿ ಇವಾಗ ಅನು ಆಯಿತಾ, ನಾನು ಅವಳು ನನ್ನ ಫ್ರೆಂಡ್ ಅಂತ ಅವಳು ನಂಗೆ ತುಂಬ ಮುಂಚಿಂದನೂ ಹೇಳ್ಕೊಳ್ತೇನೆ, ಇವಳು ನನ್ನ ಬೆಸ್ಟ್ ಫ್ರೆಂಡ್, ಯಾರು ಹೇಳಿದ್ರು ಹಾಗೆ ಹೇಳ್ತಿದ್ಲು. ಬಟ್ ನಾನು ಓಕೆ ಶೀ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳೋಕೆ ತುಂಬ ಟೈಮ್ ತೊಗೊಂಡಿದ್ದೀನಿ. ಬಟ್ ಐ ಡೋಂಟ್ ನೋ ವಾಟ್ ಏನಿತ್ತು, ಯಾಕೆ ಫ್ರೆಂಡ್ಶಿಪ್ ಇಸ್ ಲವ್ ಇಸ್ ಬ್ಲೈಂಡ್ ಅನ್ನೋ ಥರ ಫ್ರೆಂಡ್ಶಿಪ್ ಇಸ್ ಬ್ಲೈಂಡ್. ಆ್ಯಂಡ್ ನಂಗೆ ರಿಯಲೈಸ್ ಆಗಿದೆ ಎಷ್ಟೋ ವರ್ಷಗಳ ನಂತರ,
ಐ ಮಿಸ್ ಹರ್. ಅಂದರೆ ಇವಾಗ ಕಂಟಿನ್ಯೂಸ್ ಆಗಿ ಇವಾಗ ಏನೋ ಬಿಗ್ ಬಾಸ್ಗೆ ಹೋದ್ಲು ಮಧ್ಯದಲ್ಲಿ. ಐ ಸ್ಟಾರ್ಟ್ ಮಿಸ್ಸಿಂಗ್ ಹರ್. ಆ ಥರ ನನ್ನ ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸು ಅಷ್ಟೇ. ನಾವು ದಿನಾ ಮಾತಾಡಲ್ಲ, ದಿನಾ ಮೀಟ್ ಮಾಡಲ್ಲ. ಬಟ್ ಯಾವಾಗಲೂ ಒಂದ್ಸಲ ಸಿಗುವಾಗ ಆ ನೋ ಫಿಲ್ಟರ್. ಆಮೇಲೆ ಅದೊಂಥರ ಓಕೆ ಐ ಮೈಸೆಲ್ಫ್. ಇವಾಗೆಲ್ಲ ಇದು ಇವಾಗೆಲ್ಲೋ ಹೋದಾಗ ಸೆಟ್ಟಲ್ಲಿ ಹಂಗೆ ಒಂಥರ ಪಾಲಿಶ್ಡ್ ಆಗಿರ್ಬೇಕು ಒಂದು ಸ್ವಲ್ಪ ಅದೆಲ್ಲ ಇದೆಲ್ಲ. ಅಲ್ಲೆಲ್ಲ ಅದೆಲ್ಲ ಏನೂ ಇಲ್ಲ. ಆ್ಯಂಡ್ ದೇ ಡೋಂಟ್ ಜಡ್ಜ್ ಮೀ. ನಾನು ಹಿಂಗೆ ಕರ್ಕೊಂಡ್ರು ಅಷ್ಟೇ, ಹಂಗೆ ಕರ್ಕೊಂಡು ಅದು ಹೆಂಗಿದ್ರು ದೇ ಡೋಂಟ್ ಜಡ್ಜ್ ಮೀ. ರೇಗಿಸ್ತಾರಿಲ್ಲ ಅಂತಿಲ್ಲ, ಬಟ್ ಐ ಆಮ್ ಮೈಸೆಲ್ಫ್. ಪ್ರಾಬಬ್ಲಿ ಬೆಸ್ಟ್ ಫ್ರೆಂಡ್ ಆಗೋದಕ್ಕೆ ಕ್ವಾಲಿಟೀಸ್ ಏನಿರ್ಬೇಕು, ನಮ್ಮಿಂದ ಎಫರ್ಟ್ ಇರಬೇಕು, ಅವರಿಂದ ಎಫರ್ಟ್ ಇರಬೇಕು, ಆ್ಯಂಡ್ ಟ್ರೂ ಆಗಿರ್ಬೇಕು. ಅಲ್ಲೂ ಅಷ್ಟೇ ಟ್ರಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾ. ಆ್ಯಂಡ್ ಇನ್ನೊಂದು ಹೆಚ್ಚಾಗಿ ಏನಂದರೆ, ಏನೋ ಒಂದು ತಪ್ಪು ಮಾಡ್ತಾ ಇರ್ತಾರೆ, ನಮಗೆ ಗೊತ್ತು ಅದು ತಪ್ಪು ಅಂತ, ಅವ್ರಿಗೆ ಗೊತ್ತಾಗ್ತಿರಲ್ಲ. ಯು ಶುಡ್ ಹ್ಯಾವ್ ದ ಡೇರ್ ಟು ಟೆಲ್, ನೀನು ತಪ್ಪು ಮಾಡ್ತಿದ್ಯಾ, ಇದಲ್ಲ. ಇನ್ನು ಕೆಲವ್ರಿಗೆ ಹೆಂಗಾಗತ್ತೆ ಅಂದರೆ, ನಾನು ಹೇಳೋದೆಲ್ಲ ಇವಳು ಕೇಳ್ತಿದ್ದಾಳೆ, ಸೊ ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ನಾನು ಏನು ಮಾಡ್ತಿದ್ದೀನಿ, ಏನು ಮಾಡ್ತಿಲ್ಲ, ಅದು ಅವಳಿಗೂ ಅರ್ಥ ಆಗಿ, ಅದು ಅವಳಿಗೆ ತಪ್ಪು ಅನಿಸ್ದಾಗೆ ಅದನ್ನ ಓಪನ್ ಆಗಿ, ಇಲ್ಲ ನೇಹಾ ನೀನು ಹಿಂಗೆ ಮಾಡ್ತಿದ್ಯಾ, ಐ ಡೋಂಟ್ ಲೈಕ್ ಇಟ್ ಅಂತ ಹೇಳ್ತಾರಲ್ಲ, ನಮ್ಮನ್ನು ತಿದ್ದಿ ತೀಡ್ತಾರಲ್ಲ, ದಟ್ ಇಸ್ ಫ್ರೆಂಡ್ಶಿಪ್. ಐ ಥಿಂಕ್ ಆ ಥರ ನನಗೆಲ್ಲ ಫ್ರೆಂಡ್ಸು ಮಾಡಿದ್ದಾರೆ. ಆ್ಯಂಡ್ ನಾನು ಅವ್ರಿಗೆ ಆ ಥರ ಮಾಡ್ತಾ ಇರ್ತೀನಿ. ಏನೋ ಒಂಥರ ತಲೆಯಲ್ಲಿರೋ ಭಾರ ಎಲ್ಲ ಕಡಿಮೆ ಆಗುತ್ತೆ. ಅವ್ರನ್ನ ಮೀಟ್ ಮಾಡಿದಾಗಲೇ ನಂಗೆ ಒಂಥರ ರಿಫ್ರೆಶ್ಮೆಂಟ್. ಓಕೆ, ನಂಗೆ ತುಂಬ ಪ್ರೆಷರ್ ಆಗ್ತಿದೆ ತಲೆಯಲ್ಲಿ ಅಂದಾಗ, ಐ ಡೋಂಟ್ ನೋ, ಅವ್ರ ಹತ್ರ ಹೋದ್ರೆ ನಾನು ಐ ವಿಲ್ ಬಿ ಫೈನ್. ಆ ಥರ ಒಂದೊಂದು ವಿಷಯಕ್ಕೆ ನನ್ನ ಗಂಡನ ಹತ್ರ ಹೋದರೆ ಮಾತ್ರ ಆಗೋದು, ಅದು ಫ್ರೆಂಡ್ಸಿಂದ ಆಗೋದಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನು ಕೆಲವು ವಿಷಯಗಳಿದೆ, ಅವ್ರ ಹತ್ರ ಹೋದರೆ ಮಾತ್ರ ನಂಗೆ ಸಾಲ್ವ್ ಆಗೋದು, ಗಂಡನ ಹತ್ರನೂ ಆಗಲ್ಲ, ಅಪ್ಪ ಅಮ್ಮನ ಹತ್ರನೂ ಆಗಲ್ಲ. ಸೊ ಇಟ್ ಇಸ್ ಲೈಕ್ ಬ್ಯಾಲೆನ್ಸ್ ಅಗೇನ್ ರಿಲೇಷನ್ಶಿಪ್ಸಲ್ಲಿ. ಇನ್ನು ಕೆಲವುದಿದೆ, ನಮ್ಮ ಅಕ್ಕನ ಹತ್ರ ಹೋದರೆ ನಂಗೆ ರಿಲೀಫ್ ಸಿಗೋದು, ಬೇರೆ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡು ನಂಗೆ ಆಗೋದಿಲ್ಲ. ಸೊ ಇಟ್ಸ್ ಲೈಕ್ ದಟ್. ನೀವು ಹೇಳೋ ಪ್ರಕಾರ ಎಲ್ಲ ಇಂಡಸ್ಟ್ರಿಯಲ್ಲೂ ಎಲ್ಲರ ಬಗ್ಗೆ ಎಲ್ಲರೂ ಮಾತಾಡ್ಕೊಳ್ತಾರೆ. ಬಟ್ ನಿಮ್ಮ ಬಗ್ಗೆ ನೀವು ಕೇಳಿರೋ ಬೆಸ್ಟ್ ಗಾಸಿಪ್ ಯಾವುದು, ವರ್ಸ್ಟ್ ಗಾಸಿಪ್ ಯಾವುದು? ಇತ್ತೀಚೆಗೆ ಏನಾಯ್ತು ಅಂದರೆ, ನಾನು ಒಂದು ರಾಜಾರಾಣಿ, ಅಂದರೆ ಇದೊಂದು ಸ್ವಲ್ಪ ಸೀರಿಯಸ್ ಇದು. ರಾಜಾರಾಣಿನಲ್ಲಿ ಐ ಹ್ಯಾಡ್ ಟೋಲ್ಡ್, ನಮ್ದಾದ ಒಂದು ಮಗು ನಮಗಿರಲಿ, ಅದಲ್ಲದೆ ಐ ವಾಂಟ್ ಟು ಹ್ಯಾವ್ ಯುನೋ ಅಡಾಪ್ಟೆಡ್ ಬೇಬಿ ಅಂತ ನಾನು ಒಂದು ಕ್ವೆಶನ್ ಕೇಳಿದ್ದೆ. ಅದಕ್ಕೆ ಚಂದನು ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದ. ಅದೊಂದು ಸ್ವಲ್ಪ ಟಾಕ್ ಆಫ್ ದ ಇದು ಥರ ಆಗೋಗ್ಬಿಟ್ಟಿತ್ತು. ಆಮೇಲೆ ನ್ಯೂಸ್ ಪೇಪರಲ್ಲೆಲ್ಲ ಬಂತು. ಓಕೆ, ಅದೆಲ್ಲ ಆಯಿತು. ಇವಾಗ ನಾನು ಪ್ರೆಗ್ನೆನ್ಸಿ ಅಂತ ಅನೌನ್ಸ್ ಮಾಡಿದಾಗ ಎವ್ರಿಬಡಿ ವಾಸ್ ಸೋ ಹ್ಯಾಪಿ. ತುಂಬ ಒಳ್ಳೆ ರೆಸ್ಪಾನ್ಸು, ವಿಶಸ್ಸು, ಆರೈಕೆ ಎಲ್ಲ ಸಿಗ್ತಿದೆ. ಬಟ್ ಎಲ್ಲೋ ಒಂದು ಪರ್ಸೆಂಟೇಜ್ ಆಫ್ ಪೀಪಲ್ ಇರ್ತಾರಲ್ಲ, ಆ್ಯಂಡ್ ನನ್ನ ಪ್ರೊಫೈಲಲ್ಲಿ ಏನೋ ಒಂದು ನೆಗೆಟಿವ್ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಅನ್ಸುತ್ತೆ ನೋಡಿದ ಆ ಥರ. ಬರೀ ಶೋನಲ್ಲಿ ಈ ಥರ ಕೊಚ್ಕೊಂಡ್ರು, ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಐ ಹ್ಯಾವ್ ಗಾನ್ ಡೀಪ್ ಇನ್ ಟು ಇಟ್. ಅಂಡ್ ಇಟ್ಸ್ ಅ ವೆರಿ ಲಾಂಗ್ ಪ್ರಾಸೆಸ್. ಎಕ್ಸಾಕ್ಟ್ಲಿ, ನಂಗೆ ಅದು ಗೊತ್ತಿರಲಿಲ್ಲ. ಅಂದರೆ ಮುಂಚೆ ಅಡಾಪ್ಷನ್ ಬಗ್ಗೆ ಎಲ್ಲ ನಾನು ಕೇಳಿದ್ದೀನಿ, ಬಟ್ ನಾನು ಓಕೆ ಐ ಹ್ಯಾವ್ ಟು ಡೂ ಸಮಥಿಂಗ್ ಲೈಕ್ ದಿಸ್ ಅಂದಾಗ ಐ ಹ್ಯಾವ್ ಆಸ್ಟ್ ಏನು ಮಾಡಬೇಕು ಎತ್ತ ಅಂತೆಲ್ಲ ಕೇಳಿದಾಗ, ಇಟ್ ಈಸ್ ಅ ವೆರಿ ಬಿಗ್ ಪ್ರೊಸೀಜರ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಲಿವ್ ಇನ್ ಅ ಜಾಯಿಂಟ್ ಫ್ಯಾಮಿಲಿ. ಸೊ ನನ್ನ ಜಾಯಿಂಟ್ ಫ್ಯಾಮಿಲಿ ಸಪೋರ್ಟ್ ಕೂಡ ಅಷ್ಟೇ ಇರಬೇಕು, ಇಲ್ಲ ಅಂತ ಏನಿಲ್ಲ, ಎಲ್ಲರಿಗೂ ದೇ ಆರ್ ಓಕೆ, ಬಟ್ ದೇರ್ ಆರ್ ಸೋ ಮೆನಿ ಅದರ್ ಪ್ರೊಸೀಜರ್ಸ್ ಆಲ್ಸೋ. ಇವಾಗ ಫಾರ್ ಎಕ್ಸಾಂಪಲ್ ಆಸ್ತಿ ಬರೆಯೋದು, ಅದನ್ನು ಕೊಟ್ರೇನೆ ಆ ಥರ ಏನೋ, ಆ ಥರದ್ದೆಲ್ಲ ತುಂಬ ಪ್ರೊಸೀಜರ್ಸ್ ಇದೆ. ಸೊ ಅದನ್ನೆಲ್ಲ ಕೇಳಿದಾಗ ವೈ ಶುಡ್ ಐ ಕಾಂಪ್ಲಿಕೇಟ್? ಅಂದರೆ ನಂದೇನೋ ಒಂದು ನನ್ನ ಹೆಸರಲ್ಲಿರೋದು ಓಕೆ, ನಾನು ಮಾಡ್ಬೋದು. ಬಟ್ ನಾನು ಅಲ್ಲದೆ ಇರೋದು ಅಥವಾ ಏನೋ ಇನ್ನೊಬ್ರ ಹತ್ರ ಇಸ್ಕೊಂಡು ಆ ಮಗು ಕೊಡೋದಕ್ಕಿಂತ ಐ ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್ ಎಲ್ಸ್ ಆಲ್ಸೋ. ನಾನು ಇವತ್ತಿಗೂ ಅಷ್ಟೇ, ನನಗೆ ಆಡಂಬರದ ಬರ್ತ್ಡೇ ಮಾಡ್ಕೊಳ್ಳೋದಾಗ್ಲಿ ಇಷ್ಟ ಇಲ್ಲ. ಎವ್ರಿ ಟೈಮ್ ಐ ಗೋ ಇದರ್ ಟು ಅ ಗೌರ್ಮೆಂಟ್ ಸ್ಕೂಲ್ ಆರ್ ಆಶ್ರಮಕ್ಕೆ ಹೋಗ್ತೀನಿ, ಇಲ್ಲಾಂದರೆ ಅನಾಥಾಶ್ರಮ, ಎಲ್ಲೋ ವೃದ್ಧಾಶ್ರಮಕ್ಕೆ ಹೋಗ್ತೀನಿ, ಅವ್ರ ಜೊತೆ ನಾನು ಸೆಲೆಬ್ರೇಟ್ ಮಾಡ್ತೀನಿ. ಆ್ಯಂಡ್ ಅದು ತುಂಬ ಪೀಸ್ ಕೊಡುತ್ತೆ, ಖುಷಿ ಕೊಡುತ್ತೆ. ಖುಷಿ ಅನ್ನೋದಕ್ಕಿಂತ ಒಂದು ಕಡೆ ಬೇಜಾರು ಆಗುತ್ತೆ ಅವ್ರನ್ನೆಲ್ಲ ನೋಡಿದಾಗ ಒಂದೊಂದ್ಸಲ. ಬಿಕಾಸ್ ಲಾಸ್ಟ್ ಟೈಮ್ ನಾನು ಇದು ಡಿಸೇಬಲ್ಡ್ ಇದಕ್ಕೆ ಹೋಗಿದ್ದೆ, ಒಂಥರ ತುಂಬ ಕಷ್ಟ ಆಗುತ್ತೆ. ನಾನು ಇಡೀ ಫ್ಯಾಮಿಲಿ ಬಂದಿದ್ರು, ನಮ್ಮ ಅತ್ತೆ ಮಾವ, ನನ್ನ ಊರ್ಗಿತ್ತಿದ್ದಿರು, ನಮ್ಮ ಭಾವಂದಿರು, ಎಲ್ಲರೂ ಬಂದಿದ್ರು. ಎವ್ರಿಬಡಿ ಆರ್ ಪಾರ್ಟ್ ಆಫ್ ದ್ಯಾಟ್. ಅವ್ರಿಗೂ ಅದು ಸಮಾಧಾನ ಕೊಡುತ್ತೆ, ನನಗೂ ಅದು ಸಮಾಧಾನ ಕೊಡುತ್ತೆ. ಆ್ಯಂಡ್ ಒಂದು ಮಗು ಅಡಾಪ್ಟ್ ಮಾಡಿ ನಾನು ಆ ಥರ ಎಲ್ಲ ಮಾಡೋದಕ್ಕಿಂತ ಐ ಕೀಪ್ ಡೂಯಿಂಗ್. ನನಗೆ ಯಾವಾಗ ಆಗುತ್ತೋ ನನ್ನ ಸೇವಿಂಗ್ಸಿಂದ ಆಗಿರ್ಬೋದು, ಅಥವಾ ಅದಕ್ಕೆ ಅಂತ ಒಂದಷ್ಟು ದುಡ್ಡು ಸೇವ್ ಮಾಡೋದಕ್ಕಾಗಲಿ ಏನೋ ಒಂದು ಮಾಡ್ತಾ ಇರ್ತೀನಿ.
ಆಯ್ತಾ? ಎವ್ರಿ ಡೇ ಬೇಸಿಸಲ್ಲಿ ನಾನು ಹೋಗಿ ನೋಡೋದಕ್ಕಾಗದೆ ಹೋದ್ರು, ನನ್ನ ಕೈನಲ್ಲಿ ಯಾವಾಗ ಆಗುತ್ತೋ ನಾನು ಹೋಗಿ ನೋಡ್ತೀನಿ. ಆ್ಯಂಡ್ ಈ ಒಂದು ಸಿಸ್ಟಮ್ ಕೂಡ ಇದೆ. ಒಂದು ಪರ್ಟಿಕ್ಯುಲರ್ ಚೈಲ್ಡ್ಗೆ ಎಜುಕೇಷನ್ ನಾವು ನೋಡ್ಕೋಬೋದು. ಆ ಥರನೂ ಮಾಡ್ತಾ ಇವಿ. ಸೊ ನಮ್ಮ ಅಕ್ಕನೂ ಅದನ್ನ ಮಾಡ್ತಾಳೆ. ಆ ಥರ ಎಲ್ಲ ಏನೋ ಒಂದು ಇನಿಷಿಯೇಟಿವ್ ತೊಗೊಂಡು, ಇವಾಗ ನಾನು ಲಕ್ಷಾನುಗಟ್ಲೆ ಅದರಲ್ಲಿ ಹಾಕ್ತಿದ್ದೀನಿ ಅಂತಲ್ಲ, ಬಟ್ ಏನೋ ಒಂದು ಓಕೆ ನನಗಿಷ್ಟ ಆಗತ್ತೆ, ನನ್ನ ಫೈನಾನ್ಷಿಯಲ್ ಇನ್ಕಮಿಂದ ನಾನು ಇಷ್ಟು ಅವ್ರಿಗೆ ತೆಗೆದಿಡ್ಬೋದು ಅನ್ನೋದೆಲ್ಲ ಇದೆ. ಸೊ ಡೆಫಿನೆಟ್ಲಿ. ಬಟ್ ಎಷ್ಟೋ ಜನ ಈ ಜರ್ನಲಿಸ್ಟು ಕೇಳ್ತಿದ್ರು, ಯಾಕೆ ಇದನ್ನ ನೀವು ಶೇರ್ ಮಾಡ್ಕೊಳಲ್ಲ ಸೋಷಿಯಲ್ ಮೀಡಿಯಾದಲ್ಲಿ? ಐ ಡೋಂಟ್ ನೋ, ನಂಗೆ ಸಂಹವ್ ನಂಗೆ ಅದನ್ನೆಲ್ಲ ಪಬ್ಲಿಸಿಟಿ ಮಾಡಬೇಕು ಅಂತ ಇಷ್ಟ ಆಗಲ್ಲ. ಅವ್ರು ಅದನ್ನೇ ಹೇಳಿದ್ರು, ನೀವು ಆ್ಯಕ್ಚುಲಿ ಪಬ್ಲಿಸಿಟಿ ಮಾಡಿದ್ರೆ ಅವಾಗ ಬೇರೆಯವ್ರಿಗೂ ಮಾಡಬೇಕು ಅಂತ ಮೋಟಿವೇಟ್ ಆಗತ್ತೆ ಅಂತ. ಬಟ್ ನನಗೆ ಅದನ್ನ ನಾನು ಮಾಡ್ತಾಯಿದ್ದೀನಿ ಅಂತ ನಂಗೆ ತೋರಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಐ ಥಿಂಕ್ ಎವ್ರಿಬಡಿ ಶುಡ್ ಡೂ ಅಲ್ಲ. Correct. ಬಿಕಾಸ್ ಇವತ್ತು ನಾವು ಏನೋ ಒಂದು 3 ಹೊತ್ತು ತಿಂತಾ ಇವಿ, ಬಟ್ಟೆ ಹಾಕೊಂಡಿದೀವಿ ಅಂದರೆ ದಟ್ ಇಸ್ ಅ ಬ್ಲೆಸ್ಸಿಂಗ್. ಕರೆಕ್ಟ್. ಐ ಥಿಂಕ್ ಎಷ್ಟೋ ವಿಷಯಗಳು ಇವಾಗ ನಮಗೆ ಎಕ್ಸ್ಪೀರಿಯನ್ಸ್ ಆದಾಗ ಹಿಂಗೆ ಮಾಡು ನಮ್ಗೆ ಮಾಡೋಕ್ಕಾಗೋದಿಲ್ಲ. ಈ ವಿಷಯನೂ ಅದೇ ಥರ ಅಂತ ನಂಗೆ ಅನ್ಸುತ್ತೆ. ಯು ಕಾಂಟ್ ಫೋರ್ಸ್ ಎನಿಬಡಿ. ಯಾಕಂದರೆ ಎಷ್ಟೋ ಜನಕ್ಕೆ ಪಾಪ ಅವ್ರು ದುಡಿತಿರೋದು ಅವ್ರಿಗೆ ಸಾಕಾಗೋಗ್ಬಿಡತ್ತೆ, ಅಥವಾ ಸಾಕಾಗದೆ ಹೋದ್ರೂ ಮಾಡೋರು ಕೆಲವ್ರು ಇದ್ದಾರೆ. ನನಗಿಲ್ಲದ್ರೂ ಪರಲ್ಲ ಇನ್ನೊಬ್ರಿಗೆ ಮಾಡೋಣ ಅನ್ನೋರು ಕೆಲವ್ರು ಇದ್ದಾರೆ. ಸೊ ಇಟ್ ಇಸ್ ಅಪ್ ಟು ದೆಮ್. ಆ್ಯಂಡ್ ಅವ್ರಿಗೆ ಬಂದರೆ ಇಟ್ ಈಸ್ ಮೋರ್ ಬ್ಯೂಟಿಫುಲ್ ಅಂತ ನಂಗೆ ಅನ್ಸುತ್ತೆ. ಸೊ ಯಾ, ಆ ಥರ ಕಮೆಂಟ್ ಮಾಡಿದವ್ರಿಗೆಲ್ಲರಿಗೂ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಇಟ್ಸ್ ಓಕೆ, ಐ ಆಮ್ ಡೂಯಿಂಗ್ ಸಮಥಿಂಗ್. ಇಫ್ ನಾಟ್ ಅಡಾಪ್ಷನ್, ಐ ಆಮ್ ಡೂಯಿಂಗ್ ಸಮಥಿಂಗ್ ಎಲ್ಸ್. ನಾನು ಇನ್ಫ್ಯಾಕ್ಟ್ ಅದನ್ನು ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ ಇನ್ಸ್ಟಾಗ್ರಾಮಲ್ಲಿ. ಬಟ್ ಐ ಥಾಟ್ ಓಕೆ, ಈ 10 ಕಮೆಂಟ್ಸ್ಗೋಸ್ಕರ ಇನ್ನೊಂದಷ್ಟು ಸಾವಿರಾರು ಕಮೆಂಟ್ಸ್ ಬಂದಿರೋದಕ್ಕೆ ವೈ ಶುಡ್ ಐ ಡಿಸ್ರೆಸ್ಪೆಕ್ಟ್? ಓಕೆ, ದೇ ಆರ್ ಫೀಲಿಂಗ್ ಹ್ಯಾಪಿ, ಐ ಆಮ್ ಆಲ್ಸೋ ಹ್ಯಾಪಿ, ಆ್ಯಂಡ್ ಇಟ್ಸ್ ಓಕೆ. ಪಾಪ ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಬಿಕಾಸ್ ಅಲ್ಲಿ ನಾನು ಆ ಥರದೊಂದು ಕಮೆಂಟ್ ಮಾಡಿದೆ ಶೋನಲ್ಲಿ. ಬಟ್ ಆದರೆ ಕೆಲವು ಯೂಸೇಜ್ ಆಫ್ ವರ್ಡ್ಸ್ ಇಸ್ ಸೋ ಸ್ಟ್ರಾಂಗ್. ಇವಳಿಗೇನಕ್ಕೆ ಬೇಕಿತ್ತೋ ಪ್ರೆಗ್ನೆನ್ಸಿ, ಆ ಥರ ಎಲ್ಲ. ಇಟ್ ಇಸ್ ಅಂದರೆ ವೈ? ಆ್ಯಂಡ್ ಇಟ್ಸ್ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಆಗಿದೆ ಇವತ್ತಿಗೆ, ಬಟ್ ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ ಆಗಿದೆ. ಆ್ಯಂಡ್ ದೇ ಸೋ ಮೆನಿ ಸಫರಿಂಗ್ ಬಿಕಾಸ್ ಆಫ್ ದಟ್. ಅಂದರೆ ಕೆಲವ್ರಿಗೆ ನನಗೂ ಅಷ್ಟೇ ನೆಗೆಟಿವ್ ಫಸ್ಟ್ ಟೈಮ್ ಹಿಂಗೆ ಓದಿದಾಗ, ಅದು ನನ್ನ ಬೇರೆ ಇದರಲ್ಲೆಲ್ಲ ಎಷ್ಟೊಂದು ಇದೆ. ಬರೀ ಎಲ್ಲೋ ಒಂದು ಕಡೆ ಏನೋ ಒಂದು ಸೀನ್ ಮಾಡಿರ್ತೀವಿ, ಅದೆಲ್ಲೋ ಒಂದು ಸ್ವಲ್ಪ ನಮ್ದು ಏನೋ ಒಂದು ಸ್ವಲ್ಪ ಕಂಡುಬಿಟ್ಟಿರುತ್ತೆ ಅಂದ್ಕೊಳ್ಳಿ, ಸೊಂಟ ಗಿಂಟ ಅಂತ, ಅದನ್ನು ಹಾಕೊಂಡು ಚೀಪಾಗಿ ಕನೆಕ್ಟ್ ಮಾಡೋದು ಅದೆಲ್ಲ ಮಾಡಿದ್ದಾರೆ. ಅದನ್ನು ಬೇರೆ ಪೇಜಸಲ್ಲಿ ನೋಡಿದ್ದೀನಿ. ಬಟ್ ಐ ಡೋಂಟ್ ಕೇರ್ ಅಬೌಟ್ ದ್ಯಾಟ್. ಬಟ್ ಇನ್ನು ಕೆಲವ್ರಿಗೆ ತುಂಬ ಪರ್ಸ್ನಲ್ ಆಗಿ ಟ್ರೋಲ್ ಮಾಡ್ತಾರಲ್ಲ, ಎಷ್ಟೋ ಟ್ರೋಲ್ ಪೇಜಸ್ ಇದೆ, ತುಂಬ ಪಾಸಿಟಿವ್ ಆಗಿ ಮಾತ್ರ ಟ್ರೋಲ್ ಮಾಡ್ತಾರೆ, ಪಾಸಿಟಿವ್ ವಿಷಯಗಳನ್ನ ಹೇಳ್ತಾರೆ, ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ, ದಟ್ ಈಸ್ ಓಕೆ. ಬಟ್ ಈ ಬರೀ ನೆಗೆಟಿವ್ ಮಾಡೋರಿಗೆ ನಾನು ಅನ್ಕೋತಿರ್ತೀನಿ, ವಾಟ್ ಕೈಂಡ್ ಆಫ್ ಮೈಂಡ್ ಸೆಟ್ ಇಸ್ ದಿಸ್? ಅಂದರೆ ವಾಟ್ ಇಸ್ ದೇರ್ ಇಂಟೆನ್ಷನ್? ಆ್ಯಂಡ್ ಇನ್ನೊಬ್ರಿಗೆ ಹರ್ಟ್ ಮಾಡೋದ್ರಿಂದ ಏನು ಸಿಗತ್ತೆ? ಯಾ, ಕರೆಕ್ಟ್. ಆ್ಯಂಡ್ ಇನ್ನೊಂದು ನನಗೇನು ಅನ್ಸುತ್ತೆ ಅಂದರೆ, ಎಸ್ಪೆಷಲಿ ಇಲ್ಲಿ ನಾನು ನೋಡ್ತಾ ಇರ್ತೀನಲ್ಲ, ಇವಾಗ ಯಾರೋ ಒಬ್ರು ಹಳೆ ಆರ್ಟಿಸ್ಟೇ ಮತ್ತೆ ಅವರು ಹೀರೋಯಿನ್ ಆಗಿ ಬರ್ತಾರೆ, ಇವ್ರಿಗೆ ಚಾನ್ಸ್ ಕೊಡ್ತೀರಾ, ಹೊಸಬ್ರಿಗೆ ಚಾನ್ಸ್ ಕೊಡಲ್ಲ, ಆ ಥರ ತುಂಬ ಕಮೆಂಟ್ಸ್ ಬರುತ್ತೆ. ಆ್ಯಂಡ್ ದಟ್ ಇಸ್ ವೈ ಇವನ್ ಚಾನಲ್ ಪೀಪಲ್ ಥಿಂಕ್, ಅಯ್ಯೋ ಈ ಥರ ಬರ್ತಿದೆ, ಓಕೆ ನಾವು ಚೇಂಜ್ ಮಾಡೋಣ. ಜನಕ್ಕೆ, ಯಾಕಂದರೆ ಜನಕ್ಕೆ ಏನು ಬೇಕೋ ಅದೇ ತಾನೇ ಕೊಡಬೇಕಾಗತ್ತೆ. ಸೊ ಅವರು ಆ ಥರ ಯೋಚನೆ ಮಾಡೋದ್ರಲ್ಲಿ ಇದು ಒನ್ ಆಫ್ ದ ರೀಸನ್ಸ್ ಅಂತ ನನಗನ್ಸುತ್ತೆ. ಬೀಟ್ ಪೇಮೆಂಟು ಅದು ಇದು ಆಗ್ಬೋದು, ಇಲ್ಲ ಅಂತಿಲ್ಲ, ಬಟ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ಹಳೊಬ್ರಿಗೆ ಚಾನ್ಸ್ ಸಿಗದೆ ಇರೋದು. ಸೊ ಐ ಫೀಲ್ ಟ್ಯಾಲೆಂಟನ್ನು ನೋಡಬೇಕು, ಜನ ಕೂಡ ಹಾಗೆ ಆಗಬೇಕು ಅಂತ ಅನ್ಸುತ್ತೆ. ಬಟ್ ನಾವು ಯಾರೂ ಸ್ಟಾಪ್ ಮಾಡೋದಕ್ಕಾಗಲ್ಲ. ನೀವು ಹಿಂಗೆ ಯೋಚನೆ ಮಾಡಬೇಕು, ಹಳೊಬ್ರಿಗೆ ಚಾನ್ಸ್ ಕೊಡಬೇಕು ಅಂತ ನಾವು ಹೇಳೋದಕ್ಕಾಗಲ್ಲ. ಸೊ ಅಕ್ಸೆಪ್ಟೆನ್ಸ್ ಇರಬೇಕು. ಎಕ್ಸಾಕ್ಟ್ಲಿ. ದೆನ್ ಸೋಷಿಯಲ್ ಮೀಡಿಯಾ ಬಗ್ಗೆ ನಾವೀಗ ಮಾತಾಡ್ತಾ ಇದ್ವಿ. ಒಂದು ಆರ್ಟಿಸ್ಟ್ ಆದವ್ರಿಗೆ ಸೋಷಿಯಲ್ ಮೀಡಿಯಾ ಅನ್ನೋದನ್ನು ಎಷ್ಟರ ಮಟ್ಟಿಗೆ ತಗೋಬೇಕು? ಯಾಕಂದರೆ ಕೆಲವ್ರದ್ದು ಲೈಫ್ನ ಕಂಪ್ಲೀಟ್ ಸೋಷಿಯಲ್ ಮೀಡಿಯಾದಲ್ಲೇ ನೋಡ್ತಾ ಇರ್ತೀವಿ ಅಲ್ವಾ? ಎ ಟು ಝೆಡ್ ಅದು ಅವ್ರಿಗೆ ಖುಷಿ ಕೊಡುತ್ತೆ. ಆ್ಯಂಡ್ ಇನ್ನೊಬ್ರು ಅದನ್ನ ನೋಡಿ ತಿಳ್ಕೊಳ್ತಿರ್ತಾರೆ. ಹೌದು, ಒನ್ ಸೈಡ್ ಕರೆಕ್ಟ್, ಬಟ್ ಅದರ್ ಸೈಡ್ ಯಾರ್ಯಾರು ನೋಡ್ತಿರ್ತಾರೆ, ಏನು ಅವರು ಇನ್ನೂ ಬೇರೆ ಯಾವ ಮೈಂಡ್ ಸೆಟ್ಟಿಂದ ನೀವು ತಗೊಂಡಿರ್ತಾರೆ ಏನು ಗೊತ್ತಿಲ್ಲ. ಮಾಡ್ತಿದ್ದೀರಾ ಅದನ್ನೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ಅದರಿಂದ ಇನ್ನೊಬ್ರು ಇನ್ಸ್ಪೈರ್ ಆಗಿ ಅದನ್ನ ಮಾಡ್ತಿದ್ದಾರೆ, ವೆರಿ ಗುಡ್. ನೀವು ಏನು ಮಾಡ್ತಿಲ್ಲ, ಆದರೆ ಜಸ್ಟ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಅದನ್ನು ನೀವು ಮಾಡ್ತಿದ್ದೀರಾ, ಆದರೆ ನಿಮ್ಮ ರಿಯಲ್ ಲೈಫಲ್ಲಿ ನೀವು ಬೇರೆ ಥರ ಇದ್ದೀರಾ. ಆದರೆ ಅದನ್ನು ನೋಡ್ಕೊಂಡು ಯಾರೋ ಇನ್ಸ್ಪೈರ್ ಆಗ್ತಿದ್ದಾರೆ, ಐ ಡೋಂಟ್ ಥಿಂಕ್ ಸೊ ಇಟ್ ಮೇಕ್ಸ್ ಸೆನ್ಸ್. ಬಟ್ ಅಟ್ ದ ಸೇಮ್ ಟೈಮ್ ಯೂಟ್ಯೂಬ್ ಆಗಿರ್ಬೋದು, ಈ ಎನಿ ಅದರ್ ಸೋಷಿಯಲ್ ಮೀಡಿಯಾ ಇಸ್ ಬಿಕಮ್ ಸೋ ಸ್ಟ್ರಾಂಗ್. ಪಾಸಿಟಿವ್ ಆಗಿ ತೊಗೊಂಡ್ರೆ ಇಟ್ ಇಸ್ ವೆರಿ ಗುಡ್, ಬಟ್ ತುಂಬ ನೆಗೆಟಿವ್ಸು ಇದೆ.
ಸೊ ನಮಗೆ ನಮ್ಮ ಲಿಮಿಟೇಷನ್ಸ್ ಗೊತ್ತಿರಬೇಕು. ಆ್ಯಂಡ್ ಇವಾಗ ನೋಡಿ, ಸುಮ್ಮನೆ ಸ್ಕ್ರಾಲ್ ಮಾಡೋಕೆ ಶುರು ಮಾಡಿದ್ರೆ ಒಂದು 2 ಅವರ್ಸ್ ಹೆಂಗೆ ಹೋಗಿರತ್ತೆ ಅಂತಲೇ ಗೊತ್ತೇ ಇರಲ್ಲ. ಬಟ್ ಲೈಫ್ ಇಸ್ ಸೋ ಮಚ್ ಬಿಯಾಂಡ್ ದ್ಯಾಟ್. ಅದಂತೂ ತುಂಬಾ ಇಂಪ್ಯಾಕ್ಟ್ ಆಗಿದೆ ಎಲ್ಲರ ಮೇಲೂ. ಒಂದು ಚಿಕ್ಕ ಮಕ್ಳ ಮೇಲೂ ಆಯ್ತು, ನಮ್ಗೆ ದೊಡ್ಡವ್ರು ನಮ್ಮ ಮೇಲೂ ಆಯ್ತು. ಓ ಮೈ ಗಾಡ್, ನಂಗೆ ಮಕ್ಳು ನೋಡಿದಾಗೆಲ್ಲ ಭಯ ಆಗ್ತಿರುತ್ತೆ. ಅಂದ್ರೆ ಎಷ್ಟೋ ಸ್ಟೋರೀಸು ಇದೆಯಲ್ಲ, ಅವ್ರು ಹಿಂಗೆ ಅವ್ರ ಹ್ಯಾಂಡ್ ಶಿವರ್ ಆಗುತ್ತೆ. ಆಮೇಲೆ ದಿ ಕೀಪ್ ಡೂಯಿಂಗ್ ದಿಸ್, ಮೊಬೈಲ್ ಇರ್ಲಿ ಇಲ್ಲದೆ ಇರಲಿ ಹಿಂಗೆ ಮಾಡೋದು. ಇದನ್ನೆಲ್ಲ ನೋಡಿದಾಗ ಹೆಂಗಪ್ಪ ಮಕ್ಳನ್ನ ಬೆಳೆಸೋದು ಅಂತನೂ ಒಂದು ಕಡೆ ಭಯ ಆಗತ್ತೆ. ಬಟ್ ಇಟ್ಸ್ ವೆರಿ ಡೇಂಜರಸ್ ಅಂತ ಅನ್ಸುತ್ತೆ. ನನ್ನ ಫ್ರೆಂಡ್ ಒಬ್ರು, ಅವ್ರಿಗೆ ಮಗು ಆಗಿದೆ, 2 ಇಯರ್ಸ್ ಆಗ್ತಾ ಇದೆ. ಆ ಮಗುಗೆ ಇನ್ನೂವರೆಗೂ ಇದು ಮೊಬೈಲ್ ಅನ್ನೋದೇ ಗೊತ್ತಿಲ್ಲ. ಬೆಸ್ಟ್. ಸೊ ಐ ಮೀನ್ ಆ ಥರ ಬೆಳೆಸೋದೇ Actually, ಕಷ್ಟ yeah, ಇವಾಗ. ಯಾಕಂದ್ರೆ really good. ಬೇರೆಯವ್ರನ್ನ ನೋಡಿ ಕಲ್ತು ಬಿಡ್ತಾರೆ. ಹಾ, ಆ್ಯಂಡ್ ಅದಕ್ಕೆ ಕಣ್ಣಿಗೆ ಕಾಣೋದು ಓನ್ಲಿ, ಅಫ್ಕೋರ್ಸ್ ಅದಕ್ಕೆ ಡಿಜಿಟಲ್ ಬೇಕು, ಓದೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ, ಅಷ್ಟಕ್ಕೆ ಮಾತ್ರ ಸೀಮಿತ ಇಟ್ಟಿದ್ದಾರೆ ಅವರು. ಅದರ್ವೈಸ್ ಎಂಟರ್ಟೈನ್ಮೆಂಟ್ ಬೇಕಾ, ಹೊರಗಡೆ ಆಟ ಆಡಕ್ಕೆ ಬಿಡ್ತಾರೆ, ತಮ್ಮ ಮುಂದೆ ಟಿ ವಿ ಹಚ್ಕೊಂಡು ಕೂತ್ಕೊಳ್ತಾರೆ, ಅಂಥದನ್ನು ತೋರಿಸ್ತಾರೆ. ಬಿಟ್ಟರೆ ಮೊಬೈಲ್ನಲ್ಲಿ ಅದಕ್ಕೆ ಫ್ರೀಡಮ್ ಕೊಟ್ಟು ಇದು ಅಂದರೆ ಅದಕ್ಕೆ ಅಂತಲೇ ಇಡ್ತಾ ಇಲ್ಲ, ಅಭ್ಯಾಸ ಅದು ಮಾಡಿಸ್ತಾ ಆ ಇಲ್ಲ ಥರ ಅಂತ. ನೋಡ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜ್ ಅಲ್ವಾ? ಇವಾಗಿನ ಕಾಲದಲ್ಲಿ ಎಸ್ಪೆಷಲಿ. ಹಾ. ಯಾಕಂದ್ರೆ ನಾವು ಹ್ಮ್. ಎಷ್ಟೇ ಈ ಏರಿಯೇಟೆಡ್ ಡ್ರಿಂಕ್ಸು, ಚಾಕ್ಲೇಟ್ಸು ಎಲ್ಲ ಎಲ್ಲಿವರೆಗೂ ಸ್ಕೂಲ್ಗೆ ಹೋಗೋವರೆಗೂ ಕಂಟ್ರೋಲ್ ಮಾಡ್ಬೋದು. ಮಾಡ್ಬೋದು. ಆಮೇಲೆ ಆಮೇಲೆ ಆಟೋಮೆಟಿಕ್ಲಿ ಬೇರೆಯವ್ರನ್ನ ನೋಡಿ ಹೌದು. ಕಲ್ತು ಬಿಡ್ತಾರಲ್ಲ. ಕಲ್ತ್ಬಿಡ್ತಾರೆ. ಈ ಮೊಬೈಲು ಅಷ್ಟೇ ಹಂಗೆ, ಅವ್ನು ಕೊಡ್ತಿದ್ದಾರೆ ನೀ ನನಗೆ ಕೊಡ್ತಿಲ್ಲ, ಹಾ, ಅವರು ಹ್ಮ್. ಕೊಡ್ಸಿದಾರೆ ಇವ್ರು ಹಂಗೆ ಕಂಪ್ಯಾರಿಸನ್ ಸ್ಟಾರ್ಟ್ ಹೌದು. ಆಗುತ್ತೆ. ಸೊ ಇಟ್ಸ್ ವೆರಿ ಚಾಲೆಂಜಿಂಗ್ ಇಫ್ ದೇ Very ಡೂಯಿಂಗ್ ದಟ್. difficult and ನಿಜ. challenging, seriously. ಯಾಕ್- And if they are doing it, it's very Great. good. Keep doing it. ನಿಜ. ಯಾಕಂದ್ರೆ ಅದು ಬೇಕೇ ಬೇಕು ನಮ್ಗೆ ಲೈಫಲ್ಲಿ. ಮೊಬೈಲ್ ಆಗಿರ್ಬೋದು, ಡಿಜಿಟಲ್ ಆಗಿ ಇಂಟರ್ನೆಟ್ ಎಲ್ಲ ಬೇಕು, ಅದ್ರ ಜೊತೆ ನಾನು ನೀಟಾಗಿ ಮಾಡಿದ್ದೀನಿ ಹೋಗ್ಬೇಕು. ಅದನ್ನ, ಆಯ್ತಾ. ಹಾ. ಇವಾಗ ಹಿಂಗ್ ಸ್ಕ್ರೋಲ್ ಮಾಡಕ್ ಶುರು ಮಾಡಿದ್ರೆ ಹಂಗೆ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ಒಂದೊಂದ್ಸತಿ ಅದನ್ನ ನೋಡಿ ನೋಡಿ ಮಲ್ಕೊಳ್ಳೋದು ಮಾಡಿದ್ದೀನಿ ನಾನು. ಬಟ್ ಅಟ್ ಟೈಮ್ಸ್ ಐ ಮೇಕ್ ಇಟ್ ಅ ಪಾಯಿಂಟ್, ನೋ ಮ್ಯಾಟರ್ ವಾಟ್, ನಾನು ಇವತ್ತು ಮೊಬೈಲ್ ಮುಟ್ಟಲ್ಲ. ಏನು ಒಂದ್ ದಿವಸ ನೋಡಿದ್ರೆ ಏನಾಗೋಗುತ್ತೆ ಅಂತ. ಬಟ್ ಎಷ್ಟು ನ್ಯೂಸ್ ಗೊತ್ತಾ, ಹಿಂಗ್ ಆಚೆ ಹೋಗಿ ಡಿಸ್ಕಸ್ ಮಾಡೋದು. ಅದ್ ನೋಡಿದ್ಯಾ, ರೀಲ್ಸ್ ನೋಡಿದ್ಯಾ, ಇವಾಗ ಫುಲ್ ವೈರಲ್, ಗೊತ್ತಿಲ್ವಾ ನಿನಗೆ, ನಿನಗೆ ಗೊತ್ತಿಲ್ವಾ, ನೋಡಿಲ್ವಾ ಅಂದ್ರೆ ಅಯ್ಯಯ್ಯೋ ನಾನು ನೋಡಿಲ್ವಾ ಆದಾಗ ನಾನು ಒಂಥರ ಔಟ್ಡೇಟೆಡ್ ನಾನು ಅನ್ನೋ ಥರನೂ ಫೀಲ್ ಮಾಡಿಸ್ತಾರೆ. ಬಟ್ ಇಟ್ಸ್ ಓಕೆ ಟು ಬಿ ನಾಟ್ ಓಕೆ. ನೀವು ಈಗ 6 ಮಂತ್ಸ್ ಪೀರಿಯಡ್ ಅಲ್ಲಿ ಇದ್ದೀರಾ, ಪ್ರೆಗ್ನೆಂಟ್ ಬೇರೆ. ಅದ್ರ ಜೊತೆಗೆ ಅಂದ್ರೆ ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯೂಶಲಿ ಹೆಣ್ಮಕ್ಳನ್ನ ಸೀಮಿತ ಅನ್ಕೊಂಡ್ಬಿಡ್ತಾರೆ ಕೆಲವೊಂದು ವಿಷಯದಲ್ಲಿ. ಈ ಪೀರಿಯಡ್ ಬಂದಾಗ ಇದನ್ನ ಮಾಡಬಾರ್ದು, ಇದನ್ನ ಮಾಡಬೇಕು, ಹೀಗಿದ್ದಾಗ ನೀವು ಒಬ್ರೇ ಕಾರ್ ಓಡಿಸ್ಕೊ ಬಂದ್ರಿ, ಎಷ್ಟು ಚೆನ್ನಾಗಿ ಕಂಫರ್ಟೇಬಲ್ ಆಗಿ. ನನ್ನ ಆಸೆ ಏನ್ ಗೊತ್ತಾ, ನಾನು 9ನೇ ತಿಂಗಳು ಪ್ರೆಗ್ನೆಂಟ್ ಆಗಿದ್ದೋ ಹಾಸ್ಪಿಟಲ್ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಅಫ್ಕೋರ್ಸ್ ನನ್ನ ಗಂಡ ಪಕ್ಕದಲ್ಲಿ ಇರ್ಲಿ, ನಮ್ಮ ಅಮ್ಮನೂ ಇರ್ಲಿ, ನಮ್ಮ ಅತ್ತೆ ಅಮ್ಮ ಎಲ್ಲರೂ ಇರ್ಲಿ, ಬಟ್ ನಾನು ಓಡಿಸ್ಬೇಕಾರು ಅಂತ. Yes, we wish ಅದು ಆಗ್ಲಿ ಅಂತ. It should be that strong. Definitely it will happen. ಇದನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ. ಇವಾಗ ಫಾರ್ ಎಕ್ಸಾಂಪಲ್ ಪ್ರೆಗ್ನೆನ್ಸಿ ಅಂದಿದ ತಕ್ಷಣ ಆಟೋಮೆಟಿಕ್ಲಿ ನನಗೂ ಇತ್ತು, ಓಕೆ ನಾನು ಒಂದ್ ಸ್ವಲ್ಪ ಟೈಮ್ ತಗೋಬೇಕು, ಐ ಶುಡ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್, ಮೈ ಬೇಬಿ, ಅದು ಇದು ಅಂತ ನಾನು ಬ್ರೇಕ್ ತಗೊಂಡೆ. ಆನ್ ದ ಅದರ್ ಹ್ಯಾಂಡ್ ನಂಗೆ ಕ್ಯಾಮ್ರಾನ್ ಫೇಸ್ ಮಾಡಬೇಕು, ಯಾಕಂದ್ರೆ ದಟ್ ಇಸ್ ವಾಟ್ ಐ ಲೈಕ್ ದ ಮೋಸ್ಟ್. ಅಂಡ್ ಹೇಳ್ತಾರಲ್ಲ, ಮಗು ಹೊಟ್ಟೆಲಿದ್ದಾಗ ನೀವು ಏನು ಜಾಸ್ತಿ ಇಷ್ಟಪಟ್ಟು ಮಾಡ್ತೀರಾ ಅವ್ರಿಗೂ ಅದೇ ಥರ ಬರುತ್ತೆ ಅಂತ. ಸೊ ಐ ಆ್ಯಕ್ಚುಲಿ ವಾಂಟೆಡ್, ಓಕೆ ಬ್ರೇಕ್ ತೊಗೊಳ್ಳೋಣ, ಬಟ್ ಏನಾದರೂ ಒಂದು ಇದು ಮಾಡೋಣ ಅಂತ. ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ನನ್ನ ಕ್ಯಾಮ್ರಾ ಈ ಥರ ಅಫಿಷಿಯಲ್ ಆಗಿ ಫೇಸ್ ಮಾಡ್ಸಿರೋದು. ಸೊ ಐ ವಾಸ್ ವೆರಿ ಹ್ಯಾಪಿ. ಬಟ್ ಇದು ಏನಾಗುತ್ತೆ ಗೊತ್ತಾ, ನಮ್ಮ ಕನ್ನಡ ಇದರಲ್ಲಿ ಬಂದಾಗ, ಓ ಪ್ರೆಗ್ನೆಂಟು ಬೇಡ, ಅವ್ರನ್ನ ಕ್ಯಾಸ್ಟ್ ಮಾಡಿಬಿಡಿ, ಮುಂದಕ್ಕೆ ಬೇಕಾಗುತ್ತೆ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ, ಮಧ್ಯದಲ್ಲಿ ಇದೆಲ್ಲ ಆಗುತ್ತೆ. ಬಟ್ ತಮಿಳಲ್ಲಿ ಐ ಸೆಡ್ ಐ ಆಮ್ ಪ್ರೆಗ್ನೆಂಟ್ ಅಂತ, ಇಲ್ಲ ಪರವಾಗಿಲ್ಲ ಬಂದ್ ಮಾಡಿ ಅಂತ ಬೇರೆ ಕರೀತಿದ್ರು. ದೆನ್ ಐ ಸೆಡ್ ಇಲ್ಲ, ಟ್ರಾವೆಲಿಂಗ್ ಪ್ರಾಬ್ಲಮ್ ಆಗುತ್ತೆ, ಇಲ್ಲೇ ಬೆಂಗಳೂರಲ್ಲಿ ಆಗಿದ್ರೆ ಮಾಡ್ಬಿಡ್ತಿದ್ದೆ. ಸೊ ದಟ್ ಈಸ್ ಒನ್ ಥಿಂಗ್ ಅಗೇನ್, ಲಾಟ್ ಆಫ್ ನೋಡೋ ದೃಷ್ಟಿಗೆ ಚೇಂಜ್. ಕರೆಕ್ಟ್. ಅಂಡ್ ಇನ್ನೊಂದು ಆಗುತ್ತಲ್ಲ, ಅದು ಆಕ್ಚುಲಿ ಹೇಳಿದ್ರೆ ಜ್ಞಾಪಕ ಬಂತು. ಏನಂದ್ರೆ, ಈಗ ಆರ್ಟಿಸ್ಟ್ ಲೈಫಲ್ಲಿ ಮದ್ವೆ ಅಂತ ಆಗ್ಬಿಟ್ರೆ ಅವ್ರನ್ನ ಇಂಡಸ್ಟ್ರಿ ನೋಡೋದೇ ಒಂಥರ ಡಿಫ್ರೆಂಟ್ ಸ್ಟೈಲ್ ಅಲ್ಲ. ಸೋ ಟ್ರೂ. ಬಟ್ ನಂಗೆ ಅದು ತಮಿಳಲ್ಲಿ ಅನ್ಸ್ಲೇ ಇಲ್ಲ. ಒಂದು ಏನಂದ್ರೆ, ನಾನು ಮದುವೆ ಆಗಿದ ತಕ್ಷಣ ಎಲ್ಲರೂ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡೋದು ಬಿಟ್ರೆ ನಥಿಂಗ್ ಹ್ಯಾಸ್ ಚೇಂಜ್ಡ್. ನಂಗೆ ಇವತ್ತಿಗೂ ಹೀರೋಯಿನ್ ಆಗೇ ಕರೀತಿದ್ದಾರೆ, ಬರೋ ಆಫರ್ಸು ಹೀರೋಯಿನ್ ಆಗೇ ಬರ್ತಿದೆ, ರೆಸ್ಪೆಕ್ಟಿವ್ ಆಫ್ ಪ್ರೆಗ್ನೆಂಟ್ ಇರಲಿ ಇಲ್ಲದೆ ಹೋಗಲಿ. ನಾನು ಅಂದೇ ಇಲ್ಲ, ಒಂದು ಟ್ರಾವೆಲಿಂಗು, ಅದಾದಮೇಲೆ ಆಬ್ವಿಯಸ್ಲಿ ಚೇಂಜ್ ಆಗ್ತಾ ಇರುತ್ತೆ ಎಲ್ಲ, ಇಡೀ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇರುತ್ತೆ, ಬಾಡಿ ಫೇಸ್ ಎಲ್ಲ ಚೇಂಜ್ ಇಟ್ಸ್ ಓಕೆ, ವಿ ವಿಲ್ ಮ್ಯಾನೇಜ್, ನಾವು ಕತೆನೇ ಹಂಗೆ ಮಾಡ್ತೀವಿ ಅಂತ ಅವರು. ದಟ್ ಶುಡ್ ಬಿ ದ ಮೈಂಡ್ ಸೆಟ್. ಆ್ಯಂಡ್ ದಟ್ ವಾಟ್ ಎವರ್ ಪೀರಿಯಡ್ ಅದೇನಿದೆ, ಅವಾಗ ನಮಗೂ ಒಂದು ಆಸೆ ಇರುತ್ತಲ್ಲ, ಓಕೆ 3 ಮಂತ್ಸ್ ಟಕಡಗ ಅಂತ ಬೇಗ ರೆಡಿ ಆಗೋಣ, ಹೋಗೋಣ, ಹಂಗೆ ಹಿಂಗೆ ಅಂತ. ಸೊ ಅದೆಲ್ಲ ಆಗ್ತಿದೆ. ಬಟ್ ಜಸ್ಟ್ ದ ಥಿಂಗ್ ಇಸ್ ಐ ಆಮ್ ನಾಟ್ ಏಬಲ್ ಟು ಟ್ರಾವೆಲ್ ಅನ್ನೋದಕ್ಕಿಂತ ಇಲ್ಲಿ ನಾವೆಲ್ಲ ನಾನು ಫುಲ್ ಪ್ಯಾಕೇಜ್ನ ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ
ಐಮ್ ಅವಾಯ್ಡಿಂಗ್. ಅದು ಇಲ್ಲೇ ಆಗಿದ್ದಿದ್ರೆ ಅದೊಂಥರ. ಬಟ್ ಇಲ್ಲಿ ಒಂದು ಆಫರ್ ಬಂತು, ಎಲ್ಲವೂ ಆಯಿತು, ಬಟ್ ಪ್ರೆಗ್ನೆಂಟ್ ಅಂತ ದೆಡ್ ಆ, ಇದು ಇಲ್ಲ ಇದಾಯಿತು. ಆ್ಯಕ್ಚುಲಿ ಹೌದು, ತುಂಬ ಜನರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ಮದುವೆ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಪಾತ್ರ, ಎಕ್ಸಾಂಪಲ್ ತಾಯಿ ಪಾತ್ರ ಅಂತಾನೆ, ಅದು ತುಂಬ ಇದೆ ಮಾತುಕತೆಗೆ. ಆ ಥರ ಪಾತ್ರಗಳು ಮಾಡಿಬಿಟ್ರೆ ಫಿಕ್ಸೇ. ಅವರಿಗೂ ಗೊತ್ತಿರುತ್ತೆ ಇದು ಇವ್ರು ಮಾಡ್ಬೋದು, ಬೇರೆ ಪಾತ್ರನೂ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ. ಗೊತ್ತಿರುತ್ತೆ. ಬಟ್ ಆದ್ರೂ ಸ್ಟಿಲ್ ಕೂಡ ಯಾಕೆ? ಅದನ್ನ ಬಿಟ್ಟು ಅವ್ರು ಹೊರಗಡೆ ಬರ್ತಿರಲ್ಲ. ಅದೇನಕ್ಕೆ ಗೊತ್ತಾಗ್ತಾ ಇಲ್ಲ ನಂಗೆ ಸೀರಿಯಸ್ಲಿ. ವೈ ದಟ್? ಐ ಡೋಂಟ್ ನೋ. ನಾನು ಅದನ್ನ ಫೇಸ್ ಮಾಡಿರೋದು ಕನ್ನಡದಲ್ಲಿ. ಬಟ್ ಅದರ್ವೈಸ್ ನಂಗೆ ತಮಿಳಲ್ಲಿ ಇವತ್ತಿಗೂ ಹಾಗೆ ಬರ್ತಿದೆ ಹೇಳ್ದಂಗೆ. ಕನ್ನಡದಲ್ಲಿ ಐ ಡೋಂಟ್ ನೋ. ಒಂದು ಜನನೂ ಕೇಳ್ತಾರೆ ಇವಾಗ ಕಮೆಂಟ್ಸ್, ಅದು ಈ ಹುಡ್ಗೆ ಚಾನ್ಸ್ ಕೊಡ್ತಿದ್ದೀರಾ. ಇವಾಗ ಫಾರ್ ಎಕ್ಸಾಂಪಲ್ ರಾಜಾರಾಣಿ ಮಾಡಿದಾಗ್ಲೂ ಬಿಡಿ ಇವ್ರನ್ನ ಗೆಲ್ಸಿದ್ದೀನಕ್ಕೆ ಅಂದ್ರೆ ಅವ್ರು ಅಷ್ಟು ವರ್ಷದಿಂದ ಕೆಲಸ ಮಾಡಿದ್ರಲ್ಲ, ಅದಕ್ಕೆ ಗೆಲ್ಸಿದ್ದೀರಾ. ನೋ, ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ಅದೇ ಸಮಥಿಂಗ್ ಎಲ್ಸ್. ಅದರಿಂದ ನೀವು ಫುಲ್ ಶೋ ಎಲ್ಲ ನೋಡಿದರೆ ಗೊತ್ತಿರುತ್ತೆ. ಬಟ್ ಆ ಥರ ಮಾತಾಡೋದು ತುಂಬ ಈಸಿ. ಅದ್ರ ಎಷ್ಟರ ಮಟ್ಟಕ್ಕೆ ತಗೋಬೇಕು ಅಂತ ಅವ್ರಿಗೂ ಗೊತ್ತಿರಬೇಕು. ಅದನ್ನು ಕನ್ಸಿಡರ್ ಮಾಡೋರ್ಗೂ ಗೊತ್ತಿರಬೇಕು. ನಮ್ಮಂಥವ್ರಿಗೆ ತಗೊಳ್ದೇ ಇರೋದಕ್ಕೂ ಗೊತ್ತಿರಬೇಕು. ಆ್ಯಂಡ್ ಇನ್ನೊಂದು ಮಾತಿದೆ, ಏನಂದರೆ ಆರ್ಟಿಸ್ಟ್ಗೆ ಲೋನ್ಗಳು ಸಿಗಲ್ಲ. ಹೌದಾ? ಆಮೇಲೆ ಅವ್ರಿಗೆ ಕೆಲಸ ಒಂದು ಟೈಮಲ್ಲಿ ಇರುತ್ತೆ, ಒಂದು ಟೈಮಲ್ಲಿ ಇರಲ್ಲ. ನೀರಿನ ಮೇಲೆ ಗುಳ್ಳೆ ಅಂತ ಹೇಳ್ತಾರೆ ಅರ್ನಿಂಗ್ ವೈಸ್ ಅಂತ ಬಂದರೆ. ಸೊ ಫೈನಾನ್ಷಿಯಲಿ ನಾವು ಒಂದು ಆರ್ಟಿಸ್ಟಾಗಿ ಬರ್ತಾ ಇದ್ದೀವಿ ಅಂದರೆ ಮೇನ್ ಏನು ಪ್ಲ್ಯಾನ್ ಮಾಡಬೇಕು. ಲೈಕ್ ಎ ಸೆಡ್, ಪ್ಲಾನ್ ಎ ಬೇರೆ ಏನೋ ಇರಬೇಕು. ಫಿಕ್ಸ್ಡ್ ಆಗಿ ಬರೋಂಥದ್ದು ಏನೋ ಒಂದಿರಬೇಕು. ಯಾಕಂದರೆ ಇದು ಫಿಕ್ಸ್ಡ್ ಅಮೌಂಟ್ ಅಲ್ಲ ಒಂದು, ಆ್ಯಂಡ್ ಫಿಕ್ಸ್ಡ್ ಅಲ್ಲ. ಇವಾಗ ಒಂದು ತಿಂಗಳು ಸಕ್ಕತ್ತಾಗಿ ಬರುತ್ತೆ, ಒಂದು ತಿಂಗಳು ಬರೋದೇ ಇಲ್ಲ, ಇನ್ನೊಂದು ತಿಂಗಳು ಒಂದು ಸ್ವಲ್ಪ ಬರುತ್ತೆ. ಆಬ್ವಿಯಸ್ಲಿ ಬ್ಯಾಂಕಲ್ಲಿ ಲೋನ್ ಕೊಡುವಾಗ ಅವ್ರದ್ದು ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ನಮಗೆ ಲೋನ್ ಸಿಗೋದಿಲ್ಲ. ಅವ್ರ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಲೈಕ್ ಏನಾದರೂ ಒಂದು ಅಗ್ರಿಮೆಂಟ್ ಅಂತ ಇವಾಗ ಅಗ್ರಿಮೆಂಟ್ ಬೇರೆ ಮಾಡ್ಕೋತಾರೆ. ಏನಾಗಿ ಮಾಡ್ಕೋತಿದ್ದಾರೆ ಅಗ್ರಿಮೆಂಟ್? ಬಟ್ ರಾತ್ರಿ ಚೇಂಜು ಮಾಡ್ತಾರೆ ವಿತೌಟ್ ಇವನ್ ಇನ್ಫಾರ್ಮಿಂಗ್. ಅಥವಾ ಸೀರಿಯಲ್ ಮುಗೀತಿದೆ ಅಂದಾಗ ನೀವು ಒಪ್ಕೊಳ್ತೀರಾ ಅನ್ಸುತ್ತೆ, ಇನ್ನೇನು ನೆಕ್ಸ್ಟ್ ವೀಕ್ ಮುಗಿದಿದೆ ಅಂದರೆ ಹಿಂದಿನ ವಾರ ನಮಗೆ ಗೊತ್ತಾಗಿರುತ್ತೆ. ಯಾಕೆ? ದೆನ್ ವಾಟ್ ಇಸ್ ದ ಪ್ಲಾನ್? ಹೌ ಕ್ಯಾನ್ ವಿ ಇವನ್ ಪ್ಲಾನ್ ಅವರ್ ಲೈಫ್? ನಮ್ಮ ಎಕ್ಸ್ಪೆನ್ಸಸ್ ಎಲ್ಲ ಹೆಂಗೆ ಪ್ಲಾನ್ ಮಾಡೋದು? ಇದಕ್ಕೆ ಅಸೋಸಿಯೇಷನ್ ಸ್ಟ್ರಾಂಗ್ ಆಗಬೇಕು. ಹೇಳಿ ಮುಗೀತಿದೆ ನೆಕ್ಸ್ಟ್ ಮಂತು, ಅಥವಾ 2 ತಿಂಗಳು ಮುಂಚೆ ಹೇಳಿ. ನಾನು ಅದನ್ನು ಕೇಳಿದೆ, ಯಾಕೆ ಈ ಥರ ಮಾಡ್ತೀರಾ? ಇಲ್ಲ, ಕೆಲವ್ರಿಗೆ ಇವಾಗ ಯಾವ ಮುಗ್ದೋಗ್ತಿದೆ ಗುರು, ಏನಕ್ಕೆ ಕೊಡ್ಬೇಕು ಡೇಟು ಅಂತ. ಅದನ್ನು ಆರ್ಟಿಸ್ಟು ಮಾಡಬಾರ್ದು. ಅವ್ರಿಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ ಅವರು ಆ ಥರ ಮಾಡ್ತಿದ್ದಾರೆ, ಲಾಸ್ಟ್ ಮಿನಿಟಲ್ಲಿ ಹೇಳೋದು. ಯಾರೋ ಒಬ್ಬರು ಇಬ್ಬರು ಮಾಡೋದ್ರಿಂದ ಬೇರೆ ಆರ್ಟಿಸ್ಟ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಆರ್ಟಿಸ್ಟ್ಗಳು ಒಂದು ಕಮಿಟ್ಮೆಂಟು ಅಗ್ರಿಮೆಂಟ್ ಅಂತ ಆಗಿದೆ ಅಂದರೆ ಲಾಸ್ಟ್ ಮಿನಿಟ್ವರೆಗೂ ದೇ ಶುಡ್ ಮೇಕ್ ಶ್ಯೂರ್ ಕೊಡ್ತಾರೆ ಡೇಟ್ಸು, ಏನು ಕಿರಿಕ್ ಮಾಡದೆ ಕರೆಕ್ಟಾಗಿರಬೇಕು. ಇವಾಗ ಐಟಿನಲ್ಲಿ ಒಂದು ಪ್ರಾಜೆಕ್ಟ್ ಆಗೋವರೆಗೂ ಇರ್ತಿರ್ತಾನೆ, ಗೊತ್ತು ನಾಳೆ ನಾಡಿದ್ರಲ್ಲಿ ಮುಗ್ದೋಗುತ್ತೆ, ಅಥವಾ ಒಂದು ತಿಂಗಳ ಮುಂಚೆನೇ ಗೊತ್ತಿರುತ್ತೆ ಪ್ರಾಜೆಕ್ಟ್ ಅವತ್ತು ಲಾಸ್ಟ್ ಡೇಟ್ ಅಂತ ಮಾಡ್ತಿರ್ತಾನೆ. ಅದೇ ಥರ ಆರ್ಟಿಸ್ಟ್ಗೂ ಇರಬೇಕು, ಆ ಕಡೆಯಿಂದ ಅವ್ರಿಗೂ ಇರಬೇಕು. ಐ ಥಿಂಕ್ ಫಾರ್ ಆಲ್ ದೀಸ್ ಥಿಂಗ್ಸ್ ಒಬ್ಬರು ಲೀಡರ್ ಅಂದರೆ ಅಸೋಸಿಯೇಷನ್ ಸ್ಟ್ರಾಂಗ್ ಆದಾಗ ಇದೆಲ್ಲ ಪಕ್ಕಾ ರೂಲ್ಸ್ ಹಾಕಿ ಫಾಲೋ ಮಾಡಲೇಬೇಕು. ಮಾಡದೆ ಹೋದರೆ ಏನೇನೆಲ್ಲ ಆಗತ್ತೆ ಅದು ಪ್ರತಿಯೊಬ್ಬರಿಗೂ ಅರಿವಾದಾಗ ಐ ಥಿಂಕ್ ಆಲ್ ದೀಸ್ ಥಿಂಗ್ಸ್ ವಿಲ್ ಸ್ಟಾಪ್. ಯಾಕಂದ್ರೆ ಬಹಳ ಜನ ಈಗ ಬರ್ತಾ ಇದೆ ತಿಂಗಳ ಚೆಕ್ ನೋಡಿದ ತಕ್ಷಣ ಆಲ್ರೆಡಿ ಪ್ಲಾನ್ ಆಗಿರುತ್ತೆ, ಇದನ್ನ ಶಾಪಿಂಗ್ ಮಾಡೋಣ, ಇಲ್ಲೋಗಿ ಬರೋಣ, ಅಲ್ಲೋಗಿ ಬರೋಣ. ಕೆಲವರೆಲ್ಲ ಇದಕ್ಕೆ ಖರ್ಚು ಮಾಡ್ಕೊಳ್ತಾರೆ. ಮುಂದಿನ ತಿಂಗಳು ನಿಲ್ಲುತ್ತೋ ಬಿಡುತ್ತೋ ನೀವು ಹೇಳೋ ಥರ, ಅದು ಯಾವಾಗ ಬೇಕಾದರೂ ಆಗ್ಬೋದು, ಅದು ಗೊತ್ತಿಲ್ಲದೆ ಕೈಲಿರೋದೆಲ್ಲ ಖರ್ಚಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಈ ಥರ ಎಲ್ಲ ನಡೀತಾ ಇರತ್ತಲ್ವ, ಅಪ್ ಆ್ಯಂಡ್ ಡೌನ್ಸು. ಸೊ ಅದಕ್ಕೆ ಕೇಳಿದೆ ನಾನು, ಯೂಶಲಿ ಈಗ ಹೊಸ್ದಾಗಿ ಬರೋರಿಗೆ ಏನು ತಿಳ್ಕೊಬೋದು ಇದರಿಂದ ಅಂತ ಹೇಳಿ. ಹೊಸದಾಗಿ ಬರೋರ್ಗೆ ಅಟ್ಲೀಸ್ಟ್ ಇನಿಷಿಯಲಿ ಫಸ್ಟ್ ಆಫ್ ಆಲ್ ಪೇಮೆಂಟು ಇಷ್ಟೇ ಬರುತ್ತೆ, ಇಷ್ಟು ದುಡಿಬೋದು ಎಕ್ಸ್ಪೆಕ್ಟ್ ಮಾಡಬಾರ್ದು ಒಂದು. ಇನ್ನೊಂದು, ಇವತ್ತು ಶೂಟಿಂಗ್ ಇದೆ ನಾಳೆ ಶೂಟಿಂಗ್ ಇಲ್ಲ ಅಂದರೆ ಏನಾದರೂ ಬೇರೆ ಪ್ಲ್ಯಾನ್ ಮಾಡ್ಕೋಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಆಗಿದೆ, ಇವಾಗ ಒಂದು ಹೋಗಿ ಫೋಟೋ ಶೂಟ್ ಅದು ಇದು ಮಾಡ್ಕೊಂಡು ಏನೋ ಒಂದು ಸ್ವಲ್ಪ ಅಮೌಂಟ್ ಕೊಡ್ತಾರೆ. ಸೊ ಆ ಥರ ಒಂದು ಮನಿ ಫ್ಲೋ ಬರೋ ಥರ ಪ್ಲ್ಯಾನ್ ಮಾಡ್ಕೋಬೇಕು ಅವ್ರ ಅಕೌಂಟಿಗೆ. ಸೊ ಆ್ಯಂಡ್ ಅದ್ರ ತಕ್ಕನಂಗೆ ಟ್ಯಾಕ್ಸು ಪೇ ಮಾಡಬೇಕು. ಇದೆಲ್ಲ ತುಂಬ ಲಾಟ್ ಆಫ್ ಥಿಂಗ್ಸ್ ಅಲ್ವಾ, ರೆಸ್ಪಾನ್ಸಿಬಿಲಿಟಿ. ಸೊ ಈ ಥರ ಎಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ಅವ್ರ ಡೈಲಿ ಎಕ್ಸ್ಪೆನ್ಸಸ್ ನೋಡ್ಕೋಬೇಕು. ಬಟ್ ಅಗೇನ್ ಅಟ್ ದ ಸೇಮ್ ಟೈಮ್ಸ್ ಈ ಆರ್ಟಿಸ್ಟ್ ಅಂದಮೇಲೆ ನಿಮ್ಮ ಔಟ್ಲುಕ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನೀವು ಇನ್ವೆಸ್ಟ್ ಮಾಡಲೇಬೇಕು. ಆ್ಯಂಡ್ ನಮ್ಮ ತಂದೆ ಯಾವಾಗಲೂ ಹೇಳೋರು, ಇವಾಗ ನಾನು ಮೇಕಪ್ ಹಾಕಿದ್ರೆ ಎಷ್ಟೇ ಎಂಥ ಕಾಸ್ಟ್ಲಿ ಐಟಮ್ ತೊಗೊಂಡ್ರು ನಮ್ಮ ಅಪ್ಪ ಬಯೋದೇ ಇಲ್ಲ. ಯು ಆರ್ ಇನ್ವೆಸ್ಟಿಂಗ್ ಆನ್ ಯೋರ್ ಸೆಲ್ಫ್ ಆ್ಯಂಡ್ ದಟ್ ಈಸ್ ಮಚ್ ನೀಡೆಡ್.
ಸೊ ನೀವಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಾನು ಇಷ್ಟೇ ಖರ್ಚು ಮಾಡ್ತೀನಿ ಅಷ್ಟೇ ಖರ್ಚು ಮಾಡ್ತೀನಿ ಅಂತ. ಸೊ ಅಷ್ಟೇ ಖರ್ಚುಗಳು ಇರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಮಾರ್ಕೆಟ್ ವ್ಯಾಲ್ಯೂ ತುಂಬ ಕಡಿಮೆ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಕನ್ನಡ ಇಂಡಸ್ಟ್ರಿದು ಮಾರ್ಕೆಟ್ ಒಂದು ಸ್ವಲ್ಪ ಡೌನ್ ಇದೆ. ಯಾಕೆ ಜನ ಇವತ್ತಿಗೆ ಕನ್ನಡದವರು ತೆಲುಗುಗೆ ಹೋಗ್ತಾರೆ, ತಮಿಳ್ಗೆ ಹೋಗ್ತಾರೆ, ಭಾಷಾ ಅಭಿಮಾನ ಎಲ್ಲರಿಗೂ ಇದೆ, ಬಟ್ ಅಲ್ಲಿ ಪೇಮೆಂಟ್ ಜಾಸ್ತಿ. ಯಾಕಂದ್ರೆ ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆ್ಯಂಡ್ ಆಡಿಯನ್ಸ್ ಜಾಸ್ತಿ. ಇಟ್ ಈಸ್ ಲೈಕ್ ಆಲ್ಮೋಸ್ಟ್ ಡಬಲ್. ಕರೆಕ್ಟ್. ಸೊ ಆಬ್ವಿಯಸ್ಲಿ ಪೇಮೆಂಟ್ ಜಾಸ್ತಿ ಇರುತ್ತೆ. ಬಟ್ ಅದು ನಮ್ಮಲ್ಲಿ ಜಾಸ್ತಿ ಆಗಬೇಕು ಅಂದರೆ ಒಂದು ನಾವು ಕಂಟೆಂಟ್ ಚೆನ್ನಾಗಿ ಕೊಡಬೇಕು. ಸೊ ಕ್ವಾಲಿಟಿ ಆಫ್ ದ ಸೀರಿಯಲ್ ಶುಡ್ ಬಿ ವೆರಿ ಗುಡ್. ಆವಾಗ ಡೆಫಿನೆಟ್ಲಿ ಜನ ನೋಡ್ತಾರೆ. ಬೀಟ್ ರಿಮೇಕ್ ಆರ್ ಸ್ವಮೇಕ್, ಸಕ್ಕದಾಗಿ ಕಂಟೆಂಟ್ ಇರೋದು. ಸೊ ಸ್ಟೋರಿ ಇಸ್ ದ ಹೀರೋ ಹೀರೋಯಿನ್. ಅದು ಚೆನ್ನಾಗಿದ್ರೆ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್, ಎವ್ರಿಥಿಂಗ್ ವಿಲ್ ಬಿ ಸಾರ್ಟೆಡ್. ಆನ್ ದ ಅದರ್ ಹ್ಯಾಂಡ್ ಅಸೋಸಿಯೇಷನ್ ಸ್ಟ್ರಾಂಗ್ ಆದರೆ ಏನೋ ಒಂದು ಸಾಲ್ವ್ ಆಗತ್ತೆ. ಡೆಫಿನೆಟ್ಲಿ ಇಮಿಡಿಯೇಟ್ ಆಗಿ ಆಗದೆ ಹೋದ್ರೂ ಗ್ರ್ಯಾಜುಲಿ ಆಗತ್ತೆ. ಬಟ್ ಇವಾಗ ಐ ಆಮ್ ಶ್ಯೂರ್ ಇವಾಗ ಬಂದಿರೋ ಆಫ್ಲೇಟ್ ಆರ್ಟಿಸ್ಟ್ಗಳು ಯಾರೂ ಅಸೋಸಿಯೇಷನ್ ಮೆಂಬರ್ಸ್ ಅಲ್ಲ. ಯಾಕಂದ್ರೆ ಗೊತ್ತಿಲ್ಲ ಅಸೋಸಿಯೇಷನ್. ಇನ್ನೊಂದು ಅಸೋಸಿಯೇಷನ್ಗೂ ಏನೋ ಇನಿಷಿಯೇಟಿವ್ ತಗೊಂಡು ಅದು ಅಷ್ಟೊಂದು ಸ್ಟ್ರಾಂಗ್ ಆಗಿ ಮಾಡ್ತಿರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಐ ಕ್ಯಾನ್ ಕಂಪ್ಲೇನ್ ಲೈಕ್ ದಟ್ ಬಿಕಾಸ್ ನಾನು ಕೇಳಿದಾಗ ಇಲ್ಲ ನಾವು ಹೋಗ್ತಿದೀವಿ ಎಲ್ಲ ಸೆಟ್ಗೂ ಅಂತಲೂ ಹೇಳಿದ್ದಾರೆ. ಬಟ್ ಅದು ಅನೌನ್ಸ್ ಮಾಡಿ ಇವಾಗ ಒಂದೇನೋ ಒಂದು ಆಯ್ತಪ್ಪ, ಇವಾಗ ಏನೋ ಒಂದು ಬ್ಯಾಡ್ ನ್ಯೂಸು ರಪ್ಪ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಅದೇ ಥರ ಈ ನ್ಯೂಸ್ಗಳು ಹೋಗ್ತಾ ಇರಬೇಕು. ಸೊ ಓಕೆ, ನಾವು ಅಸೋಸಿಯೇಷನ್ ಮೆಂಬರ್ ಆದರೆ ನಮ್ಗೆ ಫೆಸಿಲಿಟೀಸ್ ಇದೆ, ಅಡ್ವಾಂಟೇಜಸ್ ಇದೆ. ಐ ಥಿಂಕ್ ದಟ್ ವಿಲ್ ಹೆಲ್ಪ್ ಅಂತ ಅನ್ಕೊಂಡಿದ್ದೀನಿ. ಐ ಡೋಂಟ್ ನೋ ಅದರ್ ಸೊಲ್ಯೂಷನ್ಸ್ ಇಸ್ ಆಲ್ಸೋ ದೇರ್. ಅದನ್ನು ಕಂಡಿಡ್ಕೋಬೇಕಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬಾ ವಿಷಯ ಕಲ್ತ್ಕೊಂಡ್ವಿ ಆಸ್ ಅ ಆರ್ಟಿಸ್ಟ್ ಲೈಫಲ್ಲಿ. ಆ್ಯಕ್ಚುಲಿ ಆರ್ಟಿಸ್ಟ್ ಲೈಫ್ನ ಯಾವ ಥರ ನೋಡ್ತಾ ಇರ್ತಾರೆ ಜನ, ಸೊ ಆ ಥರ ನೋಡಬಾರ್ದು. ಏನು ಆ್ಯಕ್ಚುಲ್ ಫ್ಯಾಕ್ಟ್ಸ್ ಏನಿರುತ್ತೆ ಅಂತ ಹೇಳಿದ್ರಿ, ತಿಳಿಸ್ಕೊಟ್ರಿ. ಆ್ಯಂಡ್ ಹೊಸೊಬ್ರು ಬಂದರೆ ಯಾವ ಮೈಂಡ್ ಸೆಟ್ ಇಟ್ಕೊಂಡು ಬರಬೇಕು, ಫಿನಾನ್ಷಿಯಲಿನೂ ಯಾವ ಥರ ಯೋಚನೆ ಮಾಡಬೇಕು ಅಂತ ಲಾಟ್ ಆಫ್ ಗುಡ್ ಇನ್ಫಾರ್ಮೇಷನ್ ಇದೆಲ್ಲರಿಗೂ ರೀಚ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸ್ನೇಹ ಅವರೇ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಕರೆದಿದ್ದಕ್ಕೆ. ಐ ರಿಯಲಿ ಹ್ಯಾಡ್ ಅ ವೆರಿ ಗುಡ್ ಟೈಮ್. ಒಂಥರ ನನಗೆ ಇದು ಇಂಟರ್ವ್ಯೂ ಅಥವಾ ಏನೋ ಆ ಥರ ಅನಿಸಲಿಲ್ಲ. ಇಟ್ ವಾಸ್ ವೆರಿ ಕ್ಯಾಶುವಲ್ ಟಾಕ್. ಆ್ಯಂಡ್ ಡೆಫಿನೆಟ್ಲಿ ನನ್ನಿಂದ ಈ ಥರ ನೀವು ಹೇಳಿದ್ರಲ್ಲ ಸಾಕಷ್ಟು ವಿಷಯ ಕಲಿತೆ ಅಂತ ನನಗೆ ತುಂಬ ಖುಷಿ ಆಗ್ತಿದೆ ಕೇಳಿ. ಡೆಫಿನೆಟ್ಲಿ ನಿಮ್ಮ ವ್ಯೂವರ್ಸ್ ಕೂಡ ನೋಡಿ ಏನಾದರೂ ಅಲ್ಪ ಸ್ವಲ್ಪ ಕಲ್ತಿದ್ರೆ ಇಟ್ ಈಸ್ ವೆರಿ ನೈಸ್ ಅಲ್ಲ, ಖುಷಿ ಆಗುತ್ತೆ ಆ ಥರ ಕೇಳೋದಕ್ಕೆ. ಗೊಂಬೆಯಾಗಿ ನೇಹ ಅವರಾಗಿ ತುಂಬ ವಿಷಯನ ನಮ್ಮ ಜೊತೆಗೆ ಮಾತಾಡಿದ್ರಿ. ಆ್ಯಂಡ್ ವಿನಯ್ ಅವ್ರು ಹೇಳೋ ಪ್ರಕಾರ ನಮ್ಮ ಆಡಿಯನ್ಸ್ಗೆ ತುಂಬ ವಿಷಯ ತಿಳಿದಿದೆ ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಶೋಗೆ ಬಂದಿದ್ದಕ್ಕೆ. ಥ್ಯಾಂಕ್ಸ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯು ವೆರಿ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ನಿಮ್ಮ ಜೊತೆ ಕೂತ್ಕೊಂಡು ಇಷ್ಟು ಖುಷಿಯಾಗಿ ಮಾತಾಡಿದ್ದೀನಿ. ಥ್ಯಾಂಕ್ ಯು ನನ್ನನ್ನು ಕರೆದಿದ್ದಕ್ಕೆ. ಆಲ್ ದ ಬೆಸ್ಟ್ ನಿಮ್ಮ ಚಾನಲ್ಗೆ. ಥ್ಯಾಂಕ್ ಯು ಸೊ ಮಚ್.